ಸ್ವಾಗತ. ಇಂದಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಹೋದ್ವಾರ ಕಾರಣಾಂತರದಿಂದ ನಿರ್ಜಲ ಏಕಾದಶಿ ಇತ್ತವತ್ತು. ಸೊ ಹಾಗಾಗಿ ನಾವು ಕ್ಲಾಸ್ ನ ಇಟ್ಟಿರ್ಲಿಲ್ಲ. ಅವತ್ತು ಎಲ್ಲರಿಗೂ ತುಂಬಾ ಸೇವೆ ಇರುತ್ತೆ, ಎಲ್ಲರೂ ಸೇವೆಯಲ್ಲಿ ತುಂಬಾ ಚಾಂಟಿಂಗ್ ಮಾಡೋದು ಎಲ್ಲ ಇರತ್ತೆ ಅಂದ್ಬಿಟ್ಟು ನಾವು ಕ್ಲಾಸ್ ಇಟ್ಟಿರ್ಲಿಲ್ಲ ಅವತ್ತು. ಅದು ತುಂಬಾ ಗ್ಯಾಪ್ ಆದಾಗ ಕಾಣ್ತಾ ಇದೆ. ಒಂದು ವಾರ ಇರ್ಲಿಲ್ಲ ಅಂದ್ರೂ ಗೋಪಿ ಸೇನೆ ಯಾವಾಗಪ್ಪ ಶುರು ಆಗತ್ತೆ ಅನ್ನಂಗಾಗತ್ತೆ ನನ್ಗಂತೂ. ಏನೋ ಜಾಬ್ಲೆಸ್ ಅನ್ನೋ ಫೀಲಿಂಗ್ ಬರುತ್ತೆ ನನ್ಗೆ. ಏನೋ ಕೆಲಸ ಮಾಡಿಲ್ಲ, ಏನೋ ಸೇವೆ ಮಾಡಿಲ್ಲ ಅನ್ನೋ ಒಂದು, ಎಲ್ಲರನ್ನೂ ಒಂದು ಮೀಟ್ ಮಾಡೋ ಒಂದು ಇದು ತವಕ ನನಗೆ ತುಂಬಾ ಇರುತ್ತೆ. ಸೊ ಇವತ್ತು ತಡ ಮಾಡ್ದೆ, ಎಲ್ಲರೂ ಜಗನ್ನಾಥನ ಸೇವೆಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಎಲ್ಲಾ ಕಡೆ. ಥ್ರೂಔಟ್ ದ ವರ್ಲ್ಡ್ ಇದು ಜಗನ್ನಾಥ ರಥಯಾತ್ರ ಆಗೋ ಒಂದೇ ಒಂದು ಉತ್ಸವ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ, ಯಾವ್ದೇ ಒಂದು ಜಾತಿ ಮತ ಪಂಥ ಯಾವ್ದು ಏನು ಇಲ್ಲ ಇದಕ್ಕೆ. ಜಗನ್ನಾಥ ಎಲ್ಲರಿಗೂ ಕೃಪೆ ತೋರಿಸ್ತಾರೆ. ಸೊ ಎಲ್ಲರೂ ಇದಕ್ಕೆ ರೆಡಿ ಆಗ್ತಾ ಇದೀವಲ್ವಾ. ಸೊ ಹಾಗಾಗಿ ಇವತ್ತು ಜಗನ್ನಾಥನ ಕಥೆ ಕೇಳಕ್ಕೆ ಮತ್ತೆ ಜಗನ್ನಾಥಗ ಅಷ್ಟಕಂ ಕೇಳಕ್ಕೆ ಎಲ್ಲರೂ ಉತ್ಸುಕದಿಂದ ಕಾಯ್ತಾ ಇದ್ದೀರಾ. ಸೊ ತಡ ಮಾಡದೆ ಇವತ್ತಿನ ಓಪನಿಂಗ್ ಪ್ರೇಯರ್ಸ್ ಒಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊದಲನೇದಾಗಿ ಇಂದಿನ ಕಾರ್ಯಕ್ರಮ ನಾವು ಜಗನ್ನಾಥ ಅಷ್ಟಕಮದಿಂದ ಪ್ರಾರಂಭ ಮಾಡೋಣ. ಜಗನ್ನಾಥ ಅಷ್ಟಕಮವನ್ನ ಹೇಳಲಿಕ್ಕೆ ಚಿತ್ರದುರ್ಗದಿಂದ ನಮ್ಮೊಟ್ಟಿಗೆ ಅಮಲ ಯಶೋದೆ ಮಾತಾಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಅಮಲ ಯಶೋಧ ಮಾತಾಜಿಯವ್ರ ಬಗ್ಗೆ ಏನು ಹೇಳೋದೇ ಬೇಡ ಅನ್ಸುತ್ತೆ, ಯಾಕೆಂದ್ರೆ ನಮ್ಗೆಲ್ಲರೂ ಚಿರಪರಿಚಿತರು. ನಮ್ಮ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಅವರು ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಅವರು ಜಾಯಿನ್ ಆಗ್ತಾರೆ. ಮತ್ತೆ ತುಂಬಾ ಯಾವಾಗ್ಲೂ ಕ್ವಶನ್ಸ್ ಕೇಳೋದಾಗ್ಲಿ ಎಲ್ಲಾದ್ರಲ್ಲೂ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ ಅವರದ್ದು. ಸೊ ಅವ್ರು ಯಾವಾಗ್ಲೂ ನಮ್ಗೆ ನಾವು ಈ ಕೀರ್ತನೆ ಹಾಡ್ಬೋದಾ ಇದ್ ಮಾಡ್ಬೋದಾ ಎಲ್ಲಾದ್ರಲ್ಲೂ ತುಂಬಾ ಆಕ್ಟಿವ್ ಆಗಿ ನಮ್ಗೆ ಪಾರ್ಟಿಸಿಪೇಟ್ ಮಾಡಿ ತುಂಬಾನೇ ಸಹಕಾರ ಮಾಡ್ತಾರೆ. ಮಾತಾಜಿ ಅವರು ತುಂಬಾ ವಿನಮ್ರರು. ಅವರು 2014ರಲ್ಲಿ ಪರಮ ಪೂಜ್ಯ ಜಪತಾಕ್ ಸ್ವಾಮಿ ಮಹಾರಾಜರಿಂದ ದೀಕ್ಷೆ ಪಡ್ಕೊಂಡಿದ್ದಾರೆ. ಅದರ ನಂತರ ಅವರು ತುಂಬಾ ಸೀರಿಯಸ್ ಆಗಿ ತುಂಬಾ ಸೇವೆಗಳಲ್ಲಿ ಅವರು ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಗ್ರಂಥಗಳನ್ನು ಓದೋದಾಗ್ಲಿ ದೇವಸ್ಥಾನ ಸೇವೆಗಳನ್ನಾಗ್ಲಿ ಎಲ್ಲನೂ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ನಾವಿವತ್ತು 3 ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಅವರನ್ನ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮಾತಾಜಿಯವರು ತುಂಬಾ ಪರಿಚಯನೇ ಬೇಕಾಗಿಲ್ಲ, ಅಷ್ಟು ನಮ್ಮ ಇದಕ್ಕೆ ಒಂದು ಗೋಪಿಸೇನಲ್ಲಿ ಯಾವಾಗ್ಲೂ ಅವರು ಇರ್ತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಜಾಸ್ತಿ ವಿಷಯ ಹೇಳ್ದೆ, ಅವ್ರಿಗೇನೆ ಟೈಮ್ ಕೊಡೋಣ ಅಂತ ತುಂಬಾ ಶಾರ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೀನಿ ಮಾತಾಜಿ. ಸೊ ಯು ಕ್ಯಾನ್ ಸ್ಟಾರ್ಟ್ ಜಗನ್ನಾಥ ಅಷ್ಟಕಂ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮಗಳು ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ವಿಡಿಯೋ ಆನ್ ಮಾಡ್ಕೋಬೇಕಾ ನಡೆಯುತ್ತಾ ಮಾತಾಜಿ? ವಿಡಿಯೋ ಆನ್ ಮಾಡಿ ಮಾತಾಜಿ.
ಇದು ನೆಟ್ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಯೋಚನೆ. ಆಮೇಲೆ ಯಶೋಧ ಮಾತಾಜಿ ನಿಮ್ದು ನೆಟ್ ಡಿಲೇ ಆದ್ರೆ ಪರವಾಗಿಲ್ಲ, ಹಂಗೆ ಹಾಡಿ ಮಾತಾಜಿ, ಪರವಾಗಿಲ್ಲ. ಅಟ್ ಲೀಸ್ಟ್ ವಾಯ್ಸ್ ಕ್ಲಿಯರ್ ಆಗಿ ಕೇಳುತ್ತೆ. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹಾ. ಜಗನ್ನಾಥ ಅಷ್ಟಕಂ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಹೇಳಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಜಗನ್ನಾಥಷ್ಟಕ. ಕದಾಚಿತ್ ಕಲಿಂದೆ ತಟ ವಿಪಿನ ಸಂಗೀತ ಕರಾವೋ, ಮುದ ಬೀರಿ ನಾರಿ ವದನ ಕಮಲಾಸ್ವದ ಮಧುಪಹ, ರಮಾ ಶುಂಭ ಬ್ರಹ್ಮಾಮರಪತಿ ಗಣೇಶಾರ್ಚಿತ ಪದೋ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಭುಜೆ ಸೇವ್ಯವೇಣುಂ ಶಿರಸಿ ಶಿಖಪಚ್ಚಂ ಕಟಿತಟೆ, ದುಕೂಲಂ ನೇತ್ರಂತೆ ಸಹಚರಿ ಕಟಕ್ಷಂ ವಿದಧತೆ, ಸದಾ ಶ್ರೀಮದ್ ವೃಂದಾವನ ವಸತಿ ಲೀಲಾ ಪರಿಚಯೋ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಮಹಂಬೋಧೆ ಸ್ಥಿರೇ ಕನಕಾರುಚಿರೇ ನೀಲಶಿಖರೇ, ವಸನ ಪ್ರಸಾದಂತ ಸಹಜ ನೀಲಭದ್ರೇನ ಬಲಿನಾ, ಸುಭದ್ರಾಮಸ್ತಸ್ಥ ಸಕಲ ಸುರಸೇವವಸರದೋ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಕೃಪಾಪಾರವರಃ ಸಜಲ ಜಲದ ಶ್ರೇಣಿರುಚಿರೋ, ರಮಾವಾಣಿ ರಮಾ ಸ್ಫುರದ ಮಲಪಂಕೇರುಹಮುಖ, ಸುರೇಂದ್ರೈರಾಧ್ಯ ಶ್ರುತಿಗಣ ಶಿಖ ಗೀತ ಚರಿತೋ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ರಥಾರೂಢ ಗಚ್ಚನ್ ಪತಿ ಮಿಲಿತ ಭೂದೇವ ಪಟಿಲೈ, ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಂ ಉಪಕರ್ಣ ಸದಾಯ, ದಯಾ ಸಿಂಧು ಪುಂಡು ಸಕಲ ಜಗತಾಂ ಸಿಂಧು ಸುತಾಯ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಪರಂ ಬ್ರಹ್ಮ ಪೀಡಾ ಕುವಲಯ ದೋತ್ತಲ್ ನಯನೋ, ನಿವಾಸಿ ನೀಲಾದ್ರೌ ನಿಹಿತಾ ಚರಣೋ ನಂದ ಶಿರಸಿ, ರಸಾನಂದಿರಾದ ಸರಸಾವಪುರ ಲಿಂಗಿನ ಸುಖೋ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ನವೈಯಾಚಿ ರಾಜ್ಯಂ ನಾಥ ಕನ್ನಕ ಮಾನ್ಯ ವಿಭವಂ, ನಯಾಚೇಹಂ ರಮ್ಯಂ ಸಕಲ ಜನಕಾಮ್ಯಂ ವರವಧುಂ, ಸದಾ ಕಾಲೆ ಕಾಲೆ ಪ್ರಮಥಾಪತಿನಾ ಗೀತ ಚರಿತೋ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಹರತ್ವಂ ಸಂಸಾರಂ ಧೃತತರಂ ಹಾಸಾರಂ ಸುರಪತಿ, ಹರತ್ವಂ ಪಪಾನಂ ವಿಹಿತಂ ಪರಂ ಯಾದವಪತಿ, ಅಹೋತಿ ನನಾತೆ ನಿಹಿತಾ ಚರಣೋ ನಿಶ್ಚಿತಂ ಇದಂ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಜಗನ್ನಾಥ ಸ್ವಾಮಿ ನಾಯನ ಪಥಗಾಮಿ ಭವಾತು ಮೇ, ಜಗನ್ನಾಥಾಷ್ಟಕಂ ಪುಣ್ಯಂ ಯಹ ಪಠೇತ್ ಪ್ರಯತಃ ಶುಚಿ, ಸರ್ವ ಪಾಪ ವಿಶುದ್ಧಾತ್ಮ ವಿಷ್ಣು ಲೋಕಂ ಸಗಚ್ಚತಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಜೈ ಜೈ ಜಗನ್ನಾಥ್ ಒಂದು ಹೇಳ್ಬಿಡಿ. ಹಾ ಮಾತಾಜಿ, ವಿಡಿಯೋಗೆ ಈಗ ಆನ್ ಮಾಡ್ಕೊಂತೀನಿ. ಓಕೆ. ಬಂತ. ಸರಿ ಮತ್ತೆ. ಜಯ ಜಯ ಜಗನ್ನಾಥ್ ಸಚ್ಚಿದಾನಂದ. ಜಯ ಜಯ ಜಗನ್ನಾಥ ಸಚ್ಚಿದಾನಂದನ್. त्रिभुवन कोरिज चरण बंदन. जय जय जगन्नाथ सच्चिदानंदन. त्रिभुवन कोरिज चरण बंदन. नीलाचले शंख चक्र गद पद्मधर. नदिय नगरे दंडक मंडलुकर. नीलाचले शंख चक्र गद पद्मधर. नदिय नगरे दंडक मंडलुकर. जय जय जगन्नाथ सच्चिदानंदन. त्रिभुवन कोरिज चरण बंदन. के हो बोरे पोलो बेरा रावण बदीला. गुलो केरा वैष्णव लीला प्रकाश कोरीला. के हो बोले पोरो बेरा वैष्ण बदीला. गुलो केरा वैष्णव लीला प्रकाश कोरीला. जय जय जगन्नाथ सच्चिदानंदन. त्रिभुवन कोरिज चरण बंदन. श्रीराधर भावे हे गोरो अवतार. हरे कृष्णा नाम गौर कोरिला प्रचार. श्रीराधर भावे हे गोरो अवतार. हरे कृष्णा नाम गौर कोरिला प्रचार. जय जय जगन्नाथ सच्चिदानंदन. त्रिभुवन कोरिज चरण बंदन. वासुदेव घोषो बोले कोरी जड़हार. जय गौरा से कृष्ण से जगन्नाथ. वासुदेव घोषो बोले कोरी जोड़हार. जय कृष्ण जय गौरा से कृष्ण से जगन्नाथ. जय जय जगन्नाथ सच्चिदानंदन. त्रिभुवन कोरिज चरण बंदन. हरे कृष्णा 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 हरे हरे. हरे रामा राम राम हरे हरे. हरे कृष्णा 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 हरे हरे. हरे रामा राम राम हरे हरे. हरे कृष्णा 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 हरे हरे. हरे राम 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 हरे हरे. जय जगन्नाथ बलदेव सुभद्रा माई की जय. हरे कृष्ण माताजी ದಂಡೋತ್ ಪ್ರಣಾಮ. ಜೈ ಜಗನ್ನಾಥ್. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಿಮ್ಮೆಲ್ಲರ ಆಶೀರ್ವಾದ. ತುಂಬಾ ಮಧುರವಾಗಿ ಹಾಡಿದ್ರಿ. ತುಂಬಾ ಧನ್ಯವಾದಗಳು. ಅದರಲ್ಲೂ ನೀವು ವಿಡಿಯೋ ಆನ್ ಮಾಡ್ಕೊಂಡ್ರಿ ಎಲ್ಲ ತುಂಬಾ ಖುಷಿ ಆಯ್ತು. ನಿಮ್ಮ ದರ್ಶನ ಪಡ್ಕೊಂಡು ನಮ್ಗೆಲ್ಲ. ಸೊ ನಿಮ್ಮನ್ನ ನೋಡೇ ಇರ್ಲಿಲ್ಲ ನಾನು ಇಷ್ಟು ಸಮಯದಿಂದ ಮಾತಾಡ್ತಾ ಇದ್ದೆ. ಸೊ ತುಂಬಾ ಸಂತೋಷ ಆಯ್ತು. ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಅವಾಗ ಬರ್ತಾನೆ ಇರಿ. ನೀವು ಜಾಯಿನ್ ಆಗೇ ಆಗ್ತೀರಾ. ಸೇವೆನೂ ಕೊಡ್ತಾ ಇರಿ. ನಮ್ಗೆ ನಿಮ್ಮ ಸಂಘ ನಮ್ಗೆಲ್ಲರಿಗೂ ಬೇಕು. ನಿಮ್ಮ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು ಇವತ್ತು. ಸೊ ನೀವ್ ಎಷ್ಟು ಉತ್ಸಾಹದಿಂದ ಎರಡೂನು ಹಾಡು ಕಲ್ತಿ ಎಷ್ಟು ಬೇಗ ನಾನು ಇದನ್ನು ಆಡ್ತೀನಿ ಅಂತ ಹೀಗೆ ಮುಂದೆ ಬರೋದು ನಂಗೆ ತುಂಬಾ ಸಂತೋಷ ವಿಷಯ. ಯಾಕೆಂದ್ರೆ ನಾವು ನಮ್ಮ ಸಮಯವನ್ನ ಎಲ್ಲ ಭಗವಂತನಿಗೋಸ್ಕರನೇ ನಾವು ಕೊಡ್ಬೇಕು ಇವಾಗ. ಸೊ ಅದ್ರಲ್ಲೂ ನಿಮ್ಗೆ ಇವಾಗ ತುಂಬಾ ಸಮಯ ಇದೆ ಅಂತ ನೀವ್ ಹೇಳಿದ್ರಿ. ಸೊ ಇದನ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಿದ್ದೀರಾ ಮಾತಾಜಿ. ನಿಮ್ಗೆ ನಮ್ಮ ಅನಂತ ಧನ್ಯವಾದಗಳು ಬಂದಿದ್ದಕ್ಕೂ ಮತ್ತು ಸೇವೆ ಮಾಡಿದ್ದಕ್ಕೂ. ಹರೇ ಕೃಷ್ಣ ಮಾತಾಜಿ. ಕೆಲಸ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಮಾತಾಜಿ. ನಿಮ್ ಸೇವೆ ಸದಾ ನಮಗೂ ಕೊಡ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಈಗ ತಡ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಮುಂದಿನ ಕಾರ್ಯಕ್ರಮ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಜಗನ್ನಾಥನ ಲೀಲೆಗಳನ್ನ ಕೇಳಲಿಕ್ಕೆ ನಾವೆಲ್ಲ ತುಂಬಾ ಕಾತರವಾಗಿ ಕಾಯ್ತಾ ಇದ್ದೀವಲ್ವಾ. ಸೊ ಅದು ಇವತ್ತು ಮಾತಾಜಿ ಗೋಪಿಕಾಚರಣ್ ಮಾತಾಜಿ ಅವರು
ತುಂಬಾ ರಸವತ್ತಾಗಿ ವರ್ಣಿಸಲಿದ್ದಾರೆ ನಮ್ಗೆ. ನಾವು ಆ ಜಗನ್ನಾಥ ಲೀಲೆ ಅಂದ ತಕ್ಷಣ ನನ್ನ ತಲೆಯಲ್ಲಿ ಒಂದೇ ಹೆಸರು ಬಂದಿದ್ದು, ಅದು ಗೋಪಿಕಾ ಚರಣ್ ಮಾತಾಜಿ. ಯಾಕೆಂದ್ರೆ ಅವ್ರು ತುಂಬಾ ಚೆನ್ನಾಗಿ ರಸವತ್ತಾಗಿ ಹೇಳ್ತಾರೆ ನಮ್ಗೆ. ಆಗ ಆ ರೀತಿ ಹೇಳಲಿಕ್ಕೆ ನಂಗೆ ಯಾರಾದ್ರು ಬೇಕು ಅಂತ ಯೋಚಿಸ್ಬೇಕಾದ್ರೆ ಜಗನ್ನಾಥನೇ ತಲೆಯಲ್ಲಿ ನಂಗೆ ಅವ್ರ ಹೆಸರನ್ನ ಏನೋ ಜ್ಞಾಪಕ ಮಾಡಿ ಕೊಟ್ಟಿದ್ದು. ಸೊ ಮಾತಾಜಿ ಅಂತೂ ನಮ್ಗೆ ಇದಕ್ ಬರ್ತಾನೆ ಇರ್ತಾರೆ ಗೋಪಿ ಸೇನೆಗೆ. ಅವರಿಗೆ ಜಾಸ್ತಿ ಪರಿಚಯದ ಅಗತ್ಯವೂ ಇಲ್ಲ. ಆದ್ರೂ ಒಂದು ಹೊಸದಾಗಿ ಯಾರಾದ್ರು ಸೇರಿದವರ ಒಂದು ಬೆನಿಫಿಟ್ಗೋಸ್ಕರ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಡೋ ಒಂದು ಸೌಭಾಗ್ಯ ನನ್ನದಾಗಿದೆ ಇವತ್ತು. ಸೊ ಮಾತಾಜಿಯವರು ತಮ್ಮ 20ನೇ ವಯಸ್ಸಿನಲ್ಲಿ ಬೆಂಗಳೂರಲ್ಲಿ ಕೃಷ್ಣ ಭಾವನಾಮೃತದಲ್ಲಿ ಬಂದವರು. ಸೊ ಅದರ ನಂತರ ಅವರು ದುಬೈಗೆ ಹೋಗಿ ಸೊ ಅಲ್ಲಿ ತಮ್ಮ ಇದು ಸೇವೆಯನ್ನ ಅಲ್ಲಿ ಮುಂದುವರಿಸಿದ್ರು, ನಮ್ಮ ಸಾಧನೆಯನ್ನ ಮುಂದುವರಿಸಿದರು. ನಮ್ಗೆಲ್ಲಾ ಗೊತ್ತಿರೋ ಹಾಗೆ ದುಬೈನ ದಾಮೋದರ್ ದೇಶ ಅಂತ ಹೇಳ್ತಾರೆ. ದಾಮೋದರ್ ದೇಶಲ್ಲಿ ತುಂಬಾ ಎಲಿವೇಟೆಡ್ ಡಿವೋಟೀಸ್ ಇದ್ದಾರೆ. ತುಂಬಾ ಒಳ್ಳೇದಾಗಿ ಅವರ ಅಲ್ಲಿ ಗ್ರೋತ್ ಆಯ್ತು. ಮತ್ತೆ ಅವರು ಅಲ್ಲಿ ಕುಕಿಂಗ್ ಸೇವೆಯಲ್ಲಿ ತುಂಬಾ ವೈಷ್ಣವರು ಬರ್ತಾ ಇರ್ತಾರೆ, ತುಂಬಾ ಮಹಾರಾಜರು ಬರ್ತಾ ಇರ್ತಾರೆ. ಯಾಕೆಂದ್ರೆ ದುಬೈ ಒಂದು ಸೆಂಟರ್ ಆದ್ರಿಂದ ಬೇರೆ ದೇಶಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ತುಂಬಾ ಜನರ ಒಂದು ನಮ್ಗೆ ಅಲ್ಲಿ ಸಂಘ ಸಿಕ್ತಿತ್ತು. ಅಲ್ಲಿ ಅವರು ಕುಕಿಂಗ್ ಸೇವೆಯಲ್ಲಿ ಎಲ್ಲ ಮಹಾರಾಜರಿಗೆ ವೈಷ್ಣವರಿಗೆ ಕುಕಿಂಗ್ ಸೇವೆಯಲ್ಲಿ ಅವರು ಇನ್ವಾಲ್ವ್ ಆಗಿದ್ರು. ಮತ್ತಲ್ಲದೆ ಗಾರ್ಲ್ಯಾಂಡ್ ಮಾಡೋದ್ರಲ್ಲಿ, ಮುಕ್ಕುಟ ಮಾಡೋದ್ರಲ್ಲಿ, ಎಲ್ಲಾ ಸೇವೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅಲ್ಲಿ. ಅದು ಅಲ್ಲದೆ ನಾನು ಅಲ್ಲೇ ಅಷ್ಟು ವರ್ಷ ಇದ್ದೆ, ಬಟ್ ನಾನ್ ಲೇಟ್ ಆಗಿ ಜಾಯ್ನ್ ಆದ್ನೋ ಅಥವಾ ನನ್ಗೆ ಅದು ಗೊತ್ತಿಲ್ಲ. ನಾನು ಇಲ್ಲೇ ಅವರನ್ನು ನಾನು ನೋಡಿದ್ದು, ನಾನು ಸಹ ಅಲ್ಲಿ ಇದ್ದೆ. ಈಗ ಅವರು 2007 ಅವರು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ತಮ್ಮ ಇದನ್ನ ಸಾಧನೆಯನ್ನ ಶುರು ಮಾಡಿ ಮತ್ತೆ ತಮ್ಮ ಪ್ರೀಚಿಂಗ್ ಅನ್ನ ಶುರು ಮಾಡಿದ್ದಾರೆ. ಇಲ್ಲಿ ಅವರು ಒಂದು ಮಾರ್ವಾಡಿ ಗ್ರೂಪ್ ಸಹ ಅವರು ಹಿಂದಿಯಲ್ಲಿ ಪ್ರವಚನಗಳನ್ನು ಕೊಡ್ತಾ ಇದ್ದಾರೆ. ಯೂತ್ ಗ್ರೂಪ್ ಮತ್ತೆ ಲೇಡೀಸ್ ಕ್ಲಾಸ್ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಮಾತಾಜಿ ಅವರಿಗೆ ತುಂಬಾ ಜ್ಞಾನ ಇದೆ. ತುಂಬಾ ಆ ಜ್ಞಾನವನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಿದ್ದಾರೆ. ಇದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೇಕು. ಮಾತಾಜಿ, ನಿಮ್ಗೆ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಗೋಪಿಕಾ ಚರಣ್ ಮಾತಾಜಿ ಕ್ಲಾಸ್ ಅಂದ್ರೆ ನಾವು ಕಾಯ್ತಾ ಇರ್ತೀವಿ. ಸೊ ಮಾತಾಜಿ, ವೆಲ್ಕಮ್ ಟು ಅವರ್ ಗೋಪಿ ಸೇನಾ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಮಾತಾಜಿಯವರು ಇದ್ದಾರಲ್ವಾ ಶ್ವೇತಾ? ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮಾತಾಜಿ. ಅನ್ಮ್ಯೂಟ್ ಮಾಡಿದ್ದಾರೆ. ಸ್ವಲ್ಪ ನೆಟ್ ಪ್ರಾಬ್ಲಮ್ ಇರುತ್ತೆ. ವಿಡಿಯೋ ಆನ್ ಮಾಡಿದ್ರೆ ತೊಂದ್ರೆ ಇಲ್ಲ ಮಾತಾಜಿ. ಹರೇ ಕೃಷ್ಣ ಗೋಪಿಕಾ ಮಾತಾಜಿ. ಒಂದು 2 ನಿಮಿಷ ಕಾಯು. ಅವರು ಆಕ್ಚುಲಿ ಶಿವಮೊಗ್ಗದಿಂದ ಸ್ವಲ್ಪ ದೂರ, ಒಂದು 10-12 ಕಿಲೋಮೀಟರ್ ಆಚೆ ಇದ್ದಾರೆ. ಅಲ್ಲಿ ಸ್ವಲ್ಪ ಇಂಟರ್ನೆಟ್ ಇಶ್ಯೂಸ್ ಇರುತ್ತೆ ಯಾವಾಗ್ಲೂ. ಈ ಸರಿ ಜುಲೈ 6ಕ್ಕೆ ರಥಯಾತ್ರಾ ಇದೆ ಮೈಸೂರಲ್ಲಿ. ಸೊ ಎಲ್ಲ ಶಿವಮೊಗ್ಗ, ಚಿತ್ರದುರ್ಗ ಎಲ್ಲಿ ಜಾಯಿನ್ ಆಗ್ತಿರೋ ಎಲ್ಲ ಡಿವೋಟೀಸ್ ದಯವಿಟ್ಟು ಬರಬೇಕು. ಬಂದು ಇನ್ನು ಜಗನ್ನಾಥನ ಕೃಪೆಗೆ ಒಳಗಾಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಎಸ್ ಮಾತಾಜಿ, ಗೋಪಿಕಾ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್. ಚಿತ್ರದುರ್ಗದಲ್ಲೂ. ಎಸ್ ಮಾತಾಜಿ, ವಿ ಕ್ಯಾನ್ ಹಿಯರ್ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್ ಮಾತಾಜಿ. Okay. Hare Krishna. Thank you so much. All glories to Srila Prabhupada. All glories to Sri Guru Maharaj. Om Ajnanatimmirandhasya Jnananjana Shalakaya Chakshurunmilitam Yena Tasmai Shri Gurave Namaha. Mukam Karoti Vachalam Pangum Langhayate Girim Yatkripatamaham Vande Shri Gurum Dinatarinam Paramananda Madhavam Shri Chaitanyamishwaram
नीलाचल निवासाय नित्याय परमात्मने बलभद्र सुभद्राभ्यां जगन्नाथाय ते नमः। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। हरे कृष्णा कृष्ण कृष्ण हरे हरे, हरे राम 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 हरे हरे। जय श्री जगन्नाथ बलभद्र सुभद्र महारानी सुदर्शन की जय। ಹರೇ ಕೃಷ್ಣ. ಎಲ್ಲರಿಗೂನು ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳು. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ಅಂದ್ರೆ ತಕ್ಷಣ ನೀವು ನನ್ಗೆ ಹೇಳ್ಬೇಕು. ಕೇಳಿಸ್ತಾ ಇದೆ ಮಾತಾಜಿ, ಕ್ಲಿಯರ್. ಓಕೆ ಓಕೆ. ಯಾರಾದ್ರೂ ಹೊಸಬ್ರು ಇದ್ದೀರಾ ಇವತ್ತಿನ ಈ ಸಂಘದಲ್ಲಿ? ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಹೊಸಬ್ರು ಯಾರಾದ್ರೂ ಇದ್ದೀರಾ ಇವತ್ತಿನ ಸತ್ಸಂಗದಲ್ಲಿ? ಓಕೆ, ಎಲ್ಲರೂನು ಭಕ್ತರೇ ಇದ್ದೀರಿ. ಎಲ್ಲರೂ ಜಪ ಮಾಡ್ತಾ ಇದ್ದೀರಲ್ಲ? ಯಾರಾದ್ರೂ ಜಪ ಮಾಡದೇ ಇರೋರು ಅಥವಾ ಇನ್ನೂ ಹೊಸದಾಗಿ ಜಪ ಶುರು ಮಾಡ್ಬೇಕು ಅಂತಿರೋರು, ಹರಿನಾಮ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡದೇ ಇರೋರು ಯಾರಾದ್ರೂ ಇದ್ದೀರಾ? ಓಕೆ, ಎಲ್ಲರೂ ಜಪ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಜಗನ್ನಾಥನ ಬಗ್ಗೆ, ಜಗನ್ನಾಥನ ಕಥೆಯನ್ನು ಸ್ವಲ್ಪವಾದ್ರೂ ಜಗನ್ನಾಥನ ಬಗ್ಗೆ ಗೊತ್ತಿದೆ, ಡಿವೋಟಿಸ್ಗಂತೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಯಾರಾದ್ರೂ ಇದ್ದೀರಾ? ಓಕೆ, ಒಂದ್ ಕೈ ಎತ್ತಿದ್ದಾರೆ. ಯಾರಿದು ಒಂದ್ ಕೈ ಎತ್ತಿರೋರು? ಹ್ಯಾಂಡ್ ರೇಸ್, somebody has hand raised. ಬಿಂದು ಹರೇ ಪ್ರಿಯಾ. ಕೃಷ್ಣ ಮಾತಾಜಿ. ಹಾ, ಬಿಂದು ಪ್ರಿಯಾ ಮಾತಾಜಿ ಹೇಳಿ. ನನ್ನ ಹೆಸರು ತಾರಾ ಅಂತ ಮಾತಾಜಿ. ನನ್ ಮಗಳ ಹೆಸರು ಬಿಂದು ಪ್ರಿಯಾ. ಹೌದಾ? ಹೇಳಿ ತಾರಾ ಮಾತಾಜಿ. ನಾನು ಇವತ್ತೇ ಜಾಯ್ನ್ ಆಗಿರೋದು, ಹೊಸಬ್ಳು ನಾನು ಇವತ್ತು ಗ್ರೂಪ್ಗೆ. ಹೌದಾ? ಹರೇ ಕೃಷ್ಣ. ನಿಮ್ಗೆ ತುಂಬಾ ಹರೇ ಸ್ವಾಗತ, ಕೃಷ್ಣ ಮಾ- ಸುಸ್ವಾಗತ. ಓಕೆ, ಧನ್ಯವಾದ ಹರೇ ಕೃಷ್ಣ ಮಾತಾಜಿ. ಮಹಾಮಂತ್ರದ ಬಗ್ಗೆ ಕೇಳಿದೀರಾ? ಮಾತಾಜಿ, ನಾನ್ ದಿನಕ್ಕೆ ಮೂರು ಮಾಲಾ ಜಪ ಮಾಡ್ತೀನಿ. ಜಪ ಮಾಡ್ತಾ ಇದ್ದೀರಿ. ಓಕೆ, ವೆರಿ ನೈಸ್. ಓಕೆ, ಜಗನ್ನಾಥನ ಬಗ್ಗೆ ಏನಾದ್ರೂ ತಿಳ್ಕೊಂಡಿದ್ದೀರಾ? ಹೌದು ಮಾತಾಜಿ, ಒಡಿಸ್ಸಾದಲ್ಲಿ ಜಗನ್ನಾಥ ಮಂದಿರ ಇದೆ ಅಂತ ಗೊತ್ತು. ನಾವು ನಮ್ಮನೆಯವರು ಹಾ. ಆರ್ಮಿನಲ್ಲಿ ಇದ್ರು. ಆ ಸೈಡ್ ಎಲ್ಲ ಹೋದಾಗ ಒಂದ್ಸರಿ ವಿಸಿಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದು, ಆದ್ರೆ ಆಗ್ಲಿಲ್ಲ ಮಾತಾಜಿ. ಹೌದಾ? ಆಗತ್ತೆ ಇನ್ಮೇಲೆ. ಜಗನ್ನಾಥ ನಿಮ್ಗೋಸ್ಕರನೇ. ನೀವ್ ಯಾವ ಊರಲ್ಲಿ ಇರೋದು? ನಂದು ಶಿವಮೊಗ್ಗನೇ ಮಾತಾಜಿ. ನಾವೀಗ ರೀಸೆಂಟ್ ಆಗಿ ಜಮ್ಮು ಇಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದೀವಿ. ಹೌದಾ? ಹರೇ ಕೃಷ್ಣ. ಓಕೆ, ಸೊ ಶಿವಮೊಗ್ಗದ ಸೆಂಟ್ರಲ್ ಇರುತ್ತೆ ಜಗನ್ನಾಥನ ದರ್ಶನ. ನೀವು ಅವತ್ತಿನ ದಿವಸ ಜಗನ್ನಾಥನ ದರ್ಶನ ಮಾಡ್ಬೋದು. ಜಗತ್ತಿನಾದ್ಯಂತ ಜಗನ್ನಾಥನ ರಥಯಾತ್ರೆ ಜುಲೈ 7ನೇ ತಾರೀಕಿಗಿದೆ ಈ ಸಲ. ಸೊ ಎಲ್ಲರೂ ಒರಿಸ್ಸಾದ ಡೈರೆಕ್ಟ್ ಡಿಡಿ ಲೈವ್, ಒಡಿಯಾ ಲೈವ್ ಅಲ್ಲಿ ನೋಡ್ಬೋದು ಜಗನ್ನಾಥನ ಆ ವಿಜೃಂಭಣೆಯ ರಥಯಾತ್ರವನ್ನ, ಜಗತ್ ಪ್ರಸಿದ್ಧ ರಥಯಾತ್ರೆಯನ್ನ. ಓಕೆ, ಹಾಗಾದ್ರೆ ಒಬ್ರಿಗೆ ಜಗನ್ನಾಥನ ಬಗ್ಗೆ ಪ್ರಿಲಿಮಿನರಿ ಆಗಿ ಇನ್ನು ಸ್ವಲ್ಪ ಗೊತ್ತಾಗ್ಬೇಕಾಗಿದೆ. ಇನ್ನು ಉಳುಕಿದವರಿಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್. ಓಕೆ, ಯೂಟ್ಯೂಬ್ ಅಲ್ಲಿ ನಮ್ಗೆ ಅನೇಕ ಮಾಹಿತಿಗಳು ಸಿಗುತ್ತೆ ಜಗನ್ನಾಥನ ಲೀಲೆಯ ಬಗ್ಗೆ. ಜಗನ್ನಾಥ ತುಂಬಾ ಅನೇಕ ಯೂಟ್ಯೂಬ್ ಮಾಡಿದ್ದಾರೆ ಜಗನ್ನಾಥ ಮಂದಿರದ ಬಗ್ಗೆ, ಜಗನ್ನಾಥನ ನೀಲಚಕ್ರ, ಫ್ಲಾಗು, ಅಲ್ಲಿ ಕುಕಿಂಗು, ಅದೆಲ್ಲ ನಮ್ಗೇನು ಒಂದು ಮಾಹಿತಿಯನ್ನ ಮಾತ್ರ ಕೊಡುತ್ತೆ. ಬಟ್ ನಿಜವಾಗಿರ್ತಕ್ಕಂತಹ ಸತ್ವ ಸಾರವನ್ನ ಅದು ನಮಗ್ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ಈಗ ನಾವು ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ MBBS ಕಲೀಲಿಕ್ಕೆ ಆ ಒಂದು ಕಾಲೇಜ್ಗೆ ಹೋಗಿ ಕಲಿಬೇಕು. ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಜಾಯಿನ್ ತಗೊಂಡು ಅಲ್ಲಿ ಹೋಗಿ ಕಲಿಬೇಕು. ಸೊ ಭಕ್ತಿ ಅನ್ನೋದನ್ನ ಭಕ್ತಿಯ ಪಥದಲ್ಲಿರೋರು, ಆ ಭಕ್ತಿಯ ಸಾಧನೆಯನ್ನ ಮಾಡ್ತಾ ಇರೋರು, ಆ ಒಂದು ಪರಂಪರೆಯಲ್ಲಿ ಇರೋರ ಸ್ವತ್ತು ಭಕ್ತಿ ಅಂತಕ್ಕಂಥದ್ದು. ಸೊ ಅದು ಬಟ್ ಬರೀ ಯೂಟ್ಯೂಬರ್ ಆಗ್ಬಿಟ್ಟು ನಾವು ಮಾಹಿತಿ ಕೊಟ್ರೆ ಹೇಗೆ ಅದು ಅಪೂರ್ಣವಾಗಿರುತ್ತೋ ಆ ತರ ಇರಲ್ಲ. ಭಕ್ತರೇನಿದ್ರುನು ಆ ಸಾರ ಸರ್ವಸ್ವದ ಒಳಗಡೆ ಹೋಗಿ ಹೇಳ್ತಾರೆ. ಸೊ ಅದಕ್ಕೆ ನನ್ನದು ಒಂದು ಸಣ್ಣ ಸಜೆಷನ್, ಯಾವಾಗ್ಲೂ ನೀವು ಜಗನ್ನಾಥ ಲೀಲೆಯ ಬಗ್ಗೆ ಕೇಳ್ಬೇಕು ಅಂತ ಹೇಳಿದ್ರೆ
ಇಸ್ಕಾನಿನ ಯೂಟ್ಯೂಬ್ ಚಾನೆಲ್ಸ್ ತುಂಬಾ ಇರುತ್ತೆ. ರಾಧಾ ಗೋಪಿನಾಥ್ ಮೀಡಿಯಾ ಇರ್ಬೋದು, ಡೆಲ್ಲಿ ಚಾನೆಲ್ಸ್ ಇರ್ಬೋದು, ಮಾಯಾಪುರ್ ಚಾನೆಲ್ಸ್ ಇರ್ಬೋದು, ತುಂಬಾ ಚಾನೆಲ್ಸ್ ಎಲ್ಲ ಇದೆ, ಭಕ್ತರ ಚಾನೆಲ್ಸ್ ಇಸ್ಕಾನ್ ಅಂತ ಹೊಡೆದ್ರೆ ಬರುತ್ತೆ. ಸೊ ಅದ್ರಲ್ಲಿ ಆಥರೈಸ್ಡ್ ಈ ಒಂದು ಜಗನ್ನಾಥ ಲೀಲೆಯ ಬಗ್ಗೆ ಹಿಂದಿಯಲ್ಲೂ ಇರುತ್ತೆ, ಇಂಗ್ಲಿಷ್ ಅಲ್ಲೂ ಇರುತ್ತೆ, ಕನ್ನಡದಲ್ಲೂ ಇದೆ ಅಂತ ಅನ್ಕೋತೀನಿ. ಜಗನ್ನಾಥ ಲೀಲೆಯನ್ನ ನಮ್ಮ ಭಕ್ತರು ಹೇಳಿರ್ಬೋದು ಈ ಕರ್ನಾಟಕದಲ್ಲಿ ಇರೋರು. ಅಂತಹ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೀವು ಶ್ರವಣ ಮಾಡಿ. ಸೊ ಅದ್ರಿಂದ ನಮ್ಗೆ ಏನಾಗುತ್ತೆ, ನಮ್ಗೆ ನಿಜವಾಗಿರ್ತಕ್ಕಂಥ ಸಾರ ನಮ್ಗೆ ಅಲ್ಲಿಂದ ಸಿಗ್ತತೆ, ಒಂದು ಭಾವ ಸಿಗುತ್ತೆ. ಭಗವಂತನ ಆ ಒಂದು ಲೀಲೆಯನ್ನ ಹೇಗೆ ಭಗವಂತ ಮಾಡಿದಾನೆ. ಇಲ್ಲದಿದ್ರೆ ನಾವು ಜಸ್ಟ್ ಜಗನ್ನಾಥಪುರಿಗೆ ಹೋಗ್ಬೇಕು, ಹೋದ್ವಿ, ಎಲ್ಲಾರ ತರನು ಬೇರೆ ದೇವಸ್ಥಾನಗಳೆಲ್ಲ ನಾವು ನೋಡ್ತೀವಲ್ವಾ, ಗಂಟೆ ಬಾರಿಸಿದ್ರು ಆಯ್ತು, ತೀರ್ಥ ಒಂದು ಹಣ್ಣಕಾಯಿ ಮಾಡಿಸ್ಕೊಂಡು ಬಂದ್ಬಿಟ್ವಿ. ಬಟ್ ವಾಟ್ ಈಸ್ ಇಟ್ ರಿಯಲಿ, ನಿಜವಾಗ್ಲೂ ಏನಕ್ಕೆ ಜಗನ್ನಾಥ ಅಲ್ಲಿ ಬಂದು ನೆಲೆಯಾಗಿದ್ದಾನೆ, ಅಲ್ಲಿಯ ಆ ಭಾವ ಏನು, ಭಕ್ತಿಯ ಜೀವಾಳವೇ ಭಾವ ಅಂತೆ. ಆ ಭಕ್ತಿಯ ಜೀವಾಳವೇ ಭಾವ ಆಗಿರ್ಬೇಕಾದ್ರೆ ಅದನ್ನು ಭಾವ ಸಹಿತವಾಗಿ ನಾವು ಆ ಒಂದು ಲೀಲೆಯನ್ನ ಶ್ರವಣ ಮಾಡಿದಾಗ ನಮ್ಗೆ ಅದರ ಸಂಪೂರ್ಣ ಒಂದು ಆನಂದ ನಮ್ಗೆ ಸಿಕ್ಕತ್ತೆ. ಯಾಕೆಂದ್ರೆ ಭಗವಂತನೇ ಆನಂದದ ಸಾಗರ. ಸೊ ಆ ಆನಂದದ ಸಾಗರದ ಜೊತೆಯಲ್ಲಿ ನಾವು ಆ ಒಂದು ಭಾವ ಮಿಶ್ರಿತವಾಗಿರ್ತಕ್ಕಂಥ ಭಾವದಿಂದ ನಾವು ಅವನನ್ನ ಯಾವಾಗ ನಾವು ಕನೆಕ್ಟ್ ಆಗ್ತೀವಿ, ಅವಾಗ ನಮಗೂ ಸಹ ಅವನಿಂದ ಆ ಆನಂದ ನಮ್ಮ ಹೃದಯದಲ್ಲೂ ಪ್ರಕಟವಾಗುತ್ತೆ. ಈ ಆಧ್ಯಾತ್ಮಿಕ ಜ್ಞಾನ ಅಥವಾ ಈ ಆಧ್ಯಾತ್ಮಿಕತೆ ಅನ್ನೋದೇನಿದೆ, ಅದು ಸುಮ್ಮನೆ ಪುಸ್ತಕಗಳು ಓದಿ 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 ಈ ಗಟ್ ಹೊಡೆದ್ಕೊಂಡು ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋದಲ್ಲ. ಅದು ಆಕ್ಚುಲಿ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತೋ. ಯಾಕೆಂತ ಹೇಳಿದ್ರೆ ಶ್ರೀ ಗುರುಗಳ ಕೃಪೆಯಿಂದ ಅದು ಪರಂಪರಾನುಗತವಾಗಿ ಹರಿದುಕೊಂಡು ಬರ್ತಾ ಇದೆ. ಅದನ್ನ ಯಾವಾಗ ಗುರು ಕೃಪೆ ಆಗುತ್ತೋ, ಯಾವಾಗ ಒಬ್ಬ ಸತ್ಪಾತ್ರವಾಗಿರ್ತಕ್ಕಂತಹ ಒಬ್ಬ ಭಕ್ತನ ಮೇಲೆ ಗುರುಗಳ ಕೃಪೆ, ಭಗವಂತನ ಕೃಪೆ ಆಗುತ್ತೋ, ಆವಾಗ ಅಂತಹ ವ್ಯಕ್ತಿಯ ಹೃದಯದಲ್ಲಿ ಆ ಒಂದು ದಿವ್ಯ ಜ್ಞಾನ ಸ್ವಯಂ ಪ್ರಕಾಶವಾಗುತ್ತೆ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು. ಸೊ ಹಾಗೆ ಆ ದಿವ್ಯ ಜ್ಞಾನ ನಮ್ಮ ಹೃದಯದಲ್ಲಿ ಪ್ರಕಾಶ ಆಗ್ಬೇಕು ಅಂದ್ರೆ ನಮ್ಮ ಕಡೆಯಿಂದನೂ ಕೆಲವೊಂದು ಹೆಜ್ಜೆಗಳನ್ನ ನಾವು ಇಡಬೇಕಾಗತ್ತೆ. ಆ ಹೆಜ್ಜೆಗಳು ಇಡದೇನೆ ನಾವು ಸುಮ್ನೆ ಕುತ್ಕೊಂಡು ದಿವ್ಯ ಜ್ಞಾನ ಪ್ರಕಾಶಿತ ನನ್ನ ಹೃದಯದಲ್ಲಿ ಆಗ್ಲಿ ಅಂದ್ರೆ ಅದಾಗಲ್ಲ. ಯಾಕೆಂತ ಹೇಳಿದ್ರೆ ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಬರುತ್ತೆ, ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾಚ್ನೇನ ಆರಂ ಇವ ಭಾಸ್ಕರ ಅಂತ ಹೇಳಿದ್ರೆ, ಯಾರು ಕೇವಲ ಹರಿನಾಮದಲ್ಲಿ ವಾಸುದೇವ ಕಥಾ ರುಚಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಯಾರು ಜಪ ಮಾಡ್ತಿರ್ತಾರೋ, ಆ ಹರಿನಾಮ ಹೇಗೆ ಇದೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಬೆಳಗಿನ ಸೂರ್ಯ ಉದಯಿಸ್ಬೇಕಾದ್ರೆ ಅಲ್ಲಿ ಅಘ ಏನು ಮೋಡಗಳು ಕವಿದಿರುತ್ತೆ, ಏನು ಮಂಜು ಇರುತ್ತೆ, ಆ ಮಂಜನ್ನೆಲ್ಲ ಒಂದೇ ಕ್ಷಣದಲ್ಲಿ ಆ ಸೂರ್ಯ ಕರಗಿಸ್ಬಿಡ್ತಾನೆ. ಆ ರೀತಿಯಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪ ರಾಶಿಗಳನ್ನ ಕರಗಿಸ್ತಕ್ಕಂತಹ ಶಕ್ತಿ ಇರೋದು ಕೇವಲ ಹರೇ ಕೃಷ್ಣ ಮಹಾಮಂತ್ರಕ್ಕೆ, ಹರಿನಾಮಕ್ಕೆ. ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದ್ರೆ ಕಲಿಸಂತರಣ ಉಪನಿಷತ್ತಲ್ಲಿ ನಮಗೋಸ್ಕರ ಹೇಳಿರ್ತಕ್ಕಂಥ, ಈ ಕಲಿಯುಗದ ಜೀವಗಳಿಗೋಸ್ಕರ ಹೇಳಿರ್ತಕ್ಕಂಥ ಇದು ಮಹಾಮಂತ್ರ. ಬಟ್ ಅದ್ ಬೇರೆ ಬೇರೆ ವೈಷ್ಣವ ಸಂಪ್ರದಾಯದಲ್ಲಿ ಬೇರೆ ಬೇರೆ ಮಂತ್ರಗಳಿದೆ. ಎಲ್ಲಾ ಮಂತ್ರಗಳಿಗೂ ಒಂದೇ ಪೊಟೆನ್ಸಿ ಇದೆ. ಬಟ್ ಆಕ್ಚುಲಿ ದಿಸ್ ಇಸ್ ದ ರೆಕಮೆಂಡೆಡ್ ಪ್ರಿಸ್ಕ್ರಿಪ್ಷನ್. ಈಗ ಬೇಗ ಜ್ವರಗಳಲ್ಲಿ ಡಿಫ್ರೆಂಟ್ ಜ್ವರಗಳಿರುತ್ತೆ. ಬಟ್ ಮಲೇರಿಯಾ ಜ್ವರ ಬಂದ್ರೆ ಅದಕ್ಕೆ ಕ್ವಿನಾಯಿಲ್ ಸಮಥಿಂಗ್ ಸಮ್ ಕೈಂಡ್ ಆಫ್ ಮೆಡಿಸಿನ್ ಇಸ್ ದೇರ್, ಅದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಿಕಾಸ್ ದಟ್ ಈಸ್ ಫಾರ್ ದಟ್ ಸೇಮ್ ಆ ಜ್ವರಕ್ಕೋಸ್ಕರನೇ ಮದ್ದಿರೋದು. ಸೊ ಹಾಗೆ ಈ ಕಲಿಯುಗಕ್ಕೋಸ್ಕರ ಇರ್ತಕ್ಕಂಥದ್ದು ಈ ಹರಿನಾಮ, ಈ ಹರೇ ಕೃಷ್ಣ ಮಹಾಮಂತ್ರ. ಅದು ಬಂದ್ಬಿಟ್ಟು ನಾವು ಯಾವಾಗ ಒಬ್ಬ ಜೀವಿ ಅದನ್ನ ತನ್ನ ಜೀವನದ ಜೀವಾಳವಾಗಿ ಅದನ್ನ ತಗೊಂಡು, ಹರೇ ಕೃಷ್ಣ ಮಹಾಮಂತ್ರವನ್ನು ತಗೊಂಡು ಯಾವಾಗ ನಾವು ಹರಿನಾಮವನ್ನ ಶುರು ಮಾಡ್ತೀವಿ, ಅವಾಗ ನಮ್ಮ ಹೃದಯದಲ್ಲಿರ್ತಕ್ಕಂಥ ಕಲ್ಮಶಗಳು ಅರ್ಪಣ ಮಾಡಿದೆ ನಮ್ಗೆಲ್ಲ ಸಹ ಆ ಅಘಗಳೆಲ್ಲ, ಆ ಪಾಪ ರಾಶಿಗಳೆಲ್ಲ ಮಂಜಿನಂತೆ ಕರಗಿ ಹೊರಟೋಗುತ್ತೆ. ಯಾವಾಗ ಹೊರಟೋಗುತ್ತೆ ಆವಾಗಲೇನೆ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ, ಗುರುಗಳು ಭಗವಂತ ನಮ್ಗೆ ಕೃಪೆ ಮಾಡ್ತಾನೆ. ಆ ಒಂದು ಸ್ವಚ್ಛವಾಗಿರ್ತಕ್ಕಂತಹ ಹೃದಯದಿಂದ ನಾವು ಭಗವಂತನ ಈ ದಿವ್ಯ ಲೀಲೆಗಳನ್ನೆಲ್ಲ ಅದನ್ನ ನಾವು ಯಥಾವತ್ತಾಗಿ ಕೇಳಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಮನನ ಮಾಡ್ಕೊಳ್ತಕ್ಕಂತ ಅವಕಾಶ ನಮ್ಗೆ ಅವಾಗ ಸಿಗ್ತದೆ. ಅಲ್ಲಿವರೆಗೂ ಜಗನ್ನಾಥ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ.
ಬಟ್ ಓಕೆ, ಎಲ್ಲರಿಗೂ ಒಂದೊಂದು ಪಾತ್ರತೆ ಇರುತ್ತೆ. ನಮ್ಗೆ ಎಷ್ಟು ಪಾತ್ರೆ ಇದೆ, ನನ್ನ ಹತ್ರ ಒಂದು ಸಣ್ಣ ಬಟ್ಟಲ್ ಇರ್ಬೋದು, ಇನ್ನೊಬ್ರ ಹತ್ರ ದೊಡ್ಡ ಪಾತ್ರೆ ಇರ್ಬೋದು, ಇನ್ನೊಬ್ರ ಹತ್ರ ಕೊಪ್ಪರಿಗೆನೆ ಇರ್ಬೋದು. ಆವಾಗ ನಾನೆಷ್ಟು ಪಾಯಸವನ್ನ ಹಾಕಿಸ್ಕೊಳ್ತೀನಿ, ನನ್ನ ಕೈಲಿರೋ ಒಂದು ಚಿಕ್ಕ ಪುಟ್ಟ ಬಟ್ಟಲ್ ಇದ್ರೆ ಆ ಪುಟ್ಟ ಬಟ್ಟಲಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನೇ ಗುರುಗಳು ಕೃಷ್ಣನ್ ನನಗೆ ಪಾಯಸ ಕೊಡ್ಲಿಕ್ಕೆ ಸಾಧ್ಯ. ಬೇರೆಯವ್ರ ದೊಡ್ಡ ಕೊಪ್ಪರಿಗೆ ಇದ್ರೆ ಅವ್ರಿಗೆ ದೊಡ್ಡ ಕೊಪ್ಪರಿಗೆ ತಗೊಂಡು ಕೊಡ್ತಾನೆ. ಅಂದ್ರೆ ಅದು ಇಂಡಿವಿಜುವಲ್, ನಮ್ಮಲ್ಲಿ ಇರ್ತಕ್ಕಂಥ ಪಾತ್ರತೆಗೆ ಅನುಗುಣವಾಗಿ ಭಗವಂತ ನಮ್ಗೆ ಕೃಪೆ ಮಾಡ್ತಾನೆ. ಆ ಪಾತ್ರತೆಯನ್ನು ಗಳಿಸಿಕೊಳ್ಳೋದು ಹೇಗೆ, ಅದನ್ನು ವೈಷ್ಣವರ ಸೇವೆಯಿಂದ, ವೈಷ್ಣವರ ದಿವ್ಯ ಪರಮ ಸಾಧು ಸಂತರು ಅಂತ ಹೇಳಿದ್ರೆ ಶುದ್ಧವಾಗಿರ್ತಕ್ಕಂಥ ಪರಮ ಭಕ್ತರು, ಭಗವಂತ ಅವರ ಜೊತೆಯಲ್ಲೇ ಇರ್ತಾನೆ. ಹಾ, ಕೃಷ್ಣ ದೇ ತುಮಾರೋ ಕೃಷ್ಣ ದೀತೆ ಪಾರೋ, ನಿನ್ನ ಕೃಷ್ಣ ಇದ್ದಾನೆ, ಕೃಷ್ಣ ದೀತೆ ಪಾರೋ, ನೀವು ನಮ್ಗೆ ಕೃಷ್ಣನನ್ನ ಕೊಡಲಿಕ್ಕೆ ಸಮರ್ಥರಾಗಿದ್ದೀರಿ ವೈಷ್ಣವ ಠಾಕೂರರೇ ಅಂತ ಹೇಳಿ ನಾವು ಹಾಡು ಹೇಳ್ತೀವಿ ಅಲ್ವಾ, ಕೀರ್ತನೆ ಮಾಡ್ತೀವಿ. ಸೊ ದಟ್ ಮೀನ್ಸ್ ವಾಟ್, ದೇ ಹ್ಯಾವ್, ಅವ್ರ ಹತ್ರ ಕೃಷ್ಣ ಇದ್ದಾನೆ. ಅವ್ರ ಕೃಷ್ಣ ಯಾರ ಹತ್ರ ಇದ್ದಾನೆ, ಅವ್ರ ಕೃಷ್ಣನ ಕೊಡ್ಲಿಕ್ಕೆ ಸಾಧ್ಯ. ಯಾರು ಜಗನ್ನಾಥನ ಭಾವದಲ್ಲಿ ಜಗನ್ನಾಥನ ತಿಳ್ಕೊಂಡಿದ್ದಾರೆ, ಅವ್ರ ನಮ್ಗೆ ಜಗನ್ನಾಥನನ್ನ ಕೊಡ್ಲಿಕ್ಕೆ ಸಾಧ್ಯ. ಸೊ ಹಾಗೆ ನಮ್ಮ ಪಾತ್ರತೆಯನ್ನ ನಾವು ಬೆಳ್ಕೊಳ್ಬೇಕು ಅಂದ್ರೆ ವೈಷ್ಣವ ಸೇವೆ, ಹರಿನಾಮ ಸಂಕೀರ್ತನೆ, ಹರೇ ಕೃಷ್ಣ ಮಂತ್ರದ ಜಪ, ಈ 4 ಏನು ಇಸ್ಕಾನಿನ ಪಿಲ್ಲರ್ಸ್ ಇದೆ. 4 ಇಸ್ಕಾನಿನ ಪಿಲ್ಲರ್ಸ್ ಯಾರಿಗೆ ಗೊತ್ತಿದೆ? ಐ ನೋ ದ ಮಾತಾಜಿಸ್ ವಿಲ್ ನೋ. ಬೇರೆ ಯಾರಿಗಾದ್ರೂ ಹೊಸಬ್ರಿಗೆ ಯಾರಿಗಾದ್ರೂ ಗೊತ್ತಿದ್ಯಾ? 4 ಇಸ್ಕಾನ್ ಪಿಲ್ಲರ್ಸ್ ಇದೆ, ಕೈ ಎತ್ತಿ, ಯಾರಿಗ್ ಗೊತ್ತಿದೆ? ಐ ವುಡ್ ಬಿ ವೆರಿ ಗ್ಲಾಡ್ ಇಫ್ ಯು ನೋ. 4 ಇಸ್ಕಾನಿನ ಸ್ತಂಭಗಳಿದೆ. ಡಸ್ ಎನಿಬಡಿ ನೋ? ಓಕೆ, ಡಿವೋಟೀಸ್ ಯಾರಾದ್ರೂ ಹೇಳ್ಬಿಡಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಸತ್ಯ, ಶುಚಿ ಬರುತ್ತಲ್ಲ ಅದ ಮಾತಾಜಿ? ಸತ್ಯ, ಶೌಚ, ಅಹಿಂಸೆ, ತಪ, ಅದೆಲ್ಲ ಅದು ಬಂದ್ಬಿಟ್ಟು ಧರ್ಮದ 4 ಸ್ತಂಭಗಳು. ನಾ ಕೇಳ್ತಾ ಇರೋದು ಇಸ್ಕಾನಿನ 4 ಸ್ತಂಭಗಳಿದೆ. ಇಸ್ಕಾನಿನ 4 ಸ್ತಂಭಗಳು ಬಂದ್ಬಿಟ್ಟು ಬುಕ್ಸ್ ಆರ್ ದ ಬೇಸಿಸ್, ಪ್ರೀಚಿಂಗ್ ಇಸ್ ದ ಎಸೆನ್ಸ್, ಪ್ಯೂರಿಟಿ ಇಸ್ ಫೋರ್ಸ್, ಯುಟಿಲಿಟಿ ಇಸ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಪುಸ್ತಕವೇ ಆಧಾರ. ಯಾರ ಪುಸ್ತಕ? ಶಾಸ್ತ್ರಗಳು, ಶ್ರೀಲ ಪ್ರಭುಪಾದರು ತರ್ಜುಮೆ ಮಾಡಿರ್ತಕ್ಕಂಥ ಗ್ರಂಥಗಳು. ಇದು ನಮ್ಮ ಇಸ್ಕಾನಿನ ಆಧಾರ ಸ್ತಂಭ ಒಂದು. ಇನ್ನೊಂದು ಸ್ತಂಭ ಬಂದ್ಬಿಟ್ಟು ಪ್ರೀಚಿಂಗ್ ಈಸ್ ಎಸೆನ್ಸ್, ಪ್ರಚಾರವೇ ನಮ್ಮ ಒಂದು ಜೀವಾಳ. ಪ್ರಚಾರ ಮಾಡ್ಬೇಕು ಎಲ್ಲರೂ ಹರಿನಾಮವನ್ನ. ನಾವ್ ಏನನ್ನು ತಿಳ್ಕೊಂಡಿದೀವಿ ಅದನ್ನ ಮಾತ್ರ, ಎಕ್ಸ್ಟ್ರಾ ಅಲ್ಲ. ಮಾಡಕ್ಕಾಗ್ಲಿಲ್ವಾ? ನೋ ಪ್ರಾಬ್ಲಮ್, ಶ್ರೀಲ ಪ್ರಭುಪಾದರ ಪುಸ್ತಕವನ್ನ ಅವ್ರಿಗೆ ಕೊಟ್ಟು ಬಿಡ್ಬೋದು. ಶ್ರೀಲ ಪ್ರಭುಪಾದ್ ಆಲ್ವೇಸ್ ಟೆಲ್ಸ್, ನಿಮ್ಮ ಅರ್ಧ ಗಂಟೆಯ ಭಾಷಣ ಏನ್ ಮಾಡೀತು, ಒಂದು ಪುಸ್ತಕವನ್ನು ಕೊಟ್ಬಿಡಿ. ಆ ಪುಸ್ತಕದಲ್ಲಿರ್ತಕ್ಕಂತ ಒಂದು ಅರ್ಧ ಪ್ಯಾರವನ್ನ ಆ ಮನುಷ್ಯ ವ್ಯಕ್ತಿ ಓದಿದ ಅಂದ್ರೆ ಆ ಅರ್ಧ ಪ್ಯಾರ ಅವನ ಇಡೀ ಜೀವನವನ್ನೇ ಬದಲಿಸಿ ಬಿಡಬಹುದು. ಸೊ ಅದು ಬಂದ್ಬಿಟ್ಟು ಪುಸ್ತಕಗಳಿಂದ ಸಾಧ್ಯ ಆಗುತ್ತೆ. ಸೊ ಬುಕ್ಸ್ ಆರ್ ದ ಬೇಸಿಸ್, ಪ್ರೀಚಿಂಗ್ ಇಸ್ ಎಸೆನ್ಸ್, ಪ್ಯೂರಿಟಿ ಪ್ಯೂರಿಟಿ ಅಂತ ಹೇಳಿದ್ರೆ ಶುದ್ಧತೆ, ಪಾವಿತ್ರತೆ. ಬರೀ ಸ್ನಾನ ಮಾಡೋದ್ರಿಂದ ಪಾವಿತ್ರತೆ ಬರಲ್ಲ, ಹೃದಯದ ಪಾವಿತ್ರತೆ ಬರೋದು ಹರಿನಾಮದ ಜಪದಿಂದ, ವಾಕ್ ನಿಯಂತ್ರಣದಿಂದ. ಅನೇಕ ಉಪದೇಶಾಮೃತದಲ್ಲಿ ಇದೆ, ಅದನ್ನೆಲ್ಲ ನಾವು ನಿರ್ವಹಿಸಿದ್ರೆ ದಟ್ ಈಸ್ ದ ಪ್ಯೂರಿಟಿ ವಿಲ್ ಕಮ್. ಆದ್ರಿಂದ ನಮ್ಗೆ ಪಾವಿತ್ರತೆ ಬರ್ತದೆ. ನೆಕ್ಸ್ಟ್, ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಏನೇ ಇರ್ಲಿ ಅದನ್ನ ನಾವು ಭಗವಂತನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸೋದು. ಪ್ರತಿ ಒಂದು ವಸ್ತುವನ್ನು ಸಹ, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಭೆಗಳು ಸಹ, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಸಹ, ಪ್ರತಿಯೊಬ್ಬ ನಮಗೆ ಇರ್ತಕ್ಕಂಥ ಸಂಬಂಧಗಳನ್ನು ಸಹ ನಾವ್ ಯಾವಾಗ ಭಗವಂತನ ಕಡೆಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪದ್ಮವಾಸು ಮಾತಾಜಿ ಏನ್ ಹೇಳಿ? ನಮ್ಗೆ ಗೊತ್ತಿರ್ಲಿಲ್ಲ, ಇವತ್ತೇ ಫಸ್ಟ್ ಗೊತ್ತಾಗಿದ್ದು. ಆಯ್ತು ಮಾತಾಜಿ, ಆಯ್ತು. ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ಅಲ್ಲಿ ನಾನು ಕೇಳ್ತೀನಿ. ಓಕೆ, ಸೊ ಅವಾಗ ಈ ರೀತಿಯಲ್ಲಿ ಯಾವಾಗ ಈ ಒಂದು ಪ್ರತಿ ಒಂದನ್ನು ಸಹ ನಾವು ಕೃಷ್ಣನ ಸೇವೆಗೆ ಅಂತ ಹೇಳಿ ನಾವು ತೊಡಗಿಸ್ತೀವಿ, ಅದು ಬಂದು
ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಇದ್ದದ್ದನ್ನೆಲ್ಲವನ್ನೂ ಸಹ ಭಗವಂತನ ಸೇವೆಗೆ ತೊಡಗಿಸ್ತಕ್ಕಂಥದ್ದು ನಮ್ಮ ಆದ್ಯತೆ, ಧ್ಯೇಯ ಅಂತಕ್ಕಂಥದ್ದು. ಇದು 4 ಪಿಲ್ಲರ್ಸ್, ಇಸ್ಕಾನಿನ ಸ್ತಂಭಗಳು. ಸೊ ಈ ಸ್ತಂಭಗಳನ್ನ ನಾವು ಆಚರಣೆಯಲ್ಲಿ ತಗೊಂಡು ಬರ್ಬೇಕು. ಸೊ ಜಗನ್ನಾಥ ಅನ್ನನ್ನ ನಮ್ಗೆ ಕೊಟ್ಟಿರ್ತಕ್ಕಂಥವ್ರು, ಜಗನ್ನಾಥ ಇಲ್ಲಿವರೆಗೂ ಸಹ ಕೇವಲ 1965ನೇ ಇಸ್ವಿಲಿ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋದ್ರು. ಅಲ್ಲಿಂದ 1966ರಲ್ಲಿ ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ಇಸ್ಕಾನ್ ಅಂತ ಹೆಸರು ಬಂದು ಸ್ಥಾಪನೆ ಆದದ್ದು ಹೊಸ್ತು. ಆದ್ರೆ ಈ ಒಂದು ಸನಾತನ ವೈದಿಕ ಧರ್ಮ ಹೊಸ್ತಲ್ಲ. ಇದಕ್ಕೆ ಆದಿ ಮಧ್ಯ ಅಂತ್ಯ ಅನ್ನೋದು ಇಲ್ವೇ ಇಲ್ಲ. ಈ ವೈದಿಕ ಧರ್ಮಕ್ಕೆ, ನಾವು ಪಾಲಿಸ್ತಾ ಇರ್ತಕ್ಕಂಥ ಈ ವೈಷ್ಣವ ಧರ್ಮಕ್ಕೆ, ಅದಕ್ಕೆ ಅವರು ಒಂದು ಹೊಸ ಹೆಸರು ಅಂತ ಹೇಳಿದ್ರೆ ಆ ಒಂದು ಸಂಸ್ಥೆಗೆ ಹೆಸರು ಕೊಟ್ರು, ಅಂದ್ರೆ ಒಂದು ಕಮ್ಯುನಿಟಿಯನ್ನು ಮಾಡಿ. ಬಟ್ ನಾವು ಪಾಲಿಸ್ತಾ ಇರ್ತಕ್ಕಂಥದ್ದು ಇದು ಬಂದು ಸನಾತನವಾಗಿರ್ತಕ್ಕಂತಹ ಸಂಸ್ಕೃತಿ, ಆದಿ ಇಲ್ಲದ್ದು. ಸೊ ಇದನ್ನ ನಮ್ಗೆ ಶ್ರೀಲ ಪ್ರಭುಪಾದ್ರು ಯಾವಾಗ 66ರಲ್ಲಿ ಸ್ಥಾಪನೆ ಮಾಡಿದ್ರು, ಅದು ಫಾರಿನ್ ಅಲ್ಲಿ, ಅಮೆರಿಕದಲ್ಲಿ ಅವ್ರು ಸ್ಥಾಪನೆ ಮಾಡಿದಾಗ ಅಲ್ಲಿ ಜಗನ್ನಾಥ ಅಂದ್ರೆ ಏನ್ ಗೊತ್ತಿಲ್ಲ, ಕೃಷ್ಣ ಅಂದ್ರೆ ಏನ್ ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ಫಾರಿನರ್ಸ್, ಅದ್ರಲ್ಲಿ ಹಿಪ್ಪೀಸ್. ಅಂತವರನ್ನ ಶ್ರೀಲ ಪ್ರಭುಪಾದ್ರು ಹರಿನಾಮದಿಂದ ಫಸ್ಟ್ ಅವರನ್ನ ನಿಧಾನವಾಗಿ ಮೇಲೆತ್ತಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಮೇಲೆತ್ತಲಿಕ್ಕೆ ಶುರು ಮಾಡಿದಾಗ ಒಂದ್ ದಿವಸ ಆ ಭಗವಂತನ ಕೃಪೆಯಿಂದನೇ ಶ್ರೀಲ ಪ್ರಭುಪಾದ್ರ ಶಿಷ್ಯ ಇರ್ತಾರೆ, ಮಾಲತಿ ಮಾತಾಜಿ ಅಂತ. ಅವ್ರಿಗೆ ಅವರು ಎಸ್ ಸುನಂದ ಮಾತಾಜಿ ಹೇಳಿ. ಸುನಂದ ಮಾತಾಜಿ ಹೇಳಿ. ಸೊ ಯಾವಾಗ ಶ್ರೀಲ ಪ್ರಭುಪಾದ್ರು ಅವರ ಶಿಷ್ಯೆ ಮಾಲತಿ ಮಾತಾಜಿ ಅವರು ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಅವ್ರಿಗೆ ಒಂದು ಚಿಕ್ಕ ಒಂದು ಜಗನ್ನಾಥನ ಸಣ್ಣ ಪುಟಾಣಿ, ಒಂದು ಆಲ್ಮೋಸ್ಟ್ ಲೈಕ್ 1 ಇಂಚ್ 2 ಇಂಚ್ ಅಷ್ಟೇ ಇರ್ತದೆ. ಅದನ್ನ ಅವ್ರಿಗೆ ಸಿಗ್ತದೆ. ಅದನ್ನ ಅವರು ಸುಮ್ನೆ ಎತ್ಕೊಂಡ್ ಬಂದ್ಬಿಡ್ತಾರೆ. ಅವ್ರ ಹತ್ರ ಕೊಡ್ಲಿಕ್ಕೆ ದುಡ್ಡು ಸಹ ಇರೋಲ್ಲ, ಹಂಗೆ ಎತ್ಕೊಂಡ್ ಬರ್ತಾರೆ. ಶ್ರೀಲ ಪ್ರಭುಪಾದ್ರಿಗೆ ತಗೊಂಡ್ ಬಂದು ಅದನ್ನ ಕೊಡ್ತಾರೆ, ಜಗನ್ನಾಥನನ್ನ. ಅದನ್ನ ತಗೊಂಡ್ ಬಂದ್ ಜಗನ್ನಾಥನ್ ಕೊಟ್ಟ ತಕ್ಷಣ ಪ್ರಭುಪಾದ್ ವಾಟ್ ಇಸ್ ದಿಸ್, ಇದು ಏನು ಅಂತ ಹೇಳ್ಬಿಟ್ಟು ಶ್ರೀಲ ಪ್ರಭುಪಾದ್ರ ಬುಕ್ ಟೇಬಲ್ ಮೇಲೆ ಅದನ್ನ ಇಡ್ತಾರೆ. ಇಟ್ಟಿದ ತಕ್ಷಣ ಶ್ರೀಲ ಪ್ರಭುಪಾದ್ರು ಫುಲ್ ದಂಡವತ್ ಮಾಡ್ತಾರೆ ಜಗನ್ನಾಥನ್ಗೆ ದಂಡವತ್ ಮಾಡಿ, ಮಹಾಪ್ರಭು ನೀವ್ ಇಲ್ಲಿಗೆ ಬಂದ್ರ ಅಂತ ಹೇಳಿ ಶ್ರೀಲ ಪ್ರಭುಪಾದ ತುಂಬಾ ಖುಷಿ ಆಗುತ್ತೆ. ಇದು ಎಲ್ಲಿ ಸಿಕ್ತು ಅಂತ ಶ್ರೀಲ ಪ್ರಭುಪಾದ್ ಕೇಳ್ತಾರೆ. ಅವಾಗ ಮಾಲತಿ ಮಾತಾಜಿ ಹೇಳ್ತಾರೆ, ಅಲ್ಲಿ ಇಂಡಿಯನ್ ಸ್ಟೋರ್ ಇದೆ ಶ್ರೀಲ ಪ್ರಭುಪಾದ್ ಅಲ್ಲಿ ಊರಲ್ಲಿ, ಐ ಮೀನ್ ಆಲ್ಮೋಸ್ಟ್ ಲೈಕ್ ನ್ಯೂಯಾರ್ಕ್ ಅಂತ ಅನ್ಸುತ್ತೆ ಅದು. ಸೊ ಅಲ್ಲಿಗೆ ಹೋಗಿದ್ದೆ, ಅದ್ ಇಲ್ಲಿ ಸಿಕ್ತು, ನನ್ಗೆ ಹಿಡ್ಕೊಂಡ್ ಬಂದೆ. ಶ್ರೀಲ ಪ್ರಭುಪಾದ್ ಇವ್ರ ಜೊತೆಗೆ ಇನ್ನೂ ಇಬ್ರು ಇರ್ಬೇಕಲ್ವಾ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ್ರು. ಹೌದು ಇದಾರೆ ಅಂತ ಅವ್ರು ಹೇಳ್ತಾರೆ. ಮಾಲತಿ ಮಾತಾಜಿ ಹೋಗಂಗಾದ್ರೆ ಅದನ್ನ ತಗೊಂಬಾ ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಮಾಲತಿ ಮಾತಾಜಿ ಬರ್ತಾರೆ. ಬಂದು ಅವ್ರ ಹತ್ರ ಇದ್ದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇವ್ನು ಉಳ್ಕಿದ್ ಇಬ್ರನ್ನು ಸಹ ತಕೊಂಡ್ ಬರ್ತಾರೆ. ತಕೊಂಡ್ ಬಂದಾಗ ಶ್ರೀಲ ಪ್ರಭುಪಾದ್ರು ಅದನ್ನ ನೋಡಿ, ಇದು ಜಗನ್ನಾಥ್ ಬಲ್ದೇವ್ ಸುಭದ್ರ ಅಂತ ಹೇಳಿ ಅವ್ರಿಗೆಲ್ಲರಿಗೂ ತೋರಿಸ್ತಾರೆ. ಜಗನ್ನಾಥನ ಕಥೆಯನ್ನು ಹೇಳ್ತಾರೆ, ಅವನು ಸ್ವತಃ ಶ್ರೀಕೃಷ್ಣ ಹೇಗೆ ಅಂತ ಹೇಳ್ಬಿಟ್ಟು ಕೊನೆಗೆ ಶ್ರೀಲ ಪ್ರಭುಪಾದ್ ಹೇಳ್ತಾರೆ, ಮಾಲತಿ ಮಾತಾಜಿ ಅವರ ಹಸ್ಬೆಂಡ್ ಇರ್ತಾರೆ ಶ್ಯಾಮ್ ಸುಂದರ್ ಪ್ರಭು ಅಂತ ಹೇಳಿ, ಅವ್ರಿಗೆ ಹೇಳ್ತಾರೆ, ಅವ್ರು ಕಾರ್ಪೆಂಟ್ರು. ಅವ್ರಿಗೆ ಶ್ರೀಲ ಪ್ರಭುಪಾದ್ ಹೇಳ್ತಾರೆ, ಶ್ಯಾಮ್ ಸುಂದರ್ ಕ್ಯಾನ್ ಇಟ್ ಮೇಕ್ ದಿಸ್ ಸೇಮ್ ರೆಪ್ಲಿಕಾ ಆಫ್ ದಿಸ್ ಡೈಟಿ ಅಂತ ಕೇಳ್ತಾರೆ. ಇದೇ ತರನೇನೆ ನೀನು ಇನ್ನೊಂದು ದೊಡ್ಡ ವಿಗ್ರಹವನ್ನು ಮಾಡಬಲ್ಯಾ ಅಂತ ಕೇಳ್ತಾರೆ. ಶ್ಯಾಮ್ ಸುಂದರ್ ಪ್ರಭು ನಾನ್ ಟ್ರೈ ಮಾಡ್ತೀನಿ ಶ್ರೀಲ ಪ್ರಭುಪಾದ್ ಅಂತ ಹೇಳ್ಬಿಟ್ಟು ಶ್ಯಾಮ್ ಸುಂದರ್ ಪ್ರಭು ಫಸ್ಟ್ ಗೆ ಜಗನ್ನಾಥ್ ಮಾಡ್ತಾರೆ. ನಾವೆಲ್ಲಿ ಕೆಲವೊಂದು ಫೋಟೋದಲ್ಲಿ ನೋಡಿದೀವಲ್ವಾ, ಶ್ರೀಲ ಪ್ರಭುಪಾದ್ರ ಒಂದು ದೊಡ್ಡ ಜಗನ್ನಾಥನ್ ಗೊಂಬೆ ತರ ಒಂದು ವಿಗ್ರಹವನ್ನು ಇಟ್ಕೊಂಡು ಒಂದು ಪಾರ್ಕ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಶ್ರೀಲ ಪ್ರಭುಪಾದ್ರು ಕೀರ್ತನ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದು ಬಂದ್ಬಿಟ್ಟು ಆ ಜಗನ್ನಾಥ್ ಬಂದ್ಬಿಟ್ಟು ಶ್ಯಾಮ್ ಸುಂದರ್ ಪ್ರಭು ಮಾಡಿದ್ದು ಫಸ್ಟ್ ಜಗನ್ನಾಥ್ ಅದು ಆಕ್ಚುಲಿ ನಮ್ಮ ಇಸ್ಕಾನ್ ಅಲ್ಲಿ. ಸೊ ಇಲ್ಲಿವರೆಗೂನು ಸಹ ಜಗನ್ನಾಥ ಕೇವಲ ಉತ್ಕಳ ದೇಶದ ಸ್ವತ್ತಾಗಿದ್ದ. ಉತ್ಕಳ ದೇಶ ಅಂದ್ರೆ ಒರಿಸ್ಸಾ ದೇಶದ ಸ್ವತ್ತಾಗಿದ್ದ. ಅಲ್ಲಿಂದ ಯಾವಾಗ ಅವನ ಒಬ್ಬ ಶುದ್ಧ ಭಕ್ತರಾಗಿರ್ತಕ್ಕಂಥ ಶ್ರೀಲ ಪ್ರಭುಪಾದ್ರು ಅಮೇರಿಕಾದಂತಹ ಮ್ಲೇಚ್ಛರ್ ಇರ್ತಕ್ಕಂಥ ದೇಶ, ಏನು ಅವರಿಗೆ ರೀತಿ ನೀತಿ ಕ್ರಮ ಏನ್ ಸಹ ಗೊತ್ತಿಲ್ಲ ಅವ್ರಿಗೆ, ಅಂತಹ ದೇಶಕ್ಕೆ ಹೋಗಿ ಅಲ್ಲಿ ಶ್ರೀಲ ಪ್ರಭುಪಾದ್ರು ಅವರ ಒಂದು ದಿವ್ಯ ಭಕ್ತಿಯಿಂದ ಜಗನ್ನಾಥನನ್ನ ಅಲ್ಲಿ ಪ್ರಕಟ ಮಾಡಿಸ್ತಾರೆ. ಆಮೇಲೆ ನಿಧಾನವಾಗಿ ಶ್ರೀಲ ಪ್ರಭುಪಾದ್ರು ಅಲ್ಲಿ ಫಸ್ಟ್ ರಥಯಾತ್ರವನ್ನ ಕಂಡಕ್ಟ್ ಮಾಡ್ತಾರೆ. ಶ್ರೀಲ ಪ್ರಭುಪಾದ್ ಯಾವ ರೀತಿಯಲ್ಲಿ ರಥಯಾತ್ರೆಯನ್ನ ಮಾಡ್ಬೇಕು ಅಂತ ಹಂತ ಹಂತವಾಗಿ ಅಲ್ಲಿಂದ ಇಡೀ ವಿಶ್ವದಾದ್ಯಂತ ಇರ್ತಕ್ಕಂಥ ಎಲ್ಲ ಇಸ್ಕಾನ್ಗಳಲ್ಲೂ ಸಹ ಇವತ್ತಿನ ದಿವಸ ರಥಯಾತ್ರೆಯನ್ನ ಶ್ರೀಲ ಪ್ರಭುಪಾದ್ರ ಕೃಪೆಯಿಂದ ನಾವು ಮಾಡ್ತಾ ಇದೀವಿ.
ಜದಿ ಪ್ರಭುಪಾದ್ ನಾ ಹೋಯ್ತು ತವೆ ಕಿ ಹೋಯ್ತು. ಗುರು ಮಹಾರಾಜ್ ಹೇಳ್ತಾರೆ, ನಮ್ ಗುರು ಮಹಾರಾಜ್ರು, ಶೀಲ ಪ್ರಭುಪಾದ್ರ ಇಲ್ಲದಿದ್ರೆ ಇನ್ನೇನ್ ಆಗ್ತಿತ್ತು, ಏನಾಗ್ತಿತ್ತು, ಈ ಜೀವನ ಬಾಹಿತಕ್ಕಿಸ ಈ ಜೀವನ ಅನ್ನೋದು ಯಾವ ಕಡೆ ಯಾವ ದಿಕ್ಕಲ್ಲಿ ಹರಿದೋಗ್ತಿತ್ತೋ ನಮ್ಗಳಿಗೆ ಗೊತ್ತಿಲ್ಲ. ಶೀಲ ಪ್ರಭುಪಾದ್ ಇಲ್ದಿದ್ರೆ ನಮ್ಗಳಿಗೆ ಜಗನ್ನಾಥ ಸಹ ಗೊತ್ತಿಲ್ಲ, ಬಲ್ದೇವ್ ಸಹ ಗೊತ್ತಿಲ್ಲ, ಸುಭದ್ರಾ ಮಹಾರಾಣಿ ಸಹ ಗೊತ್ತಿಲ್ಲ. ಆಮೇಲೆ ನಮ್ಗೆ ರಥಯಾತ್ರೆ ಅಂತನೂ ಗೊತ್ತೇ ಇಲ್ಲ. ನಾವ್ ಇಲ್ಲಿವರೆಗೂ ಕೂತ್ಕೊಂಡು ಒಂದು ಜಗನ್ನಾಥ ಪುರಿ ಅನ್ನೋದೊಂದು ಇದೆಯಪ್ಪ, ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ರಥಯಾತ್ರೆ ಆಗತ್ತೆ ಅನ್ನೋದನ್ನ ಅಷ್ಟೇ ಗೊತ್ತು. ಬಟ್ ಅದ್ರ ಮಹತ್ವ ಏನು, ಆ ಭಗವಂತ ಯಾವ ರೀತಿಯಲ್ಲಿ ಇದ್ದಾನೆ, ಅದೆಲ್ಲ ನಮ್ಗೆ ಗೊತ್ತಾಗಿದ್ದು ಕೇವಲ ಆ ಒಬ್ಬ ಪರಮ ವೈಷ್ಣವರು, ಪರಮ ಭಾಗವತ ಶ್ರೀಲ ಪ್ರಭುಪಾದ ಅನುಗ್ರಹದಿಂದ ಕೇವಲ ನಮ್ಗೆ ಇದು ಸಾಧ್ಯವಾಗಿರೋದು. ಸೊ ನಾವೆಲ್ಲರೂ ಈ ಒಂದು ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಏನಿದೀವಿ, ನಾವೆಲ್ಲರೂ ಶ್ರೀಲ ಪ್ರಭುಪಾದ್ರಿಗೆ ಜನುಮಕ್ಕೂ ಋಣಿಯಾಗಿರ್ಬೇಕು. ಇವತ್ತು ನಾವೇನು ಪ್ರತಿ ಮನೆಗಳಲ್ಲೂ ಜಗನ್ನಾಥನನ್ನ ಇಟ್ಕೊಂಡು ನಾವು ಸೇವೆ ಮಾಡ್ತಾ ಇದ್ದೀವಿ. ಈ ಒಂದು ಅದ್ಭುತ ಸೇವೆಯನ್ನ ಕಲಿಸಿರ್ತಕ್ಕಂಥವ್ರು ಅವರು. ಶ್ರೀಲ ಪ್ರಭುಪಾದ್ರ ಕೃಪೆ ನಮ್ಗೆ ಜಗನ್ನಾಥ ಕೊಟ್ಟಿದ್ದಾನೆ. ಯಾಕೆ, ಜಗನ್ನಾಥ ಹತ್ರ ಇದ್ದ ಶಿಲಾ ಪ್ರಭುಪಾದ್ರ ಹತ್ರ, ಅದಕ್ಕೆ ನಮ್ಗೆ ಶಿಲಾ ಪ್ರಭುಪಾದ್ರು ಆ ಜಗನ್ನಾಥನನ್ನ ಕೊಡ್ಲಿಕ್ಕೆ ಸಾಧ್ಯವಾಯ್ತು. ನಮ್ಮ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಜಗನ್ನಾಥನ ಯಾಕೆ ನಾವು ಅಷ್ಟು ಮೇನ್ ಆಗಿ ನಾವು ಅವನನ್ನ ಪ್ರಾಧಾನ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಶ್ರೀ ವೈಷ್ಣವರಿಗೆ 108 ದಿವ್ಯ ದೇಶಗಳಿದೆ. ಆ 108 ದಿವ್ಯ ದೇಶಗಳಲ್ಲಿ 4 ಪ್ರಮುಖ ದಿವ್ಯ ದೇಶಗಳಿದೆ ಶ್ರೀ ವೈಷ್ಣವರಿಗೆ. ಒಂದು ತಿರುಪತಿ, ಇನ್ನೊಂದು ಮೇಲ್ಕೋಟೆ, ಇನ್ನೊಂದು ಶ್ರೀರಂಗಂ, ಇನ್ನೊಂದು ಕಂಚಿ. ಸೊ ಈ 4 ದಿವ್ಯ ಬಿಟ್ರೆ ಅವ್ರಿಗೆ 108 ದಿವ್ಯ ದೇಶಗಳನ್ನ ದರ್ಶನ ಮಾಡಿದ ಫಲ ಶ್ರೀ ವೈಷ್ಣವರಿಗೆ ಸಿಕ್ಬಿಡುತ್ತಂತೆ. ಸೊ ಹಾಗೆ ನಾವು ಗೌಡಿ ವೈಷ್ಣವರಿಗೆ 3 ಮುಖ್ಯವಾಗಿರ್ತಕ್ಕಂತಹ ದಿವ್ಯ ದೇಶಂ ಅಂತ ಹೇಳ್ಬೋದು, ಅಥವಾ ನಮ್ಮ ಗೌಡಿಯ ವೈಷ್ಣವರ ಸಂಸ್ಕೃತಿ, ನಮ್ಮ ಜೀವಾಳ ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಮೇನ್ ಮಾಯಾಪುರ ಶ್ರೀಧಾಮ. ಅದು ನಮ್ಗೆ ಚೈತನ್ಯ ಮಹಾಪ್ರಭುಗಳ ಜನನ ಸ್ಥಾನ ಆಗಿರೋದ್ರಿಂದ ಅದು ನಮಗೆ ಅತ್ಯಂತ ಪ್ರಾಮುಖ್ಯತೆ. ಯಾಕೆಂದ್ರೆ ಹರಿನಾಮ ಸಂಕೀರ್ತನೆ ಉಗಮ ಸ್ಥಾನವೇ ಮಾಯಾಪುರ. ಸೊ ದ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಜಗನ್ನಾಥಪುರಿ. ಸೊ ಆಮೇಲೆ ನಮ್ಗೆ ಶ್ರೀ ವೃಂದಾವನ ಧಾಮ. ಈ 3 ಧಾಮಗಳು ನಮ್ಮ ಜೀವನದ ಜೀವಾಳ. ಯಾಕೆ, ಗೌಡಿಯ ವೈಷ್ಣವರು. ಯಾಕೆ ಅಂತ ಹೇಳಿದ್ರೆ, ಒಂದು ಮೇನ್ ಆಗಿ ಬಂದ್ಬಿಟ್ಟು, ಈಗಷ್ಟೇ ಮಾತಾಜಿ ಒಂದು ಕೀರ್ತನ್ ಮಾಡಿದ್ರಲ್ವಾ, ವಾಸುದೇವ ಘೋಷ್ ಅವರದ ಜೇ ಗೌರವ್ ಸೇ ಕೃಷ್ಣ ಸೇ ಜಗನ್ನಾಥ್. ಯಾಕೆ ಅಂತ ಹೇಳಿದ್ರೆ, ಗೌರವ ಮಹಾಪ್ರಭು ಸ್ವತಃ ಶ್ರೀ ಕೃಷ್ಣ ಪರಮಾತ್ಮ. ಶ್ರೀ ಕೃಷ್ಣ ಪರಮಾತ್ಮ ಅವ್ರಿರೋದು ಯಾವ ಭಾವದಲ್ಲಿ? ಶ್ರೀ ರಾಧಾ ಭಾವೇ ಗೌರ ಅವತಾರ್ ಅಲ್ವಾ? ಸೊ ರಾಧಾ ಭಾವದಲ್ಲಿ ಗೌರ ಮಹಾಪ್ರಭುಗಳ ಅವತಾರ ಎಲ್ಲೋಗಿದೆ? ನಾದಿಯಾದಲ್ಲೇ ಆಗಿದೆ. ಇದ್ರಲ್ಲಿ ಎಲ್ಲಿ ನಮ್ಮ ಮಾಯಾಪುರ ಧಾಮದಲ್ಲಿ ಆಗಿದೆ, ನವದ್ವೀಪದಲ್ಲಿ. ಅಲ್ಲಿ ಚೈತನ್ಯ ಮಹಾಪ್ರಭುಗಳು 24ನೇ ವಯಸ್ಸಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವ್ರು ಯಾವಾಗ ಅವ್ರ ತಾಯಿ ಶಶಿಮತ ಹೇಳ್ತಾರೆ, ಬೇಟಾ ನೀನು ಇದಕ್ ಹೋಗ್ಬೇಡ, ವೃಂದಾವನಕ್ಕೆ ಹೋಗ್ಬೇಕು ಅಂತ ಚೈತನ್ಯ ಮಹಾಪ್ರಭು ತುಂಬಾ ತುದಿಗಾಲ ನಿಂತಿರ್ತಾರೆ, ನೀನ್ ಅಲ್ಲಿ ಹೋಗೋದ್ ಬೇಡ, ನೀನ್ ಸೀದಾ ಜಗನ್ನಾಥ್ಪುರಿಗೆ ಹೋಗು. ಯಾಕೆ ಅಂತ ಹೇಳಿದ್ರೆ, ಜಗನ್ನಾಥ್ಪುರಿಗೆ ಬಂಗಾಳದಿಂದ ಅನೇಕ ವೈಷ್ಣವರು ಬರ್ತಾ ಹೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಆ ರೀತಿಯಲ್ಲಿ ಆದ್ರೂ ನನಗೆ ಸುದ್ದಿ ಸಿಗ್ತಾ ಇರುತ್ತೆ. ನೀನು ಜಗನ್ನಾಥ್ಪುರಿಗೆ ಹೋಗು ಅಂತ ಹೇಳಿ ಅವರ ತಾಯಿಯ ಆಜ್ಞೆ ಕೊಡ್ತಾರೆ. ಬಟ್ ಆಕ್ಚುಲಿ ಅದಕ್ಕಿಂತ ಮೊದಲು ಈ ಒಂದು ಜಗನ್ನಾಥ ಆವಿರ್ಭಾವ ಆಗುವ ಸಂದರ್ಭದಲ್ಲಿ, ಜಗನ್ನಾಥನ ಆವಿರ್ಭಾವ ಆಗಿರೋದು ಯಾವಾಗ? ಆಲ್ಮೋಸ್ಟ್ ಈ ಒಂದು ಕಲಿಯುಗದ ಪ್ರಾರಂಭದಲ್ಲಿ ಜಗನ್ನಾಥನನ್ನ ಅಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಪ್ರಾಕಟ್ಯ ಮಾಡಿದ್ದಾರೆ. ಸೊ ಕೆಲವೊಬ್ರು ಹೇಳ್ತಾರೆ, ಆಕ್ಚುಲಿ ಕಲಿಯುಗದ ದೇವರು ತಿರುಪತಿ ವೆಂಕಟರಮಣ ಅಲ್ವಾ ಅಂತ ಕೇಳ್ತಾರೆ. ಯಾಕಂದ್ರೆ ನಮ್ಗೆ ಸೌತ್ ಇಂಡಿಯಾದಲ್ಲಿ ನಮ್ಗೆಲ್ಲರಿಗೂ ಗೊತ್ತು, ತಿರುಪತಿ ಬಾಲಾಜಿ ತುಂಬಾ ಫೇಮಸ್. ಸೊ ಕಲಿಯುಗದ ದೇವರು ಅಂತಾನೆ ಅವನಿಗೂ ಸಹ ಹೆಸರಿದೆ. ಕನ್ಫ್ಯೂಷನ್ ಆಗುತ್ತೆ. ಇದನ್ ಕನ್ಫ್ಯೂಷನ್ ಅನ್ನ ನಾವು ನಮ್ಮ ಗುರು ಮಹಾರಾಜರಿಗೆ ಕೇಳಿದಾಗ ಗುರು ಮಹಾರಾಜರು ಹೇಳೋದು, ಆಕ್ಚುಲಿ ಹೇಳಿದ್ದು, ಇದು ತಿರುಪತಿ ಬಾಲಾಜಿ ಏನಿದ್ದಾನೆ ಅವನು ಸಹ ಕಲಿಯುಗದ ದೇವರೇ. ಬಟ್ ಆಕ್ಚುಲಿ ಈ ದೇವರಲ್ಲ, ಅವನು ಹಿಂದಿನ ಕಲಿಯುಗದಲ್ಲಿ ಅವನು ಅಲ್ಲಿ ಆವಿರ್ಭಾವ ಆಗಿರೋದು ತಿರುಪತಿಯವನು. ಬಟ್ ಈ ಒಂದು ಕಲಿಯುಗದ ಪ್ರಮುಖ ದೇವರು ಬಂದ್ಬಿಟ್ಟು ಸ್ವತಃ ಜಗನ್ನಾಥನೇ.
ಹೇಳಿದ್ರೆ ಈ ಕಲಿಯ ತಾಂಡವದಲ್ಲಿ ನಾವೆಲ್ಲ 84 ಲಕ್ಷ ಜೀವರಾಶಿಗಳು ತುಂಬಾ ನಲಗಿ ಹೋಗ್ತಾ ಇದೀವಂತೆ. ಸೊ ನಲಗಿ ಹೋಗ್ತಾ ಇದ್ರೆ ನಮ್ಗೆ ಅಷ್ಟು ಶುದ್ಧತೆ ಗೊತ್ತಿಲ್ಲ. ಸೊ ಜಗನ್ನಾಥ ಮಹಾಪ್ರಭುವನ ದರ್ಶನ ಮಾತ್ರದಿಂದ, ಜಗನ್ನಾಥ ಮಹಾಪ್ರಭುವಿನ ಒಂದು ಪ್ರಸಾದ ಸೇವನೆ ಮಾತ್ರದಿಂದನೇ ನಮ್ಮ ಭವರೋಗ, ನಮ್ಮ ಅನೇಕ ಕೋಟಿ ಜನ್ಮಾಂತರದ ಪಾಪರಾಶಿ ಕರಗಿ ನಮಗೆ ಅವನಲ್ಲಿ ಸ್ವಲ್ಪವಾದ್ರೂ ಭಕ್ತಿ ಭಗವಂತ ಇದಾನಪ್ಪ ಅಂತಕ್ಕಂತ ಒಂದು ಸ್ವಲ್ಪನಾದ್ರೂನು ನಮ್ಗೆ ಪ್ರಜ್ಞೆ ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಜಗನ್ನಾಥನೇ ಸರಿ ಅಂತ ಹೇಳಿ. ಯಾಕೆಂದ್ರೆ ಅವನು ಅಷ್ಟು ಕರುಣಾಳು. ಚೈತನ್ಯ ಮಹಾಪ್ರಭು ಯಾವಾಗ ಒರಿಸ್ಸಾದಲ್ಲಿ ಜಗನ್ನಾಥ್ಪುರಿಗೆ ಬರ್ತಾರೆ, ಬಂದಾಗ ಅವ್ರು ಫಸ್ಟ್ ಜಗನ್ನಾಥನನ್ನ ಭೇಟಿ ಮಾಡೋದು ಯಾವ ರೀತಿಯಲ್ಲಿ? ಆ ಬಂದು ಜಗನ್ನಾಥನ ಭಾವದಲ್ಲಿ ಇದ್ದಾನೆ. ಆಕ್ಚುಲಿ ಚೈತನ್ಯ ಮಹಾಪ್ರಭು ರಾಧಾ ಭಾವದಲ್ಲಿದ್ರೆ ಜಗನ್ನಾಥನು ಒಂದು ಭಾವದಲ್ಲಿದ್ದಾನೆ. ಜಗನ್ನಾಥ ಏನನ್ನು ಹುಡುಕ್ತಾ ಇದ್ದಾನೆ? ಜಗನ್ನಾಥ ದ್ವಾರಕೆಯಲ್ಲಿ ಈ ಲೀಲೆ ಮಾಡಿ ಮಹಾಭಾವ ಸ್ವರೂಪವನ್ನ ಪಡ್ಕೊಂಡ. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರ್ಬೋದು ಜಗನ್ನಾಥನನ್ನ ಬಗ್ಗೆ ಅಷ್ಟಾಗಿ ಇನ್ನು ಹೊಸದಾಗಿ ತಿಳ್ಕೊಳ್ತಾ ಇರೋರು ಅವ್ರು ಅನ್ಕೊಂಡಿರ್ಬೋದು ಜಗನ್ನಾಥ ನೋಡಿದ್ರೆ ಕಣ್ಣು ಇಷ್ಟಿಷ್ಟು ದಪ್ಪ ಇತ್ತು, ರೌಂಡ್ ಇದೆ, ಕೈಗಳಲ್ಲಿ ಮುಂಗೈ ಕಾಣ್ತಾ ಇಲ್ಲ, ಕಾಲತ್ರ ಏನು ಪಾದನೆ ಕಾಣ್ತಾ ಇಲ್ಲಪ್ಪ ಅಂತ ಅನ್ಕೋಬಹುದು. ಸೊ ಅವ್ರು ಕೆಲವು ತುಂಬಾ ಜನ ಅಂತಾರೆ ಇದು ಅಪೂರ್ಣ ವಿಗ್ರಹನ ಜಗನ್ನಾಥನ ವಿಗ್ರಹ. ಅಪೂರ್ಣ ವಿಗ್ರಹ ಆಗೋಕ್ ಹೆಂಗ್ ಸಾಧ್ಯ? ಈಶೋಪನಿಷತ್ತಲ್ಲಿ ಭಗವಂತ ಹೇಳಿಲ್ವಾ ಪೂರ್ಣಮದ ಪೂರ್ಣಮಿದಂ ಅಂತ ಹೇಳಿ ಇನ್ವೊಕೇಶನ್ ಅಲ್ಲೇನೆ ಬರುತ್ತೆ. ಅವನು ಪೂರ್ಣ, ಅವನಿಂದ ಬರ್ತಕ್ಕಂತ ಪ್ರತಿಯೊಂದು ಪೂರ್ಣ, ಆ ಪೂರ್ಣನಿಂದ ಏನನ್ನ ತೆಗೆದ್ರು ಅದು ಸಹ ಪೂರ್ಣವಾಗಿರುತ್ತೆ. ಮತ್ತೆ ಅವನು ಸಹ ಒರಿಜಿನಾಲಿಟಿ ಅವನು ಸಹ ಪೂರ್ಣವಾಗಿರ್ತಾನೆ, ಯಾವತ್ತೂ ಅಪೂರ್ಣ ಇಲ್ಲ ಅವನು. ಸೊ ಅಪೂರ್ಣವಂತೂ ಅಲ್ವೇ ಅಲ್ಲ, ಅವನು ಪೂರ್ಣ ಮಾತ್ರ ಅಲ್ಲ ಅವನು. ಮತ್ತೆ ಇನ್ನೂ ಒಂದು ಪಾಯಿಂಟ್ ಆಡೆಡ್ ಇದೆ ಅದ್ರಲ್ಲಿ, ಸಂಪೂರ್ಣ. ಹೇಗೆ ಸಂಪೂರ್ಣ? ಚೈತನ್ಯ ಮಹಾಪ್ರಭುಗಳು ನಮ್ಮ ಈ ಒಂದು ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಈ 5 ರಸಗಳ ಜೊತೆಯಲ್ಲಿ ಇನ್ನೊಂದು ರಸವನ್ನ ಆಡ್ ಮಾಡ್ತಾರೆ. ಯಾರಿಗ್ ಗೊತ್ತು ಆ ಯಾವುದು ಒಂದು ರಸ ಅಂತ ಹೇಳಿ? ಯಾರಾದ್ರೂ ಹೇಳ್ತೀರಾ? ಶಾಂತ ರಸ, ಸಾಕ್ಯ ರಸ, ಹಾ ಮಾಧುರ್ಯ ರಸ. ಹೈರಾರ್ಕಿಯಲ್ಲಿ ಹೋಗಿ. ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. 5 ರಸ. ಇನ್ನೂ ಒಂದು ರಸವನ್ನ ಚೈತನ್ಯ ಮಹಾಪ್ರಭು ನಮ್ಮ ಜಗತ್ತಿಗೆ ತೋರಿಸ್ಕೊಟ್ರು. ಅದು ಬಂದು ವಿಪ್ರಲಂಬ ಭಾವ. ಏನು? ವಿಪ್ರಲಂಬ ಭಾವ. ಸೊ ಆ ವಿಪ್ರಲಂಬ ಭಾವದಲ್ಲಿ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ, ಆದ್ರೆ ಅವರು ರಾಧಾ ಭಾವವನ್ನ ಹೃದಯದಲ್ಲಿ ತುಂಬಿಕೊಂಡು ಅವ್ರೇನ್ ಮಾಡ್ತಿದ್ದಾರೆ, ರಾಧಾ ರಾಣಿಯೇ ತಾನು ಅಂತ ತಿಳ್ಕೊಂಡು, ತಾನು ತಿಳ್ಕೊಳ್ಳೋದೇನು, ಅವ್ರ ಆಕ್ಚುಲಿ ಅವರ ಭಾವವೇ ಅದು. ಆಗ ಅವರು ರಾಧಾರಾಣಿ ಯಾವ ರೀತಿಯಲ್ಲಿ ಕೃಷ್ಣನಿಗೋಸ್ಕರ ವಿಲಪಿಸ್ತಾಳೋ ಆ ರೀತಿಯಲ್ಲಿ ಅವರು ಹಗಲು ಇರುಳು ಕೃಷ್ಣನನ್ನ ಹುಡುಕ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳು. ಇಲ್ಲಿ ಜಗನ್ನಾಥ ಬಂದ್ಬಿಟ್ಟು ಅವನು ದ್ವಾಪರ ಯುಗದಲ್ಲಿ ತನ್ನದೇ ಬಾಲ್ಯ ಲೀಲೆಗಳು, ವೃಂದಾವನದಲ್ಲಿ ಘಟಿತವಾಗಿರ್ತಕ್ಕಂಥ ಬಾಲ್ಯ ಲೀಲೆಗಳನ್ನ ಅವುಗಳನ್ನ ಶ್ರವಣ ಮಾಡಿ ಅವನು ರಾಧೆಯ ಭಾವದಲ್ಲಿ ಅವನ್ ಬಂದ್ಬಿಟ್ಟಿದ್ದಾನೆ. ಜಗನ್ನಾಥ ರಾಧಾರಾಣಿಯನ್ನ ಅವನು ಹುಡುಕ್ತಾ ಇದ್ದಾನೆ. ಸ್ವತಃ ಕೃಷ್ಣ ಅಂತ ಅವನಿಗೆ ಗೊತ್ತು ಜಗನ್ನಾಥನಿಗೆ. ಕೃಷ್ಣ ರಾಧಿಕೆಯ ವಿರಹದಲ್ಲಿ ಆ ಒಂದು ಮಹಾಭಾವ ಸ್ವರೂಪವನ್ನ ಜಗನ್ನಾಥ ಪಡ್ಕೊಂಡಿದ್ದಾನೆ. ಅಂತ ಹೇಳಿದ್ರೆ ವೃಂದಾವನದಲ್ಲಿ ಚಿಕ್ಕವನಿರ್ಬೇಕಾದ್ರೆ ಅನೇಕ ಲೀಲೆಗಳನ್ನ ಮಾಡಿರ್ತಾನೆ ಕೃಷ್ಣ. ಅದು ದ್ವಾರಕೆಯಲ್ಲಿ ಅವನು ಮದುವೆ ಆಗಿ 16,108 ಜನ ತನ್ನ ಹೆಂಡತಿಯರ ಜೊತೆಯಲ್ಲಿ ದ್ವಾರಕೆಯಲ್ಲಿ ವಾಸ ಮಾಡ್ಬೇಕಾದ್ರೆ ಆ ಹೆಂಡತಿಯರಿಗೆ ಗೊತ್ತಿಲ್ಲ ಭಗವಂತನ ಲೀಲೆಗಳು. ಭಗವಂತ ಅವ್ನ್ ಸಣ್ಣವನಿರ್ಬೇಕಾದ್ರೆ ಏನೇನ್ ಲೀಲೆಗಳನ್ನ ಮಾಡಿದಾನೆ ಅಂತ ಹೇಳ್ಬಿಟ್ಟು ಈಗ ನಾವೇ ನಮ್ಮ ಮನೆಯವರು ಚಿಕ್ಕವ್ರು ಇರ್ಬೇಕಾದ್ರೆ ಏನೇನ್ ಮಾಡಿದ್ರು ಅಂತ ನಮ್ಗೇನ್ ಗೊತ್ತಿರುತ್ತಾ? ಅವ್ರು ಎಲ್ಲೆಲ್ಲಿ ಯಾವ ಫ್ರೆಂಡ್ಸ್ ಇದ್ರು, ಅವ್ರು ಯಾವ ರೀತಿ ಆಟ ಆಡಿದ್ರು ಅಂತ ನಮ್ಗೆಲ್ಲ ಗೊತ್ತಿಲ್ಲ ಅವೆಲ್ಲ. ಸೊ ಹಾಗೆ ಅವನ ಹೆಂಡತಿಯರ್ಗುನು ಅವರ ಪತಿ ಈ ವಾಸುದೇವ ಕೃಷ್ಣ ಏನೇನ್ ಮಾಡಿದಾನೆ ಅಂತ ಅವ್ರಗಳಿಗೆಲ್ಲ ಗೊತ್ತಿಲ್ಲ. ಸೊ ಗೊತ್ತಿಲ್ಲ. ರಾತ್ರಿ ಹೊತ್ತು ಕೃಷ್ಣ ಮಲಗಿದ್ರೆ ಅವನೇನ್ ಮಾಡ್ತಾನೆ, ಪ್ರತಿ ದಿವ್ಸ ಅಳ್ತಾನೆ, ರಾಧೆ ರಾಧೆ ಅಂತ ನೆನ್ಪಿಸ್ಕೊಂಡು ಅಳ್ತಾನೆ. ನಿದ್ರೆಯಲ್ಲಿ ಕನ್ಸಲ್ಲಿ ವಿಲಪಿಸ್ತಾ ಇರ್ತಾನೆ. ಅಮ್ಮಯ್ಯ ಬಾಬಾ ಯಶೋದಮ್ಮನ್ ನೆನ್ಪಿಸ್ಕೋತಾನೆ, ಅವ್ನ ಫ್ರೆಂಡ್ಸ್ ಅನ್ನ ನೆನ್ಪಿಸ್ಕೋತಾನೆ. ಎಲ್ಲೋ ಹಸುಗಳನ್ನ ಮೇಯಿಸ್ತಾ ಇರೋ ರೀತಿಯಲ್ಲಿ ಅವನು ರಾತ್ರಿ ಹೊತ್ತು ಕವಿತಾ ಇರ್ತಾನೆ. ಸೊ ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಅವನ ಹೆಂಡತಿಯರಿಗೆ ಆಶ್ಚರ್ಯ ಆಗುತ್ತೆ.
ಪ್ರತಿ ರಾತ್ರಿ ನನ್ ಗಂಡ ಈ ತರ ಮಾಡ್ತಾರಲ್ಲಪ್ಪ ಅಂತ ಎಲ್ಲಾ ಹೆಂಡತಿಯರಿಗೂ ಚಿಂತೆ ಇರುತ್ತೆ. ಚಿಂತೆ ಇದ್ದಾಗ ಬೆಳಗ್ಗೆ ಹೊತ್ತು ಕೇಳಿದ್ರೆ ಅವರು, ಯಾಕ್ರಿ ನೀವು ರಾತ್ರಿ ಹೊತ್ತಲ್ಲಿ ಈ ತರ ರಾಧೆ ರಾಧೆ ಗೋಪಿ ಗೋಪಿ ಅಂತೆಲ್ಲ ಅಳ್ತಿದ್ರಿ ಯಾಕ್ರಿ ಅಂತ ಕೇಳಿದ್ರೆ, ಅವಾಗ ಇನ್ನೂ ಜೋರ್ ಬಿದ್ದು ಅಳ್ತಾ ಇದ್ದ ಕೃಷ್ಣ. ಸಣ್ಣ ಮಕ್ಳ ತರ, ಅವನು ಅಷ್ಟು ದೊಡ್ಡ ರಾಜ ಆಗಿದ್ದಾನೆ, ಸಣ್ಣ ಮಕ್ಳ ತರ ಬಿದ್ದು ಅಳ್ತಾ ಇದ್ದ. ಅವನಿಗೆ ಅಪ್ಪ ಅಮ್ಮನ ಅಷ್ಟು ನೆನಪಾಗ್ತಿತ್ತು, ಗೋಪಿಯರ ರಾಧಾರಾಣಿಯ ಪ್ರತ್ಯೇಕವಾಗಿ ಆ ರಾಧಾರಾಣಿಯ ನೆನಪಲ್ಲಿ ಅವ್ನು ತುಂಬಾ ವಿಲಪಿಸ್ತಾ ಇದ್ದ. ಸೊ ಅದಕ್ಕೆ ಅವ್ರ ಹೆಂಡತಿಯರು ಕೇಳದೆ ಬಿಟ್ಬಿಟ್ರು. ಕೇಳದೆ ಮತ್ತೆ ಅಳ್ತಾರಪ್ಪ, ಅದಕ್ಕೆ ಯಾಕೆ ನಮ್ ಗಂಡನ ಮತ್ತೆ ಅಳ್ಸೋದು ಅಂತ ಹೇಳಿ ಅವ್ರು ಕೇಳ್ತಿರ್ಲಿಲ್ಲ. ಒಂದು ದಿವಸ ಏನ್ ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಅವರ ಬಲರಾಮನ ತಾಯಿ ರೋಹಿಣಿ ಹತ್ರ ಹೋಗ್ತಾರೆ. ರೋಹಿಣಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಅತ್ತೆ ನೀವು ಇದ್ರಲ್ವಾ ಅವತ್ತಿನ ದಿವ್ಸ ವೃಂದಾವನದಲ್ಲಿ ನಮ್ಮ ಯಜಮಾನ್ರು ಅಲ್ಲಿ ಏನೇನ್ ಮಾಡಿದ್ರು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಈ ತರ ಮಾಡ್ತಾರೆ, ರಾತ್ರಿ ಹೊತ್ತು ಅಳ್ತಾ ಇರ್ತಾರೆ, ವಿಲಪಿಸ್ತಾರೆ, ಮಯ್ಯ ಬಾಬಾ ಅಂತಾರೆ, ಗೋಪಿ ರಾಧಾ ಅಂತ ಹೇಳಿ ಅಳ್ತಿರ್ತಾರೆ. ಯಾಕತ್ತೆ ಅಲ್ಲಿ ಏನ್ ನಡೆದಿತ್ತು ಅಂತ ಘಟನೆ ಅಂತ ಕೇಳ್ತಾರೆ. ಯಾಕೆಂದ್ರೆ ದೇವಕಿ ಮತ್ತು ವಸುದೇವ ಕಾರಾಗೃಹದಲ್ಲಿ ಇರ್ತಾರೆ, ಕೃಷ್ಣ ಮತ್ತೆ ಬಲರಾಮ ವೃಂದಾವನದಲ್ಲಿ ಬೆಳಿತಾ ಇರ್ಬೇಕಾದ್ರೆ. ಅವಾಗ ಅವ್ರ ಜೊತೆಯಲ್ಲಿ ಇದ್ದಿದ್ದು ಒಂದು ನಂದ ಬಾಬಾ, ಯಶೋದಮಯ್ಯ, ಮತ್ತೆ ಅರಮನೆ ಕಡೆಯಿಂದ ಇದ್ದಿದ್ದು ರೋಹಿಣಿ, ಬಲರಾಮನ ತಾಯಿ. ಸೊ ಹಾಗಾಗಿ ಅವಳಿಗೆ ಗೊತ್ತಿರುತ್ತೆ ಅಂತ ಅವಳನ್ನ ಕೇಳಿದಾಗ ರೋಹಿಣಿ ಮಾತೆ ಹೇಳ್ತಾಳೆ, ಆಯ್ತು ಅದನ್ನ ಹೇಳ್ತೀನಿ, ಆದ್ರೆ ನಾನು ಹೇಳೋ ಕತೆ ನಿಮ್ ಗಂಡಂದ್ರಿಗೆ ಕಿವಿ ಕೇಳಬಾರ್ದಮ್ಮ ಅಂತ ಹೇಳ್ಬಿಟ್ಟು ಒಂದು ಪ್ರೈವೇಟ್ ಆಗಿರ್ತಕ್ಕಂತ ಒಂದು ಆಂಗಣದಲ್ಲಿ ಕೂರ್ಸ್ಕೊಂಡು, ಇವ್ರು ಯಾವಾಗ ಬೆಳಿಗ್ಗೆ ಹೊತ್ತಲ್ಲಿ ರಾಜಸಭೆಗೆ ಹೋಗ್ತಾರೆ, ಸುಧರ್ಮ ಸಭೆಗೆ ಹೋಗ್ತಾರೆ ಕೃಷ್ಣ ಬಲರಾಮ, ಹೋದಾಗ ಕತೆ ಶುರು ಮಾಡ್ಕೊಂಡು 16,108 ಕೃಷ್ಣನ ಹೆಂಡತಿಯರೆಲ್ಲ ಕೂತಿರ್ತಾರೆ. ಕೂತ್ಕೊಂಡಾಗ ರೋಹಿಣಿ ದೇವಿ ಈ ಒಂದು ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಏನೇನು ನಡೀತು ಅಲ್ಲಿ ವೃಂದಾವನದಲ್ಲಿ, ಯಾಕೆ ಅವನಿಗೆ ವೃಂದಾವನ ಪಂಚಪ್ರಾಣ, ಯಾಕೆ ಅವನಿಗೆ ಅವನ ಮಯ್ಯ ಬಾಬಾ, ರಾಧೆ, ಗೋಪಿಯರು, ಗೋಪ ಬಾಲಕರು ಅಂದ್ರೆ ಅಷ್ಟು ಇಷ್ಟ ಅವನಿಗೆ. ಇಷ್ಟು ವರ್ಷಗಳೇ ಕಳೆದೋಯ್ತು, ದ್ವಾರಕೆಯಲ್ಲಿ ಬಂದಿದ್ದಾನೆ, ಅಷ್ಟು ದೊಡ್ಡ ರಾಜ ಆಗಿದ್ದಾನೆ, ಆದ್ರೂ ಸಹ ಅವನಿಗೆ ಯಾಕೆ ಅಲ್ಲಿ ನೆನಪುಗಳು ಹೋಗ್ತಾ ಇಲ್ಲ ಅನ್ನೋದನ್ನ ಈ ರೋಹಿಣಿ ಅವನ ಎಲ್ಲಾ ಹೆಂಡತಿರನ್ನ ಕೂರ್ಸ್ಕೊಂಡು ಕಥೆನ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಶುರು ಮಾಡಿದಾಗ ಅಲ್ಲಿ ವೃಂದಾವನದಲ್ಲಿ ಇಬ್ರೇ ಇದ್ದಿದ್ದು, ಕೃಷ್ಣ ಮತ್ತೆ ಬಲರಾಮ. ಅವಾಗಿನ್ನು ಸುಭದ್ರಾ ದೇವಿ ಹುಟ್ಟಿರ್ಲಿಲ್ಲದಕ್ಕೆ ಸುಭದ್ರಕಿನ ಆಸೆ ಆಗತ್ತೆ, ಅಯ್ಯೋ ಅಣ್ಣಂದ್ರೆ ಏನೆಲ್ಲ ಮಾಡಿರ್ಬೋದು, ನಾನು ಒಂದ್ ಸ್ವಲ್ಪ ಕೇಳೋಣ ಅಲ್ವಾ ಅಂತ ಹೇಳ್ಬಿಟ್ಟು ಅವಳುನು ಕೇಳೋಣ ಅಂತ ಕೂತ್ಕೊಂಡ್ರೆ ರೋಹಿಣಿ ಹೇಳ್ತಾಳೆ, ಅಮ್ಮ ತಾಯಿ ನೀನ್ ಹೋಗು ದ್ವಾರದಲ್ಲಿ ನಿಂತ್ಕೋ, ನಿಮ್ ಅಣ್ಣಂದ್ರು ಬಂದ್ರೆ ಕೈ ಸನ್ನೆ ಮಾಡು, ನಾವ್ ತಕ್ಷಣ ಕತೆ ನಿಲ್ಲಿಸ್ತೀವಿ, ನೀನ್ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊ ಅಂತ. ಸರಿ ಅವಳು ಹೋಗ್ತಾಳೆ, ದ್ವಾರದಲ್ಲಿ ನಿಂತ್ಕೊಂಡು ಅವ್ರ ದೊಡ್ಡಮ್ಮ ಹೇಳಿರ್ತಾರೆ, ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಈ ರೋಹಿಣಿ ತಾಯಿ ಕಥೆಯನ್ನ ಶುರು ಮಾಡ್ತಾಳೆ, ಅನೇಕ ಲೀಲೆಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಸುಭದ್ರಗೆ ಗೊತ್ತೇ ಆಗಲ್ಲ ಎಷ್ಟು ಅವಳು ಲೀಲೆಯಲ್ಲಿ ಮಗ್ನಳಾಗ್ಬಿಡ್ತಾಳೆ, ಲೀಲಾ ಶ್ರವಣ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ ಅವಳು ಆಶ್ಚರ್ಯಚಕಿತಳಾಗಿ ಕಣ್ಣೆಲ್ಲ ಒಂದ್ ದೊಡ್ಡದಾಗಿ ನಿಂತ್ಕೊಂಡ್ಬಿಡ್ತಾಳೆ, ಒಂದು ಕಂಬ ತರ. ಅಷ್ಟೊತ್ತಲ್ಲಿ ಮಧ್ಯಾಹ್ನ ಆಗುತ್ತೆ, ಅವ್ರಿಗೆ ಸಮಯ ಹೋಗುತ್ತೆ ಗೊತ್ತಾಗಲ್ಲ. ಕೃಷ್ಣ ಮತ್ತೆ ಬಲರಾಮ ರಾಜರ ವೇಷದಲ್ಲಿ ಇರ್ತಾರಲ್ಲ, ಅವ್ರು ವಾಪಸ್ ಅಂತಃಪುರದ ಕಡೆಗೆ ಬರ್ತಾರೆ. ಬಂದಾಗ ಏನಿದು ಇಷ್ಟು ಸನ್ನಾಟ ಇದೆಯಲ್ಲ, ಎಲ್ಲೂನು ಒಂದು ಸಪ್ಪಳನೆ ಕೇಳಿಸ್ತಾ ಇಲ್ಲ, ಕೈ ಬಳೆ ಸದ್ದಿಲ್ಲ, ಕಾಲ್ಗೆಜ್ಜೆ ಸದ್ದಿಲ್ಲ, ಎಲ್ಲೋದ್ರು ಈ ರಾಣಿಯರೆಲ್ಲ ಯಾರಾದ್ರೂ ರಾಕ್ಷಸ ಏನಾದ್ರೂನು ಮತ್ತೇನಾದ್ರು ಅಟ್ಯಾಕ್ ಮಾಡ್ಬಿಟ್ನಾ ಅಂತ ಹೇಳ್ಬಿಟ್ಟು ದೌಡಾಯಿಸಿ ಬರ್ತಾ ಇರ್ತಾರೆ. ಕೃಷ್ಣ ಬಲರಾಮ್ ಬರುವಾಗ ಅಲ್ಲಿ ಸುಭದ್ರ ನಿಂತ್ಕೊಂಡಿರೋದ್ ಕಾಣಿಸುತ್ತೆ, ಭಯ್ಯ ಅಲ್ಲಿ ಇದಾಳೆ ತಂಗಿ, ಹೋಗೋಣ ಬಾ ಅಂತ ಹೇಳಿ ಇಬ್ರುನು ಅಣ್ಣ ತಮ್ಮ ಅಲ್ಲಿ ಸುಭದ್ರೆಯನ್ನ ನೋಡೋಣ ಅಂತ ಬರ್ತಾರೆ. ಬಂದ್ರೆ ಸುಭದ್ರಾ ಮಹಾರಾಣಿ ನಿಂತ್ಕೊಂಡು ಕತೆ ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೆ ಅಣ್ಣಂದ್ರು ಬಂದಿರೋದೇ ಗೊತ್ತಿಲ್ಲ, ಅವಳು ಅಷ್ಟು ಮುಳುಗೋಗ್ಬಿಟ್ಟಿದ್ದಾಳೆ ಕಥೆಯಲ್ಲಿ. ಕೊನೆಗೆ ಅವ್ರಿಬ್ರುನು ಬಂದು ಏನ್ ಹೇಳ್ಬಿಟ್ಟು ಅಲ್ಲಾಡಿಸಿದ್ರು ಅಲ್ಲಾಡಲ್ಲ, ಏನ್ ನಡೀತಾ ಇದೆ ಒಳಗೆ ಅಂತ ಹೇಳ್ಬಿಟ್ಟು ಹಿಂಗೆ ಹಿಡಿತು ನೋಡಿ ಏನ್ ನಡೀತಾ ಇದೆ ನಿಧಾನವಾಗಿ ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಳಕ್ ಶುರು ಮಾಡ್ತಾರೆ ಅವ್ರುನು ಕೃಷ್ಣ ಬಲರಾಮ್. ಕೇಳಿಸ್ಕೊಳಕ್ ಶುರು ಮಾಡಿದ್ರೆ ಅವ್ರದೇ ಕಥೆಗಳನ್ನ ರೋಹಿಣಿ ದೇವಿ ಒಂದೊಂದನ್ನೇ ಬಿಡಿಸಿ ಹೇಳ್ತಾ ಇರ್ತಾಳೆ. ಯಾವ ರೀತಿ ಮಾಖನ್ ಚೋರಿ ಮಾಡಿದ್ರು, ಯಾವ ರೀತಿ ಗೋಪಿಯರ್ ಖಾತ್ಯನೇ ವ್ರತ ಮಾಡಿದ್ದು, ಪ್ರತಿ ಒಂದನ್ನು ರೋಹಿಣಿ ಮತ್ತೆ ಹೇಳ್ತಾ ಇರ್ತಾಳೆ. ಯಾವಾಗ ರಾಧಾರಾಣಿ ಗೋಪಿಯರ ಇದನ್ನೆಲ್ಲ ವಿಷಯಗಳನ್ನ ಕೃಷ್ಣ ಬಲರಾಮ್ ಕೇಳಿಸ್ಕೊತಾರೋ ಅವರ ಸ್ವಂತ ಕಥೆಯಲ್ಲಿಯೇ ಅವರೇ ಮುಳುಗ್ಬಿಡ್ತಾರೆ. ಮುಳುಗ್ದವ್ರ ಏನಾಗುತ್ತೆ, ಅವರು ಅಚಂಬಿತರಾಗಿ ಅವರು ಸ್ತಂಭೀಭೂತರಾಗಿ ನಿಂತ್ಕೊಂಡ್ಬಿಡ್ತಾರೆ. ನೋಡಿ
ನಾವು ನಮಗೇನಾದ್ರು ಆಶ್ಚರ್ಯಚಕಿತವಾದ್ರೆ, ನಾವು ಏನಾದ್ರು ಸ್ತಂಭೀಭೂತರಾದ್ರೆ ಏನಾಗ್ಬೋದಪ್ಪ, ಹೆಚ್ಚಿನ ಅಂಶದಲ್ಲಿ ಆಗ್ಬೇಕಂತ ಅಂತ ಹೇಳಿದ್ರೆ ನಾವ್ ಒಂಥರ ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ಬಿಡ್ಬೋದು, ಅಥವಾ ಒಂದ್ ಕ್ಷಣ ರೋಮಾಂಚನಾಗಿ ಮೈ ಕೂದಲೆಲ್ಲ ನಿಮಿರ್ಕೊಂಡಂಗೆ ನಮ್ಗೆ ಏನು ಸುದ್ಬುದ್ಧಿ ಇಲ್ಲ ಅಂತ ಅನ್ಸ್ಬೋದು. ಅಥವಾ ಜಾಸ್ತಿ ಅಂದ್ರೆ ಕಣ್ಣಿಂದ ಒಂದ್ 2 ಹನಿ ನೀರ್ ಬರ್ಬೋದು, ಅಷ್ಟೇನೇನೆ ಹೊರತು ಇನ್ನೇನ್ ಹೆಚ್ಚಿನದಾಗ ಆಗಲ್ಲ ನಾವ್ ಜೀವಿಗಳಿಗೆ. ಬಟ್ ಭಗವಂತ ಅವನ್ ಏನ್ ಮಾಡಿದ್ರು ಅದು ಇಟ್ ವಿಲ್ ಬಿ ಅ ಬಿಗ್ ಬ್ಯಾಂಗ್, ಅದು ದೊಡ್ಡದಾಗೇನೆ ಇರ್ಬೇಕು. ಸೊ ಅವನು ಅಚಂಬಿತನಾಗೋದು, ಅವನು ಆಶ್ಚರ್ಯಚಕಿತನಾಗೋದು ಅಂದ್ರೆ ಅವನಷ್ಟೇ ಅದು ಅತ್ಯಂತ ವಿಜೃಂಭಣೆಯಿಂದ ಇರ್ಬೇಕು. ಆ ವಿಜೃಂಭಣೆಯ ರೂಪವೇ ಜಗನ್ನಾಥ. ಆ ಒಂದು ಸ್ತಂಭೀಭೂತನಾಗಿರ್ಬೇಕಾದ್ರೆ ಆ ಒಂದು ರಾಧೆಯ ನೆನಪಲ್ಲಿ, ಆ ಒಂದು ವೃಂದಾವನದ ವಿರಹದಲ್ಲಿ ತಕ್ಷಣನೇ ಆ ಜಗನ್ನಾಥ ಮತ್ತೆ ಬಲರಾಮರಿಗೆ ಏನಾಗುತ್ತೆ, ಅವರ ಕಣ್ಣುಗಳೆಲ್ಲ ಒಂದು ವಿಶಾಲ ಬ್ರಹ್ಮ, ಅದೇ ಕುವಲಯ ಬ್ರಹ್ಮಾಂಡ ಪೀಡ ಕುವಲಯ ಅಂತ ಹೇಳ್ಬಿಟ್ಟು ಈಗ ಹೇಳಿದ್ರಲ್ಲ ಮಾತಾಜಿ, ಆ ದೊಡ್ಡ ಕಣ್ಣುಗಳಾಯ್ತು. ಜಗನ್ನಾಥ ಅಷ್ಟಕಮ್ಮಲ್ಲಿ ಬರುತ್ತಲ್ಲ ಅವನ ಕಣ್ಣಿನ ವರ್ಣನೆ, ದೊಡ್ಡ ಕಣ್ಣುಗಳಾಯ್ತು, ಕಣ್ಣಿನ ರೆಪ್ಪೆ ಇಲ್ಲ ಆಕ್ಚುಲಿ. ಆಮೇಲೆ ಕೈ ಬಂದು ಮುಂಗೈಗಳು ಮತ್ತೆ ಕಾಲ್ಗಳು ಎಲ್ಲರನ್ನು ಆಮೆಯ ಯಾವ ರೀತಿಯಲ್ಲಿ ಒಳಗಡೆ ಎಳ್ಕೊಳ್ಳುತ್ತೆ ಆ ರೀತಿಯಲ್ಲಿ ಅವನು ತನ್ನ ಮುಂಗೈಗಳನ್ನು ಮತ್ತು ಕಾಲ್ಗಳನ್ನ ಒಳಗಡೆ ಎಳ್ಕೊಂಡ್ಬಿಟ್ಟೆ. ಈಗ ನಾವ್ ಆಮೆ ನೋಡ್ತೀವಪ್ಪ, ಆಮೆಯ ಮುಂಗೈ ತಲೆ ಕಾಲುಗಳೆಲ್ಲ ಅದಕ್ಕೆ ಬೇಡ ಆದಾಗ ಅವೆಲ್ಲ ಒಳಗಡೆ ಎಳ್ಕೊಳ್ಳುತ್ತೆ. ಎಳ್ಕೊಂಡ್ರೆ ಅದ್ರ ಅರ್ಥ ಏನೋ ಅದು ಅಪೂರ್ಣ ಅಂತನಾ? ಇಲ್ಲ, ಅದು ಒಳಗಡೆ ಇದೆ ಆಕ್ಚುಲಿ. ಅದಕ್ಕೆ ಬೇಗ ಹೊರಗಡೆ ತಗೊಂಡ್ಬರುತ್ತೆ. ಸೊ ಹಾಗೇನೆ ಇಲ್ಲಿ ಭಗವಂತ ಅವನಲ್ಲಿ ಇರ್ತಕ್ಕಂಥ ಅವನ ಅಂಗಾಂಗಗಳನ್ನೆಲ್ಲ ಅವನು ಒಳಗಡೆ ಎಳ್ಕೊಂಡ್ಬಿಡ್ತಾನೆ. ಸೊ ಇದು ಬಂದ್ಬಿಟ್ಟು ಇದಕ್ಕೆ ಈ ಒಂದು ಸ್ವರೂಪವನ್ನ ಮಹಾಭಾವ ಸ್ವರೂಪ ಅಂತ ಕರೀತಾರೆ, ಜಗನ್ನಾಥನ ವಿರಹ ಸ್ವರೂಪ. ಸೊ ಅಲ್ಲಿ ಜಗನ್ನಾಥ ಏನ್ ಮಾಡ್ತಿದ್ದಾನೆ, ರಾಧಾರಾಣಿಯ ವಿರಹದಲ್ಲಿ ಅವನು ಈ ತರದ ರೂಪವನ್ನು ತಗೊಂಡಿದ್ದಾನೆ. ಆ ರೂಪವನ್ನೇ ನಾರದ್ರು ಬೇಡ್ಕೋತಾರೆ, ಇದನ್ನ ರೂಪವನ್ನ ನೀನೆಲ್ಲಾದ್ರೂ ಪ್ರಕಟ ಮಾಡು ಸ್ವಾಮಿ ಅಂತ. ಭಗವಂತ ದ್ವಾಪರ ಯುಗದಲ್ಲಿ ಮಾತು ಕೊಡ್ತಾನೆ ನಾರದರಿಗೆ, ಸರಿ ನಾನು ಆಯ್ತು, ನೆಕ್ಸ್ಟ್ ಬರೋ ಕಲಿಯುಗದಲ್ಲಿ ನಾನು ಇದೇ ರೂಪದಲ್ಲಿ ಬರ್ತೀನಿ, ಜಗನ್ನಾಥಪುರಿಯಲ್ಲಿ ವಾಸ ಮಾಡ್ತೀನಿ. ವಿಮಲಾ ದೇವಿನೂ ಸಹ ಬೇಡ್ಕೊಂಡಿದ್ದಾಳೆ. ವಿಮಲಾ ದೇವಿ ಅಂತ ಹೇಳಿದ್ರೆ ಪಾರ್ವತಿ ದೇವಿ, ಶಿವನ ಹೆಂಡತಿ. ಪಾರ್ವತಿ ದೇವಿ ಸಹ ತಪಸ್ ಮಾಡ್ಬಿಟ್ಟಿದ್ದಾಳೆ ಈಗಾಗ್ಲೇನೆ. ಅವಳ ಎಲ್ಲ ಮಕ್ಕಳಿಗೂ ಸಹ ಮಹಾಪ್ರಸಾದ ಬೇಕು ಅಂತ ಹೇಳ್ಬಿಟ್ಟು, ಅದು ಒಂದು ಲೀಲೆ. ಬಟ್ ಐ ಡೋಂಟ್ ಹ್ಯಾವ್ ಅ ಟೈಮ್, ಐ ಥಿಂಕ್, ಸೊ ಐ ಜಸ್ಟ್ ಫಿನಿಶ್ ಇಟ್ ಆಫ್. ವಿಮಲಾ ದೇವಿನೂ ಬೇಡ್ಕೊಂಡಿದ್ದಾಳೆ ಎಲ್ಲಾ ಮಕ್ಕಳಿಗೆ, ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಮಹಾಪ್ರಸಾದ ಬೇಕು ಅಂತ. ಆ ಮಹಾಪ್ರಸಾದವನ್ನು ಸಹ ನಾನು ಕೊಡ್ಬೇಕಾಗಿದೆ, ಯಾಕೆಂತ ಅವಳಿಗೆ ಹೊರ ಕೊಟ್ಬಿಟ್ಟಿದ್ದೀನಿ. ಆಯ್ತು ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನು ನಾ ಅಲ್ಲಿ ಬರ್ತೀನಿ, ಈ ಒಂದು ರೂಪವನ್ನು ಸಹ ಪ್ರಕಟ ಮಾಡ್ತೀನಿ. ಇದಕ್ಕೆ ಮುಂದೆ ಇಂದ್ರದ್ಯುಮ್ನ ರಾಜ ಕಾರಣನಾಗ್ತಾನೆ ಅಂತ ಹೇಳಿ ಭಗವಂತ ಹೇಳಿ ನಾರದರಿಗೆ ವಚನ ಕೊಡ್ತಾನೆ. ಸೊ ವಚನ ಕೊಟ್ಟಾಗ ಈ ಕಲಿಯುಗದ ಪ್ರಾರಂಭದಲ್ಲಿ ಬ್ರಹ್ಮನ ವಂಶಜರು, ಯಾರು? ಬ್ರಹ್ಮನ ವಂಶಜರು ಇಂದ್ರದ್ಯುಮ್ನ ಮಹಾರಾಜರು. ಅಲ್ಲಿ ಉತ್ಕಳ ಪ್ರದೇಶದಲ್ಲಿ ಭುವನೇಶ್ವರದಲ್ಲಿ ರಾಜರಾಗಿರ್ತಾರೆ. ಅವರಿಗೆ ಭಗವಂತ ಮೊದಲಿಗೆ ನೀಲ ಮಾಧವನ ಸ್ವರೂಪದಲ್ಲಿ ನೀಲಾಚಲ ಧಾಮದಲ್ಲಿ ಅವನು ಕಾಣಸಿಗ್ತಾನೆ. ಸೊ ಅದು ಅವನು ಅದೃಶ್ಯನಾದ ನಂತರ ಭಗವಂತನ ಆ ಒಂದು ಅಶರೀರವಾಣಿಯ ಆಜ್ಞೆಯ ಮೇರೆಗೆ ಬೇವಿನ ಮರದ 3 ತುಂಡುಗಳು ಮಹೋದಧಿಯಲ್ಲಿ ಹರ್ಕೊಂಡ್ ಬರುತ್ತೆ. ಹರ್ಕೊಂಡ್ ಬಂದಾಗ ಆ ವಿಗ್ರಹ, ಆ ಒಂದು ಏನು ಈ 3 ಬೇವಿನ ತುಂಡುಗಳಿದೆ, ಅದನ್ನ ಅವರು ಅರಮನೆಗೆ ಸಾಗಿಸಿ ಅರಮನೆಯ ಒಂದು ಮುಚ್ಚಿದ ಬಾಗಿಲಿನ ಕೊಠಡಿ ಒಳಗಡೆ ಸ್ವತಃ ಭಗವಂತನೇ ವಿಶ್ವಕರ್ಮನಾಗಿ ಬರ್ತಾನೆ ಅಂತ ಹೇಳ್ತಾರೆ ಕೆಲವೊಂದು ಶಾಸ್ತ್ರಗಳಲ್ಲಿ. ಭಗವಂತನನ್ನ ಕೆತ್ತಲಿಕ್ಕೆ ಭಗವಂತನಿಗೆ ಮಾತ್ರ ಸಾಧ್ಯ, ನಮ್ಗಳಿಗೆ ಅಷ್ಟು ಅದಕ್ಕೆ ನಾವು ಅರ್ಹರಲ್ಲ ಅನ್ನೋ ಇದಕ್ಕೋಸ್ಕರ ಅದು ಮಹಾಭಾವ ಸ್ವರೂಪ ಈ ಜಗನ್ನಾಥನ ಸ್ವರೂಪ. ಅದಕ್ಕೋಸ್ಕರ ಭಗವಂತನೇ ವಿಶ್ವಕರ್ಮನ ವೇಷ ಧರಿಸಿ ಅಲ್ಲಿಗೆ ಬಂದು ಆ 3 ವಿಗ್ರಹಗಳನ್ನ, ಜಗನ್ನಾಥ ಬಲದೇವ ಸುಭದ್ರಮಯ್ಯನ ವಿಗ್ರಹಗಳನ್ನ ಅವನೇ ಕೆತ್ತಿ, ಆಮೇಲೆ 21 ದಿವಸದವರೆಗೂ ಬಾಗಿಲು ತೆರಗಿಬೇಡಿ ಅಂತ ಹೇಳಿರ್ತಾರೆ ಆ ಶರೀರವಾಣಿ. ಆದ್ರೆ ಇಂದ್ರದ್ಯುಮ್ನ ರಾಜನಿಗೆ ಎಷ್ಟು ಒಂದು ಕಾತುರತೆ ಇರುತ್ತೆ ಆ ವಿಗ್ರಹಗಳನ್ನ ದರ್ಶನ ಮಾಡ್ಬೇಕು ಅಂತ. ಅವನು 18ನೇ ದಿವಸಕ್ಕೇನೆ ಬಾಗಿಲು ಓಪನ್ ಮಾಡ್ಬಿಡ್ತಾನೆ. ಬಾಗಿಲು ಓಪನ್ ಮಾಡ್ಬಿಟ್ಟು ನೋಡಿದ್ರೆ ಅಲ್ಲಿ ವಿಶ್ವಕರ್ಮರು ಇಲ್ಲ, ಬಡಗಿನೂ ಇಲ್ಲ, ಯಾರು ಇಲ್ಲ, ಬರೀ ವಿಗ್ರಹಗಳು ಮಾತ್ರ 3 ಅಪೂರ್ಣ ವಿಗ್ರಹಗಳಿದೆ. ಸೊ ಅವಾಗ ಇಂದ್ರದ್ಯುಮ್ನನ್ಗೂ ಹಂಗೆ ಅನ್ಸುತ್ತೆ, ಅಯ್ಯೋ ನಾನ್ ಎಂಥ ಘೋರ ಪ್ರಮಾದ ಮಾಡಿದೀನಿ, ಅಪೂರ್ಣವಾಗಿದೆ ವಿಗ್ರಹಗಳು ಅಂತ ಅವನು ತುಂಬಾ ವಿಲಪಿಸ್ತಾನೆ ಇಂದ್ರದ್ಯುಮ್ನ ಮಹಾರಾಜ. ಆವಾಗ ಮತ್ತೆ ಅಶರೀರವಾಣಿ ಆಗುತ್ತೆ, ಇಲ್ಲಪ್ಪ ಇದು ಅಪೂರ್ಣ ವಿಗ್ರಹ ಅಲ್ಲ, ಇದು ನನ್ನ ಮಹಾಭಾವ ಸ್ವರೂಪದ ಸಂಪೂರ್ಣ ವಿಗ್ರಹ,
ಇದರಲ್ಲಿ ರಾಧಾರಾಣಿಯ ಪ್ರತಿ ನನ್ನ ವಿರಹ ತುಂಬಿಕೊಂಡಿರೋ ಭಾವ ಇದೆ ಇದ್ರೊಳಗಡೆ. ಇದು ನನ್ನ ಇಚ್ಛೆಯಿಂದ ಇರೋದು, ನೀನೇನು ತಪ್ಪು ಮಾಡಿಲ್ಲ, ಇದನ್ನೇ ನೀನು ಪ್ರತಿಷ್ಠಾಪನೆ ಮಾಡುವಂತ ಜಗನ್ನಾಥನ ಆಜ್ಞೆ ಆಗುತ್ತೆ. ಅವಾಗ ರಾಜ ಇಂದ್ರದ್ಯುಮ್ನ ತುಂಬಾ ಸಂತೋಷವಾಗಿ ಆ ಒಂದು ಜಗನ್ನಾಥನ ಶ್ರೀ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಇಂದ್ರದ್ಯುಮ್ನ ರಾಜ. ಬ್ರಹ್ಮನಿಗೆ ಆಮಂತ್ರಣ ಕೊಡ್ಬರಕ್ಕೆ, ಪ್ರಭು ನೀನ್ ಬಾ, ಬಂದ್ಬಿಟ್ಟು ಜಗನ್ನಾಥನ ಶ್ರೀ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಾ ಅಂತ ಹೇಳಿ ಕಳಿಸ್ತಾರೆ. ಹೋಗಿ ಆಮಂತ್ರಣ ಕೊಡ್ತಾರೆ. ಆಮಂತ್ರಣ ಕೊಟ್ಟು ಬ್ರಹ್ಮದೇವರು ಅಲ್ಲಿಂದ ಬ್ರಹ್ಮದೇವರು ಬರೋ ಅಷ್ಟೊತ್ತಿಗೆ ಎಷ್ಟೋ ಯುಗಗಳು ಕಳೆದು ಹೋಗ್ಬಿಡುತ್ತೆ. ಮತ್ತೆ ವಾಪಸ್ಸು ಬ್ರಹ್ಮದೇವರು ಬಂದು ನರಸಿಂಹಸ್ವಾಮಿಯ ಒಂದು ಯಜ್ಞ ಮಾಡಿಸ್ತಾರೆ. ಇಂದ್ರದ್ಯುಮ್ನ ರಾಜ ಕೋಟಿ ಹಸುಗಳನ್ನ ದಾನವಾಗಿ ಕೊಡ್ತಾನೆ ಜಗನ್ನಾಥನನ್ನ ಪ್ರತಿಷ್ಠಾಪನೆಯ ಸಲುವಾಗಿ. ಅದನ್ನೇ ಇವತ್ತಿಗೂ ಇಂದ್ರದ್ಯುಮ್ನ ಸರೋವರ ಅಂತ ನಾವು ನೋಡಬಹುದು. ಜಗನ್ನಾಥಪುರಿಯಲ್ಲಿ ಇಂದ್ರದ್ಯುಮ್ನ ಸರೋವರ ಅಂತ ದೊಡ್ಡ ಸರೋವರ. ಆ ಸರೋವರ ಹೇಗಾಗಿದೆ ಅಂತ ಹೇಳಿದ್ರೆ ಅಲ್ಲಿ ದಾನ ಕೊಡ್ಲಿಕ್ಕೋಸ್ಕರ ನಿಲ್ಸಿದ್ರಂತೆ ಹಸುಗಳನ್ನ. ಆ ಹಸುಗಳ ಕಾಲಿನ ಗೊರಸಿನಿಂದನೇ ಒಂದು ಹೊಂಡ ಆಗ್ಬಿಟ್ಟಿದೆ, ಅಂದ್ರೆ ದೊಡ್ಡ ಪುಷ್ಕರಣಿ ಆಗಿದೆ. ಅದೇ ಇಂದ್ರದ್ಯುಮ್ನ ಸರೋವರ. ಸೊ ಹಾಗೆ ಇಂದ್ರದ್ಯುಮ್ನ ಮಹಾರಾಜ ವಿಜೃಂಭಣೆಯಿಂದ ಭಗವಂತನಿಗೆ ಅಭಿಷೇಕ ಮಾಡಿ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ದಿವಸ ಮೊನ್ನೆ ಜ್ಯೇಷ್ಠ ಪೌರ್ಣಮಿ, ಯಾವಾಗ ಮೊನ್ನೆ ಆಯ್ತಲ್ಲ ಸ್ನಾನ ಪೌರ್ಣಮಿ, ಆ ಸ್ನಾನ ಪೌರ್ಣಮಿಯೇ ನಿಜವಾಗ್ಲೂ ಜಗನ್ನಾಥನ ಆವಿರ್ಭಾವದ ತಿಥಿ. ಅವತ್ತು ಅವನು ಹುಟ್ಟಿದ ದಿವಸ, ಜಗನ್ನಾಥನ ಬರ್ತ್ಡೇ. ಸೊ ಆವತ್ತಿನ ದಿವಸ ಬ್ರಹ್ಮದೇವರು, ಇಂದ್ರದ್ಯುಮ್ನ ರಾಜ ಎಲ್ಲರೂ ಸೇರಿ ಜಗನ್ನಾಥನ ಪ್ರತಿಷ್ಠಾಪನೆ ಮಾಡ್ತಾರೆ. ಜಗನ್ನಾಥನ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ಭಗವಂತನನ್ನು ಅಷ್ಟು ತೃಪ್ತಿ ಪಡಿಸ್ತಾರೆ ಅವರೆಲ್ಲ. ತೃಪ್ತಿ ಪಡಿಸಿದಾಗ ಭಗವಂತ ಪ್ರತ್ಯಕ್ಷನಾಗಿ ಇಂದ್ರದ್ಯುಮ್ನ ರಾಜನ ಕೇಳ್ತೇನೆ, ನಾನು ನಿನ್ನ ಸೇವೆಯಿಂದ ತುಂಬಾ ತೃಪ್ತನಾಗಿದ್ದೀನಿ ರಾಜ, ನಿನ್ಗೇನ್ ಬೇಕು ಕೇಳ ಅಂತ ಹೇಳಿ. ಅವಾಗ ಇಂದ್ರದ್ಯುಮ್ನ ರಾಜ ಹೇಳ್ತಾರೆ, ಭಗವಂತ ನಿನ್ನ ತೃಪ್ತಿಗೋಸ್ಕರನೇ ಸಕಲ ಒಂದನ್ನು ಮಾಡಿರೋದು. ನೀನ್ ತೃಪ್ತನಾಗಿದೆಯಲ್ಲ ಅಷ್ಟೇ ಸಾಕು. ಆದ್ರೂ ಸಹ ನೀನ್ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಅದಕ್ಕೆ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಈ ಗಂಡ ಹೆಂಡತಿ ಇಂದ್ರದ್ಯುಮ್ನ ರಾಜ ಮತ್ತು ಅವರ ಹೆಂಡತಿ ಗುಂಡಿಚ ಇಬ್ರು ಸೇರಿ ಹೇಳ್ತಾರೆ, ನಮ್ಗೆ ಮಕ್ಕಳೇ ಇಲ್ದಂಗ್ ಇರ್ಲಿಯಪ್ಪ ಅಂತ ಕೇಳ್ತಾರೆ. ಅಯ್ಯೋ ಸ್ವಾಮಿ, ಎಲ್ಲಾರು ಕೇಳ್ತಾರೆ ಮಗು ಕೊಡು ಅಂತ ಹೇಳಿ ದೇವ್ರ ಹತ್ರ ಬೇಡ್ತಾರೆ. ಇವ್ರಿಬ್ರು ರಾಜಾರಾಣಿ ಹೇಳ್ತಾರೆ, ನಮ್ಗೆ ಮಕ್ಕಳೇ ಇಲ್ದಂಗ್ ಇರ್ಲಿ ಅಂತ ಕೇಳ್ತಾರೆ. ಅಯ್ಯೋ ಮಕ್ಕಳ ನಿಮ್ಗೆ ಅಂತ, ಯಾಕೆ ಮಕ್ಕಳ ಬೇಡ ಅಂತ ಹೇಳಿದ್ರೆ, ನೀನು ಜಗನ್ನಾಥ, ಜಗತ್ತಿಗೆ ನಾಥನಾಗಿ ಇಲ್ಲಿ ಇರ್ಬೇಕಾಗಿರ್ತಕ್ಕಂಥವ್ನು. ನೀನು ಕೇವಲ ನಮ್ಮ ಸ್ವತ್ತಲ್ಲ ಭಗವಂತ, ನೀನು ಇಡೀ ಸಕಲ ಬ್ರಹ್ಮಾಂಡದ ಸ್ವತ್ತು. ಯಾರು ನನ್ನ ವಂಶಜರಾಗ್ಲಿ ಮುಂದೆ ನನ್ ಮಕ್ಕಳಿದ್ರೆ ಮಕ್ಳು ಬಂದ್ಬಿಟ್ಟು ಇದು ನಮ್ ದೇವಸ್ಥಾನ ಅಂತ ಕ್ಲೇಮ್ ಮಾಡೋದಾಗ್ಲಿ ಆಗ್ಬಾರ್ದು. ಅದಕ್ಕೋಸ್ಕರ ಯು ಶುಡ್ ಬಿ ಓಪನ್, ನೀನ್ ಎಲ್ಲರಿಗೋಸ್ಕರ ಓಪನ್ ಆಗಿದ್ಬಿಡ್ಬೇಕು ಜಗನ್ನಾಥ ಅಂತ ಹೇಳ್ಬಿಟ್ಟು ನಾವ್ ಮಕ್ಕಳೇ ಬೇಡ ಅಂತ ಕೇಳ್ತಾರೆ. ಮಕ್ಕಳೇ ಬೇಡವಾ, ಆಯ್ತು ಸರಿ, ಮತ್ತಿನ್ನೇನು? ಮತ್ತೆ ಅವ್ರು ಕೇಳ್ತಾರೆ, ಅಪ್ಪ ನಮ್ಗೆ ನೀನು ನಮ್ಮ ಮಗನಿಗೆ ಬಂದಿದ್ಯಾ, ನೀನೇ ನಮ್ಮ ಮಗ. ಅಯ್ಯೋ ಒಬ್ಬ ತಾಯಿ ಏನ್ ಇಷ್ಟ, ಒಬ್ಬ ತಾಯಿಗೆ ಮಕ್ಳಿಗೆ ಚೆನ್ನಾಗಿ ಊಟ ಮಾಡಿಸೋದು, ಅಡ್ಗೆ ಮಾಡಿ ಊಟ ಮಾಡಿಸೋದೇ ಒಬ್ಬ ತಾಯಿಗೆ ಖುಷಿ. ಅದಕ್ಕೆ ಗುಂಡಿಚ ಹೇಳ್ತಾಳೆ, ನಾವ್ ಇಲ್ಲಿ ಅಡ್ಗೆ ಮಾಡಿ ಶಿವಪ್ಪ, ನೀನು ಖುಷಿ ಇತ್ತು ಮನೇಲಿ ಈಗ ನೀನ್ ಊಟ ಮಾಡಿ ನಿಂಗೆ ಆಚರಣೆ ಮಾಡಿ ಕೈ ತೊಳಿಸ್ತೀವಲ್ಲ, ಕೈ ಆರಿದ್ರು ಒಳಗಡೆನೆ ಇನ್ನೊಂದು ಬಂದ್ಬಿಟ್ಟು ನಾವು ನಿನ್ಗೆ ನೈವೇದ್ಯ ಮಾಡ್ತೀವಿ, ನೀನ್ ಊಟ ಮಾಡಕ್ ರೆಡಿ ಇರ್ಬೇಕಷ್ಟೇನೇನೆ, ನಿನ್ ಕೈ ಮಾತ್ರ ಆರ್ಬಾರ್ದು ಅಂತ ಹೇಳ್ತಾರೆ. ಸರಿ ಆಯ್ತು ಜಗನ್ನಾಥ, ಆಯ್ತಪ್ಪ ಕೊಡಿ, ಎಷ್ಟ್ ಕೊಡ್ತಿರೋ ತಿಂತೀನಿ ಅಂತ ಹೇಳಿ ಅದಕ್ಕೆ ಸಹ ಜಗನ್ನಾಥ ಒಪ್ಕೊಂಡಾದ್ಮೇಲೆ ಆಮೇಲೆ ಇಂದ್ರದ್ಯುಮ್ನ ರಾಜ ಹೇಳ್ತಾನೆ, ಪ್ರತಿ ವರ್ಷ ನಾವು ನಿನ್ಗೆ ರಥಯಾತ್ರೆ ಮಾಡ್ತೀವಿ ಸ್ವಾಮಿ, ಅದಕ್ಕೆ ನೀನ್ ಅನುಮತಿ ಕೊಡ್ಬೇಕು. ಓಕೆ, ಅದಕ್ಕೆ ಸಹ ಜಗನ್ನಾಥ ಅನುಮತಿ ಕೊಡ್ತಾನೆ. ಅದಕ್ಕೆ ಇವತ್ತಿನ ದಿವಸ ಸಹ ಅವತ್ತು ಇಂದ್ರದ್ಯುಮ್ನ ರಾಜ ಪ್ರಾರಂಭ ಮಾಡಿದ ಈ ರಥಯಾತ್ರೆ 3 ರಥಗಳಲ್ಲಿ ಅಣ್ಣ ಬಲರಾಮ, ತಂಗಿ ಸುಭದ್ರ, ಮತ್ತೆ 2ನೇ ಅಣ್ಣ ಜಗನ್ನಾಥ 3 ಜನರು ಸಹ ರಥದಲ್ಲಿ ಕೂತ್ಕೋತಾರೆ. ಆ ಒಂದು ದೇವಸ್ಥಾನವನ್ನ ಶ್ರೀ ಮಂದಿರ ಅಂತ ಕರೀತಾರೆ. ಅದು ಬಂದ್ಬಿಟ್ಟು ಸುಂದರ ನೀಲಾಚಲ. ಆ ನೀಲಾಚಲದಿಂದ ಒಂದು 6 ಕಿಲೋಮೀಟರ್ ಅಂತ ಅನ್ಸುತ್ತೆ, ಆಲ್ಮೋಸ್ಟ್ ಲೈಕ್ ಗಾಟ್ 3 ಐ ಥಿಂಕ್. ಅಷ್ಟು ಕಿಲೋಮೀಟರ್ ದೂರದಲ್ಲಿ ಗುಂಡಿಚಾ ದೇವಿ, ಯಾರು ಇಂದ್ರದ್ಯುಮ್ನ ರಾಜನ ಹೆಂಡತಿ ಇದ್ದಂತ ಸ್ಥಳ ಗುಂಡಿಚಾ ಮಂದಿರ್ ಅಂತ ಇದೆ. ರಥಯಾತ್ರೆಯ ರೋಡ್ ಅಲ್ಲಿ, ಗ್ರ್ಯಾಂಡ್ ರೋಡ್ ಲಾಸ್ಟ್ ಎಂಡ್ ಅಲ್ಲಿ ಅದು ಬಂದ್ಬಿಟ್ಟು ಸುಂದರಾಚಲ ಅಂತ ಪ್ರತೀತಿ. ಸುಂದರಾಚಲ ಅಂತ ಹೇಳಿದ್ರೆ ವೃಂದಾವನದ ಪ್ರತೀತಿ.
ಸೊ ಅಲ್ಲಿ ಗುಂಡೀಚಾ ಮಂದಿರ ಇದೆ. ಇಲ್ಲಿಂದ ಜಗನ್ನಾಥನನ್ನ ರಥದಲ್ಲಿ 3 ರಥದಲ್ಲಿ ಕೂರ್ಸ್ಕೊಂಡು ನೀಲಾಚಲದಿಂದ ಅವರು ಕರ್ಕೊಂಡು ಹೋಗಿ ಎಲ್ಲಿಗೆ ಬಿಡ್ತಾರೆ? ಸುಂದರಾಚಲಕ್ಕೆ ಬಿಡ್ತಾರೆ. ಸುಂದರಾಚಲದಲ್ಲಿ ಅಂತ ಹೇಳಿದ್ರೆ ಇದರ ಭಾವ ಬಂದ್ಬಿಟ್ಟು ಭಗವಂತ ಜಗನ್ನಾಥಪುರಿಯಲ್ಲಿ ಅವ್ರು ಇರೋದನ್ನ ಅಲ್ಲಿಯ ಜನರು ಮನೆ ಅಳಿಯ ಅಂತ ಅನ್ಕೋತಾರೆ. ಆ ಭಾವದಲ್ಲಿ ಇದ್ದಾರೆ ಜಗನ್ನಾಥಪುರಿಯಲ್ಲಿ ಜನರು. ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಮಂದಿರ, ಲಕ್ಷ್ಮೀ ದೇವಿಯ ತವ್ರ ಮನೆ ಅಂತೆ ಅದು. ತವ್ರ ಮನೆ ಅಂತ ಹೇಳಿದ್ರೆ ಜಗನ್ನಾಥ ಲಕ್ಷ್ಮೀ ದೇವಿನ ಮದ್ವೆ ಆಗ್ಬಿಟ್ಟು ಲಕ್ಷ್ಮೀ ದೇವಿಯ ಮನೆಯಲ್ಲಿ ಬಂದಿರೋದು, ಅಂದ್ರೆ ಮನೆ ಅಳಿಯ. ಸೊ ಮನೆ ಅಳಿಯ ಇದ್ದಾನೆ. ಅವನು ಹೋಗೋದೆಲ್ಲಿಗೆ? ಅವನ ಊರು ಯಾವುದು? ವೃಂದಾವನದಲ್ಲಿ ಯಾರಿದ್ದಾರೆ? ಅಪ್ಪ ಅಮ್ಮ, ಯಶೋದೆ, ನಂದ ಬಾಬಾ, ಮತ್ತೆ ಗೋಪಿಯರು, ರಾಧಾರಾಣಿ ಎಲ್ಲರೂ ಇದ್ದಾರೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಜಗನ್ನಾಥ ಏನ್ ಮಾಡ್ತಾನೆ? ಹೆಂಡತಿಯನ್ ಕರ್ಕೊಂಡು ಹೋಗಲ್ಲ. ಹೆಂಡತಿನ ಯಾಕೆ ಕರ್ಕೊಂಡು ಹೋಗಲ್ಲ? ಹೆಂಡತಿ ಇದ್ರೆ ಕಣ್ಣು ದೊಡ್ಡದ್ ಮಾಡ್ತಾಳೆ. ಅದು ರೋಕ್ ಟೋಕ್ ಇರುತ್ತೆ. ನೀವ್ ಹಂಗ್ ಮಾಡ್ಬೇಡ್ರಿ, ನೀವ್ ಹಿಂಗ್ ಮಾಡ್ಬೇಡ್ರಿ, ನಿಮ್ಗೆ ಮ್ಯಾನರ್ಸ್ ಗೊತ್ತಿಲ್ಲ, ಇದ್ ಗೊತ್ತಿಲ್ಲ. ಅದ್ಯಾವ್ದು ಬೇಡ. ಐ ಶುಡ್ ಬಿ ಲೈಕ್ ಮೈ ಸೆಲ್ಫ್. ನಾನು ನನ್ನವನಾಗಿರ್ಬೇಕು, ನಾನ್ ನಂತರ ಇರ್ಬೇಕು, ಹಾಡ್ಬೇಕು, ಕುಣಿಬೇಕು, ಅಮ್ಮ ಅಪ್ಪ ಏನ್ ಕೊಡ್ತಾರೆ ಅದನ್ನೆಲ್ಲ ತಿನ್ಬೇಕು. ಆ ತರ ಒಂದು ಭಾವದಲ್ಲಿ ಮಗು ತರ ಭಾವ. ನಾವು ಜಗನ್ನಾಥ, ಬಲದೇವ, ಸುಭದ್ರ 3 ಜನ ಯಾರು ಅವ್ರಿಗೆ ಗೊತ್ತಲ್ವಾ? ನಾವು ನಮ್ಮ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಅಷ್ಟೇ ಒಂದು ಅಪ್ಯಾಯಮಾನವಾಗಿರ್ತೀವಿ. ಬೇರೆಯವ್ರ ಜೊತೆಲಿ ಸ್ವಲ್ಪ ಒಂದು ಗಾಂಭೀರ್ಯತೆ ಬರುತ್ತೆ. ಬಟ್ ನಮ್ಮವ್ರ ಜೊತೆಲಿ ನಾವು ಫ್ರೀಯಾಗಿದ್ಬಿಡ್ತೀವಿ. ಸೊ ಆ ಒಂದು ಭಾವದಲ್ಲಿ ಜಗನ್ನಾಥ ಈ ಒಂದು ನೀಲಾಚಲದಿಂದ ಸುಂದರಾಚಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಜಗನ್ನಾಥ ನೀವು ನೋಡಿ, ನಾಡ್ದು ರಥಯಾತ್ರೆಯಲ್ಲಿ ಡೈರೆಕ್ಟ್ ಲೈವ್ ಇರುತ್ತೆ. ಅಷ್ಟು ದೊಡ್ಡ ವಿಗ್ರಹಗಳು ಯಾವ ದೇವಸ್ಥಾನದಲ್ಲೂ ಇದು ಇಲ್ಲ. ಯಾಕೆಂದ್ರೆ ಎಲ್ಲ ದೇವಸ್ಥಾನದಲ್ಲೂ ಮೂಲ ವಿಗ್ರಹಗಳೇ ಇರುತ್ತೆ. ಆ ವಿಗ್ರಹಗಳನ್ನ ಹೊರಗೆ ತೆಗಿಯಲ್ಲ. ರಥೆಯನ್ನ ಜಾತ್ರೆ ಮಾಡ್ಬೇಕು ಅಂದ್ರೆ, ರಥ ತೋರಿಸ್ಬೇಕು ಅಂತ ಹೇಳಿದ್ರೆ ಉತ್ಸವ ವಿಗ್ರಹಗಳನ್ನ ಏರಿಸ್ತಾರೆ. ಬಟ್ ಇಲ್ಲಿ ಜಗನ್ನಾಥ ಅಷ್ಟು ಕರ್ಕೊಂಡು ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ ರಥದಲ್ಲೇ ಬಂದು ಅವನನ್ನ ಪಾಂಡಗಳು ಕರ್ಕೊಂಡ್ ಬಂದು ಅವನನ್ನು ಕೂರಿಸ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಇನ್ನೊಂದು ಹಿನ್ನೆಲೆ ಅಂತ ಬಂದ್ಬಿಟ್ಟು ಭಗವಂತ ಸಕಲ ಬ್ರಹ್ಮಾಂಡದ ನಾಯಕ. ಅವನಿಗೆ ಯಾವ ಕಟ್ಟುಪಾಡುಗಳಿಲ್ಲ. ಅವನು ನಾವು ಮನುಷ್ಯರು ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಅವನ ದರ್ಶನ ಮಾಡ್ತೀವಿ. ಪ್ರಾಣಿ ಪಕ್ಷಿಗಳು ಹೋಗ್ಲಿಕ್ಕೆ ಆಗತ್ತೆಯೇ? ಕೈ ಕಾಲಿಲ್ಲದ ಮರಗಿಡಗಳು ಹೋಗ್ಲಿಕ್ಕೆ ಆಗತ್ತೆಯೇ? ಅವುಗಳನ್ನೆಲ್ಲ ಬೇಕು. ಅವನಿಗೆ ಇಷ್ಟ. ಐ ಹ್ಯಾವ್ ಟು ಗೋ ಔಟ್ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಯಾವ ಕಟ್ಟುಪಾಡುಗಳಿಲ್ಲ. ಅವನ ಸರ್ವತಂತ್ರ ಸ್ವತಂತ್ರ ಭಗವಂತ ಕೃಷ್ಣ. ಅದನ್ನ ಅವನು ಸಿದ್ಧಪಡಿಸ್ಲಿಕ್ಕೋಸ್ಕರ ನೋ ರಿಸ್ಟ್ರಿಕ್ಟಿಂಗ್, ಯಾರು ಅವನನ್ನು ತಡಿಲಿಕ್ಕಾಗಲ್ಲ. ಆ ಒಂದು ಅಡೆತಡೆ ಇಲ್ಲದ ಭಗವಂತ ಅವನೇ ತನ್ನ ಸ್ವತಂತ್ರವಾಗಿರ್ತಕ್ಕಂಥ ಭಗವಂತ. ನನ್ನ ಮೂಲ ವಿಗ್ರಹಗಳ ಜೊತೆಯಲ್ಲೇ ಹೋಗ್ತೀನಪ್ಪ ಅಂತ ಹೇಳಿ ರಥವನ್ನೇ ಏರ್ಬಿಟ್ಟು ಅವನು ಸುಂದರಾಚಲಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಅಲ್ಲಿ 8 ದಿವಸ ಇರ್ತಾನೆ. ಅಲ್ಲಿ ಹೋದಾಗ ಅಲ್ಲಿಯ ಪಾಂಡಗಳು ಹೇಳ್ತಾರೆ, ನಾವು ಪ್ರತಿನಿತ್ಯ ಇಲ್ಲಿ ಅಡ್ಗೆ ಮಾಡೋದು ಯಶೋಧ ನನ್ನ ಮಗ ಬಂದಿದ್ದಾನೆ, ಅವನಿಗೆ ಬೇಕು ಲಡ್ಡು, ರಸಬಾಳಿ, ಬೇರೆ ಬೇರೆ ತರದ ಪಾಕಗಳನ್ನು ಮಾಡ್ತಾರೆ ಅಲ್ಲಿ ಅವನಿಗೆ ಜಗನ್ನಾಥನಿಗೋಸ್ಕರ. ಅದನ್ನ ಮಾಡಿ ಪ್ರತಿನಿತ್ಯ ಸಾಯಂಕಾಲ ಅವನಿಗೆ ಆಟ ಪಾಠಗಳನ್ನ ನಡೆಸ್ತಾರೆ. ಮಗ ಇದಕ್ಕೆ ಬಂದಿದ್ದಾನೆ ವೆಕೇಶನ್ ಅಂತ ಹೇಳ್ಬಿಟ್ಟು. ಕಟ್ ಆಗ್ತಾ ಇದೆ. ಹರೇ ಕೃಷ್ಣ. ಒಬ್ಬ ತಾಯಿಯ ಭಾವದಲ್ಲಿ ಅವನನ್ನ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಆಮೇಲೆ 8 ದಿವಸ ಆದ್ಮೇಲೆ ಅಲ್ಲಿಂದ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಟ್ ಆಗ್ತಿದೆ ಮಾತಾಜಿ. ಹೌದಾ? ಈಗ ಕೇಳಿಸ್ತಾ ಇದೆಯಾ? ಕೇಳಿಸುತ್ತಾ? ಕೇಳಿಸ್ತಾ. ಆಮೇಲೆ ಅಲ್ಲಿ ಸುಂದರಾಚಲದಿಂದ ಭಗವಂತ ಮತ್ತೆ 8 ದಿವಸದ ನಂತರ ವಾಪಸ್ಸು ನೀಲಾಚಲಕ್ಕೆ ಮತ್ತೆ ಮರಳಿ ಬರ್ತಾನೆ. ಮರಳಿ ಬರ್ಬೇಕಾದ್ರೆ ಅವನಿಗೆ ಬರೋಕ್ ಇಷ್ಟನೇ ಇಲ್ಲ. ಅಯ್ಯೋ, ನಾನು ನನ್ನ ಅಪ್ಪ ಅಮ್ಮನ ಮನೆಗ್ ಬಂದಿದ್ದೆ, ಗೋಪಿಯರಿದ್ರು, ಎಲ್ಲರೂ ಇದ್ರು, ಈಗ ಮತ್ತೆ ಹೋಗ್ಬೇಕಲ್ಲಪ್ಪ, ಹೆಂಡತಿ ಕೈಲಿ ಸಿಕ್ಕಾಕೊಳ್ಬೇಕಲ್ಲಪ್ಪ ಅಂತ ಅವನ್ಗೆ ವಾಪಸ್ ಬರಕ್ಕೆ ಮೂಡ ಇಲ್ಲ. ಸೊ ಆದ್ರೂನು ಸಹ ಕಷ್ಟದಲ್ಲಿ ಅವತ್ತಿನ ದಿವ್ಸ ನೋಡಿ, ಉಲ್ಟಾ ರಥಯಾತ್ರೆ ದಿವ್ಸ ತುಂಬಾ ಲೇಟ್ ಆಗಿ ಹತ್ತಾನೆ ರಥಕ್ಕೆ. ಲೇಟ್ ಆಗಿ ಹತ್ಕೊಂಡು ಬರ್ತಾನೆ. ಬಂದು ಕೊನೆಗೆ ಮತ್ತೆ ವಾಪಸ್ 3-4 ದಿವಸ ಹೊರಗಡೆ ಇದ್ಬಿಟ್ಟು ಆಷಾಢ ಏಕಾದಶಿ ಆಗಿದ ಮರು ದಿವ್ಸಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಭಗವಂತನಿಗೆ ಯಾರಿಗೆ ಭಗವಂತನ ದರ್ಶನ ಮಾಡ್ಲಿಕ್ಕೆ ದೇವಸ್ಥಾನದ ಒಳಗೆ ಪ್ರವೇಶವಿಲ್ವೋ, ಬರೀ ಹಿಂದೂಗಳಿಗೆ ಮಾತ್ರ ಪ್ರವೇಶ,
ನಾನ್ ಹಿಂದೂಸ್ ಬೇರೆ ಹಿಂದೂ ಅಲ್ಲದವರಿಗೆ ಪ್ರವೇಶ ಇಲ್ಲ. ಅದಕ್ಕೋಸ್ಕರನೇ ಜಗತ್ತಿನಾದ್ಯಂತ ಇರ್ತಕ್ಕಂತ ಎಲ್ಲಾ ಕೃಷ್ಣನ ಭಕ್ತರು, ಜಗನ್ನಾಥನ ಭಕ್ತರು, ಪ್ರತ್ಯೇಕವಾಗಿ ಅದರಲ್ಲೂ ಇಸ್ಕಾನ್ ಮತ್ತೆ ಗೌಡಿಯ ವೈಷ್ಣವ ಭಕ್ತರು ಅವರೆಲ್ಲರೂ ಜಗನ್ನಾಥನನ್ನ ರಥದಲ್ಲಿ ದರ್ಶನ ಮಾಡ್ಬೇಕು ಅಂತ ಅವತ್ತಿನ ದಿವಸ ಬರ್ತಾರೆ. ಆಲ್ಮೋಸ್ಟ್ ಲೈಕ್ 15 ಲಕ್ಷ ಜನರು, 15 ಲಕ್ಷಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳ್ತಾರೆ, 15 ಲಕ್ಷ ಜನರು ಒಂದೇ ಕಡೆಯಲ್ಲಿ ಸೇರಿ ರಥವನ್ನ ಎಳೆಯೋದು ಇದು ಗಿನ್ನಿಸ್ ದಾಖಲೆ. ಇವತ್ತು ನಾವು ಮಾಡ್ಕೊಂಡಿರೋ ದಾಖಲೆ ಗಿನ್ನಿಸ್ ದಾಖಲೆ, ಅದನ್ನು ಸಹ ಮುರಿದಿರತಕ್ಕಂತ ರಥಯಾತ್ರೆ ಅದು. ಅಂತಹ ದೊಡ್ಡ ಒಂದೇ ಕಡೆ ಅಷ್ಟು ಜನ ಸೇರೋದು ಎಲ್ಲೂ ದಾಖಲೆ ಇಲ್ಲ. ಸೊ ಆ ತರ ರಥದಲ್ಲಿ ರಥಯಾತ್ರೆಯನ್ನ ದರ್ಶನ ಮಾಡ್ಲಿಕ್ಕೆ ಬರೋ ಮನುಷ್ಯರಲ್ಲ, ಮನುಷ್ಯರ ರೂಪದಲ್ಲಿ ದೇವಾನು ದೇವತೆಗಳು ಸಹ ಬರ್ತಾರಂತೆ ಅವತ್ತಿನ ದಿವಸ. ದೇವಾನು ದೇವತೆಗಳು ಸಹ ಬಂದ್ಬಿಟ್ಟು ಆ ಒಂದು ಪರಬ್ರಹ್ಮ ಪರಮೇಶ್ವರ ಜಗನ್ನಾಥನನ್ನ ಆ ರಥದಲ್ಲಿ ದರ್ಶನ ಮಾಡ್ತಾರಂತೆ. ಸೊ ನಮ್ಮ ಗೌಡಿಯ ವೈಷ್ಣವರ ಇದ್ರಲ್ಲಿ ಚೈತನ್ಯ ಮಹಾಪ್ರಭುಗಳು ರಾಧಾ ಭಾವದಲ್ಲಿದ್ದು ಕೃಷ್ಣನನ್ನು ಹುಡುಕ್ತಾ ಇದ್ದಾರೆ. ಜಗನ್ನಾಥ ಬಂದ್ಬಿಟ್ಟು ಕೃಷ್ಣ ಸ್ವಯಂ ಕೃಷ್ಣನಾಗಿದ್ದು ರಾಧೆಯನ್ನು ಹುಡುಕ್ತಾ ಇದ್ದಾನೆ. ಸೊ ರಾಧೆ ಕೃಷ್ಣನನ್ನು ಹುಡುಕ್ತಾ ಇದ್ದಾಳೆ, ಕೃಷ್ಣ ರಾಧೆಯನ್ನು ಹುಡುಕ್ತಾ ಇದ್ದಾಳೆ. ಇವರಿಬ್ಬರ ಮೀಟಿಂಗ್ ಪಾಯಿಂಟೇ ಬಂದ್ಬಿಟ್ಟು ಜಗನ್ನಾಥ ಪುರಿ. ಯಾವಾಗ ಚೈತನ್ಯ ಮಹಾಪ್ರಭು ಜಗನ್ನಾಥನನ್ನ ದರ್ಶನ ಮಾಡ್ತಾರೋ ಪ್ರತಿನಿತ್ಯ ಚೈತನ್ಯ ಮಹಾಪ್ರಭು ದರ್ಶನ ಮಾಡ್ತಿದ್ದಾರೆ. ವಿಪ್ರಲಂಬ ಭಾವದಲ್ಲಿ ಇಬ್ರು ವಿರಹ, ಜಗನ್ನಾಥ ರಾಧಾ 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 ಅಂತ ಅವ್ನ್ ಕನ್ವರಿಸ್ತಾ ಇದ್ದಾನೆ ದೇವಸ್ಥಾನದಲ್ಲಿ. ಇಲ್ಲಿ ಚೈತನ್ಯ ಮಹಾಪ್ರಭು ಗಂಭೀರದಲ್ಲಿ ಇಟ್ಕೊಂಡು ಕೃಷ್ಣ 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 ಅಂತಿದ್ದಾರೆ. ಯಾವಾಗ ಅವರಿಬ್ರು ಹೋಗಿ ಪ್ರತಿನಿತ್ಯ ಚೈತನ್ಯ ಮಹಾಪ್ರಭು ಜಗನ್ನಾಥನನ್ನ ಭೇಟಿ ಮಾಡ್ತಾರೋ ಅದೇ ವಿಪ್ರಲಂಬ ಭಾವದ ಪರಾಕಾಷ್ಠೆ, ಅದೇ ಗೌಡಿಯ ವೈಷ್ಣವರ ನಮ್ಮ ಒಂದು ಅನ್ಮೋಲ್ ಗೆಹನ, ಒಂದು ದಿವ್ಯ ಆಭರಣ. ಆ ಒಂದು ಇದನ್ನ ಭಾವನ ನಾವು ಅನುಭವಿಸ್ಬೇಕಂತ ಹೇಳಿದ್ರೆ ನಮ್ಮ ಗುರುಗಳು, ನಮ್ಮ ಪರಮ ಆಚಾರ್ಯರು, ಈ ಒಂದು ಪರಂಪರೆಯಲ್ಲಿ ಬಂದಿರೋರಿಗೆ ಮಾತ್ರ, ನಮ್ಮ ಗೌಡಿಯ ವೈಷ್ಣವರಿಗೆ ಇದು ಸಿದ್ಧಿಸುತ್ತೆ ಈ ಒಂದು ಭಾವವನ್ನು ತಿಳ್ಕೊಳ್ಳಿಕ್ಕೆ. ಅದ್ಭುತ ಜಗನ್ನಾಥನ ಸಂಸ್ಕೃತಿ, ಜಗನ್ನಾಥನ ಲೀಲೆ. ಒಂದು ದಿವಸದಲ್ಲಿ ಇದು ಜಗನ್ನಾಥನ ಲೀಲೆ ಅಲ್ಲ, ಜಸ್ಟ್ ಪೀಠಿಕೆ ಅಷ್ಟೇನೇನೆ. ಜಗನ್ನಾಥನಿಗೆ ಏನ್ ಇಷ್ಟಪ್ಪ? ಊಟ. ವಿಧ ವಿಧವಾಗಿರ್ತಕ್ಕಂತ ಅದ್ರಲ್ಲೂ ಹೇಳ್ತಾರೆ ಅವನಿಗೆ ಬೆಲ್ಲ ಹಾಕಿ ಅಕ್ಕಿಯಲ್ಲಿ ಮಾಡಿರ್ತಕ್ಕಂತ ನಾವು ಕೆಂಡುಗಡುಬು ಅಂತೆಲ್ಲ ಮಾಡ್ತೀವಿ, ಅದು ತುಂಬಾ ಇಷ್ಟ ಅಂತೆ ಜಗನ್ನಾಥನ್ಗೆ. ನೆಯ್ಯಪ್ಪ ಅಂತ ಮಾಡ್ತೀವಿ, ಅದೆಲ್ಲ ಉತ್ಕಳದಲ್ಲಿ ಮಾಡ್ತಾರೆ ಜಗನ್ನಾಥನಿಗೋಸ್ಕರ. ಅವನಿಗೆ ಮತ್ತೆ ತೆಂಗಿನಕಾಯಿ ತುಂಬಾ ಇಷ್ಟ. ತೆಂಗಿನಕಾಯಿ ಯಾವ ಅಡ್ಗೆನೂ ಮಾಡಲ್ಲ. ಸೊ ನಾಡ್ದು ನಿಮ್ಮ ಊರುಗಳಲ್ಲಿ ರಥಯಾತ್ರೆ ಆಗ್ಬೇಕಾದ್ರೆ ಪ್ಲೀಸ್ ತೆಂಗಿನಕಾಯಿ ಹಾಕಿ, ಜನರಸ್ ಆಗಿ ತೆಂಗಿನಕಾಯಿ ಹಾಕಿ ಭಗವಂತನ್ಗೆ ಅಡ್ಗೆ ಮಾಡಿ ಭಗವಂತನನ್ನ ತೃಪ್ತಿ ಪಡಿಸ್ಲಿಕ್ಕೆ ಇಟ್ಸ್ ವೆರಿ ಈಸಿ. ಜಗನ್ನಾಥನ ಕಣ್ಣುಗಳಲ್ಲಿ ರೆಪ್ಪೆನೇ ಇಲ್ಲ. ಅವನ್ ಕಣ್ಣೆ ಅಷ್ಟು ದೊಡ್ಡ ಯಾಕೆ ಇಟ್ಕೊಂಡಿದ್ದಾನೆ ಅಂದ್ರೆ, ಯಾರ್ ಭಕ್ತರು ಬರ್ತಾರೋ ಅಯ್ಯೋ ನನ್ನ ಭಕ್ತರು ನಾನ್ ನೋಡ್ಬೇಕಪ್ಪ, ನನ್ ಭಕ್ತರ ದರ್ಶನದಿಂದ ನಾನ್ ವಂಚಿತನ ಆಗಬಾರ್ದು ಅಂತ ಭಗವಂತ ಕಣ್ಣಿಗೆ ರೆಪ್ಪೆನೆ ಇಟ್ಕೊಂಡಿರುವಂತೆ. ನಾವುಗಳು ಸಹ ಇದೀವಿ, ಎದುರುಗಡೆ ಭಕ್ತರು ಬಂದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತೀವಿ. ಎಂತ ದುರದೃಷ್ಟವಂತರು ನಾವುಗಳು ಅಲ್ವಾ? ಭಗವಂತ ಇದ್ದಾನೆ, ನನ್ನ ಮಕ್ಕಳು, ನನ್ನ ಭಕ್ತರು ಬಂದ್ರೆ ಯಾರನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ಕಣ್ಣಿನ ರೆಪ್ಪೆನೆ ಇಟ್ಕೊಂಡಿಲ್ಲ ಅವನು. ಅಷ್ಟು ಕರುಣಾಳು ಭಗವಂತ, ಅಷ್ಟು ಕರುಣೆಯನ್ನ ನಮ್ಗೆ ಕೊಡ್ತಾ ಇದ್ದಾನೆ. ಸೊ ನಮ್ಮ ಅದೇ ಜಗನ್ನಾಥನಲ್ಲೇನೆ ರಾಧಾರಾಣಿ ಇದ್ದಾಳೆ. ಯಾಕೆ? ಆ ಭಾವ ಇದೆ ಜಗನ್ನಾಥನಲ್ಲಿ. ವಾಪಸ್ ಚೈತನ್ಯ ಮಹಾಪ್ರಭುಗಳ ಲೀಲೆ ಸಹ ಅಂತ್ಯ ಲೀಲೆಯಲ್ಲಿ ಕೆಲವೊಬ್ರು ಪಾಂಡಗಳ ನೋಡಿದ್ದಾರೆ. ಚೈತನ್ಯ ಮಹಾಪ್ರಭು ಸಹ ತಮ್ಮ ಲೀಲೆಯನ್ನ ಅಂತ್ಯ ಮಾಡ್ಬೇಕಾದ್ರೆ ಜಗನ್ನಾಥನ ಒಳಗಡೆನೆ ಪ್ರವೇಶ ಮಾಡಿದ್ರು ಅಂತ. ಒಂದೇ ಸಮಯದಲ್ಲಿ ಜಗನ್ನಾಥನ ಒಳಗೆ ಸಹ ಚೈತನ್ಯ ಮಹಾಪ್ರಭು ಪ್ರವೇಶ ಮಾಡ್ತಾರೆ. ಮತ್ತೆ ಜಗನ್ನಾಥ್ ಪುರಿಯಲ್ಲಿ ಇರ್ತಕ್ಕಂತಹ ತೋಟ ಗೋಪಿನಾಥ್ ಮಂದಿರದಲ್ಲಿ ಇರ್ತಕ್ಕಂಥ ಗೋಪಿನಾಥನ ಒಳಗೂ ಸಹ ಚೈತನ್ಯ ಮಹಾಪ್ರಭು ಪ್ರವೇಶ ಮಾಡ್ತಾರೆ. ಸೊ ಇಂತಹ ಜಗನ್ನಾಥನನ್ನ ವಿಶ್ವಕ್ಕೆ ಪರಿಚಯಿಸಿರ್ತಕ್ಕಂಥವ್ರು ನಮ್ಮ ಶೀಲ ಪ್ರಭುಪಾದ್ರಿಂದ ಮಾತ್ರವೇ ಇವತ್ತು ಜಗತ್ತಿನಲ್ಲಿರ್ತಕ್ಕಂತ ಯವನರು, ಮ್ಲೇಚ್ಛರು, ನಮ್ಮಂತ ಶೂದ್ರರು, ಯಾರು ನಮ್ಮ ಇಡೀ ಜಗತ್ತೇ ಶೂದ್ರರು ಅಂತ ಶೀಲ ಪ್ರಭುಪಾದ್ ಹೇಳ್ಬಿಟ್ಟಿದ್ದಾರೆ. ಯಾರಾದ್ರೇನು ಎಲ್ಲರೂ ಸಹ ಜಗನ್ನಾಥನ ಕೃಪೆಗೆ ಪಾತ್ರರಾಗ್ಲಿಕ್ಕೆ ಕಾರಣವಾಗಿರೋದು ಶೀಲ ಪ್ರಭುಪಾದ್ರು. ಮತ್ತೆ ಜಗನ್ನಾಥನ ಪುರಿಗೆ ಹೋದವರು ಯಾವತ್ತೂ ಸಹ ಜಗನ್ನಾಥನ ಮಹಾಪ್ರಸಾದವನ್ನ ಮಿಸ್ ಮಾಡ್ಕೋಬಾರ್ದು. ಮಿಸ್ ಮಾಡದೆ ಜಗನ್ನಾಥನ ಮಹಾಪ್ರಸಾದವನ್ನ ತಗೋಬೇಕು. ಯಾಕೆಂದ್ರೆ ಜಗನ್ನಾಥನ್ಗೆ ಬೇರೆ ಏನ್ ಬೇಡ, ಅವನ್ ಕೊಟ್ಟಿರ್ತಕ್ಕಂಥ ಮಹಾಪ್ರಸಾದವನ್ನ ನಾವು ಸ್ವೀಕರಿಸಿದ್ರೆ ಅವನು ಅದರಿಂದ ಖುಷಿ ಪಟ್ಬಿಡ್ತಾನಂತೆ, ನನ್ ಮಕ್ಳು ಇದನ್ ಪ್ರಸಾದ ತಗೊಂಡ್ರು ಅಂತ. ಸೊ ಇದು ಜಸ್ಟ್ ಪೀಠಿಕೆ ಅಷ್ಟೇ. ಜಗನ್ನಾಥ ಲೀಲೆ ನನ್ಗೇನು ಹೇಳಕ್ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಆಲ್ಮೋಸ್ಟ್ ಲೈಕ್ 12:50. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜೈ. ಜೈ ಶ್ರೀ ಶ್ರೀ ಜಗನ್ನಾಥ್ ಬಲಭದ್ರ ಸುಭದ್ರಮಣಿ ಸುದರ್ಶನ್ ಕಿ ಜೈ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ,
ಟೈಮ್ ಇದ್ರೆ ಉತ್ತರಿಸ್ತೀವಿ, ಇಲ್ಲಾಂದ್ರೆ ವಿ ಕ್ಯಾನ್ ಗೋ. Okay, Hare Krishna. Thank you so much, Mataji. Sorry, I couldn't complete any of the Leelas. ಥ್ಯಾಂಕ್ ಯು ಸೋ ವಿಡಿಯೋ ಮಚ್ ಆನ್ ಮಾಡ್ತಾ ಮಾತಾಜಿ. ಹರಿ ಹರಿ ಏನ್ ಹೇಳೋದ್ ಮಾತಾಜಿ, ಏನು ಶಬ್ದಗಳೇ ಇಲ್ಲ ನನ್ನಲ್ಲಿ ಇವತ್ತು. ಸೊ ತುಂಬಾ 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 ಚೆನ್ನಾಗಿತ್ತು. ಅವರ ಆವಿರ್ಭಾವದಿಂದ ಹಿಡಿದು ನಮ್ಮ ಇಸ್ಕಾನ್ ಪಿಲ್ಲರ್ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರಿ ಮಾತಾಜಿ. ನನ್ಗೆ ಗೊತ್ತಿತ್ತು ಯು ಆರ್ ದ ರೈಟ್ ಪರ್ಸನ್ ಟು ಸೇ ಅಬೌಟ್ ಜಗನ್ನಾಥ್. ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಯಾವ ರೀತಿ ನಾನ್ ನಿಜವಾಗ್ಲೂ ಕೃತಜ್ಞತೆ ಹೇಳ್ಬೇಕೋ ಗೊತ್ತಿಲ್ಲ. ನಾನು ಯಾವಾಗ ಕೇಳಿದ್ರು ನೀವು ಎಷ್ಟೇ ನಾನು ಶಾರ್ಟ್ ಟೈಮ್ ನೋಟಿಸ್ ಅಲ್ಲಿ ಹೇಳಿದ್ರು ಸರ್ ನೀವು ಕ್ಲಾಸ್ಗೆ ಹೋಗ್ತೀರಾ. ತುಂಬಾ ಚೆನ್ನಾಗಿ ವರ್ಣಿಸಿದ್ದೀರಾ ಮಾತಾಜಿ ಇವತ್ತು. ನಿಮ್ಗೆ ಒಂದು ಕೋಟಿ ಕೋಟಿ ಧನ್ಯವಾದಗಳು. ಇದೇ ರೀತಿ ನಮ್ಮ ಗೋಪಿ ಸೇನೆಗೆ ಅವಾಗ ಬರ್ತಾ ಇರಿ ಮಾತಾಜಿ. ಆವಾಗ ನಮ್ಗೆ ಸ್ವಲ್ಪ ನಮ್ದು ಶುದ್ಧೀಕರಣ ಆಗತ್ತೆ. ಸೊ ಯಾರ್ಯಾರು ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಮಾತಾಜಿ ಒಂದ್ಸರಿ ವಿಡಿಯೋ ಆನ್ ಮಾಡ್ರಿ ಮಾತಾಜಿ. ಎಸ್ ಮಾತಾಜಿ, ಎವ್ರಿವನ್ ವಾಂಟ್ಸ್ ಟು ಸಿ ಯು. Gopika Charan Mataji, are you there? Yes, Mataji, I have switched on the camera. Yes, yes. Hare Krishna. ಎಲ್ಲರೂ ನಿಮ್ಮ ದರ್ಶನ ತಗೊಳ್ಬೇಕು ಅಂತ. ದರ್ಶನ ಜಗನ್ನಾಥನ ದರ್ಶನ ತಗೊಳ್ಳಿ. ನಮ್ಗೆ ಗೊತ್ತಾಯ್ತಿಲ್ಲ ಈಗ ಪ್ಯೂರಿಟಿ ಇರೋ ಡಿವೋಟಿಸ್ ದರ್ಶನ ಬೇಕೇ ಬೇಕು ಮಾತಾಜಿ ನಮ್ಗೆ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ನೀವೆಲ್ಲರೂ ಶುದ್ಧ ಭಕ್ತರಿದ್ದೀರಿ. ನಿಮ್ಮೆಲ್ಲರ ಸಂಘದಿಂದ ನಮ್ಗೆ ಸ್ವಲ್ಪ ಏನಾದ್ರೂ ಭಗವಂತ ಅವನ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಸಾಕು. ಯಾರೇನ ಪ್ರಶ್ನೆ ಇದ್ರೆ ಕೇಳ್ಬೋದು. ಗೋಪಿಕಾ ಮಾತಾಜಿ ಅವ್ರು ಇದ್ದಾರೆ ಲೈನ್ ಅಲ್ಲಿ. ಪ್ರಶ್ನೆ ಇಲ್ಲ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಪ್ರಶ್ನೆ ಏನಿಲ್ಲ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ತುಂಬಾ ಚೆನ್ನಾಗಿ ಹೇಳಿದ್ರ ಹರೇ ಮಾತಾಜಿ. ಕೃಷ್ಣ ಜಗನ್ನಾಥ್ ಜೊತೆ ನೀವು ನಮ್ಗೆ ಜಗನ್ನಾಥ್ ಪುರಿ ಕರ್ಕೊಂಡು ಹೋಗಿದ್ರಿ ಮಾತಾಜಿ. ಹರೇ ಕೃಷ್ಣ. ಜಗನ್ನಾಥ್ ಹರೇ ಬಲ್ದೇವ್ ಸುಭದ್ರ ಶ್ರೀಲ ಮ್ಯಾತ್ ಕೃಷ್ಣ. ಪ್ರಭುಪಾದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಇವತ್ತಿಂದು. ಹರೇ ಕೃಷ್ಣ ಮಾತಾಜಿ. ಇಸ್ಕಾನಿನ 4 ಪಿಲ್ಲರ್ ಹೇಳಿದ್ರಲ್ಲ, ಅವು ಮತ್ತೆ ಇನ್ನೊಂದ್ಸರಿ ಹೇಳಿ ಮಾತಾಜಿ. 4 ಪಿಲ್ಲರ್. ಬುಕ್ಸ್ ಆರ್ ಬೇಸಿಸ್, preaching is essence, purity is force, utility is principle. ಮಾತಾಜಿ ಇದು ಎ ಫಾರ್ ಅಸೋಸಿಯೇಷನ್ ಬರುತ್ತಲ್ಲ, ಅದನ್ನು ತಗೋಬಹುದು ಮಾತಾಜಿ. ಎ ಫಾರ್ ಅಸೋಸಿಯೇಷನ್, ಬಿ ಫಾರ್ ಬುಕ್ಸ್. ಅದು ನಮ್ಮ ಸಾಧನೆಗೆ ಅನುಕೂಲಕರವಾಗಿರ್ತಕ್ಕಂತ ಅಂಶಗಳು. ಇದು ಅಸೋಸಿಯೇಷನ್, ಬುಕ್ಸ್, ಚಾಂಟಿಂಗ್, ಡೈನಿಂಗ್, ಅದು ನಮ್ಮ ಸಾಧನೆಗೆ ಅನುಕೂಲಕರವಾಗಿರೋ ಅಂಶಗಳು. ಇದು 4 ಏನು ಇಸ್ಕಾನ್ ನ ಪಿಲ್ಲರ್ಸ್. ಇದು ಮಾತಾಜಿ ಕನ್ನಡದಲ್ಲಿ ಹೇಳ್ರಿ ಮಾತಾಜಿ ಒಂದ್ಸಲ. ಪ್ರಭುಪಾದ್ರ ಅವರ ಪುಸ್ತಕಗಳಲ್ಲಿ ಅನೇಕ ಬಾರಿ ಹೇಳಿದ್ದಾರೆ. ಕನ್ನಡದಲ್ಲಿ ಪುಸ್ತಕಗಳೇ ಆಧಾರ, ಪ್ರಚಾರವೇ ಜೀವಾಳ, ಪಾವಿತ್ರತೆಯೇ ಶಕ್ತಿ. ಶಕ್ತಿಯ ಪ್ಯೂರಿಟಿ ಇಸ್ ಫೋರ್ತ್ ಏನಂತಾರೆ ಮಾತಾಜಿ? ಲೀಲಾಮಯಿ ಮಾತಾಜಿ ಸರಿ ಇದೆ ಮಾತಾಜಿ. ಶಕ್ತಿ is correct. ಸರಿ ಇದ್ಯಾ? Okay. ಪಾವಿತ್ರತೆಯ ಶಕ್ತಿ, utility is the principle. I'm stuck here. Utility is the principle. ಹೇಗೆ ಮಾತಾಜಿ ಅದನ್ನ ಹೇಳೋದು ಒಂದು ವಾಕ್ಯದಲ್ಲಿ? ನನ್ಗೆ ಗೊತ್ತಿಲ್ಲ ಮಾತಾಜಿ, ಯಾರಾದ್ರೂ ಹೇಳ್ಬೋದಾ ಕನ್ನಡದಲ್ಲಿ? ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಲೈಕ್ ಎಲ್ಲಾನು ನಾವು ಭಗವಂತನ ಸೇವೆಗೆ ಬಳಸ್ಬೇಕು ಅಂತ ಮಾತಾಜಿ ಹೇಳಿದ್ರಲ್ಲ, ಅದ ಕನ್ನಡದಲ್ಲಿ ಹೇಳುದು ಅಂತ. ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ನಿಯಮ ಮಾತಾಜಿ. ನಿಯಮ ಅಲ್ಲ. ನಿಯಮ ಅಲ್ಲ. ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ. ಸಮರ್ಪಣೆ ಯುಕ್ತ ವೈರಾಗ್ಯವೇ ಧ್ಯೇಯ. ಮತ್ತೆಂತ ಹೇಳುದು? ಯುಟಿಲಿಟಿ ಇನ್ ದ ಸೆನ್ಸ್ ಯುಕ್ತ ವೈರಾಗ್ಯ ತಾನೆ ಅದು. Whatever we get, everything we use in the Krishna service. That is Yukta Vairagya, right?
So, ಯುಕ್ತ ವೈರಾಗ್ಯವೇ ಧ್ಯೇಯ. Principle is ಧ್ಯೇಯ. ಧ್ಯೇಯ, that is correct. ಧ್ಯೇಯ is correct. ಉಪಯುಕ್ತತೆಯೇ ಪ್ರಧಾನ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಅಂದ್ರೆ ವಸ್ತುಗಳ ಕೃಷ್ಣ ಭಕ್ತಿಯಲ್ಲಿ ವಸ್ತುಗಳ ಉಪಯುಕ್ತತೆಯೇ ಪ್ರಧಾನವಾದದ್ದು ಅಂತ. Yes, yes. Thank you so much, Mataji, for the right word. Thank you, thank you. ಹರೇ ಕೃಷ್ಣ ಮಾತಾಜಿ. ಉಪಯುಕ್ತತೆಯೇ ಪ್ರಧಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನಾದ್ರು ಪ್ರಶ್ನೆ ಇದೆಯಾ? ಜಗನ್ನಾಥನ್ ತೋರಿಸಿ ಮಾತಾಜಿ. ಜಗನ್ನಾಥ, ನಿಮ್ಮನೆ ಜಗನ್ನಾಥನ್ ತೋರಿಸಿ ಮಾತಾಜಿ. ನಮ್ಮನೆ ಜಗನ್ನಾಥನ್ ತೋರಿಸ್ಬೇಕಾ? ನೋಡ್ತೀನಿ. ಈಗ ನಾನು ರೆಸ್ಟ್ ಮಾಡಿದಾರ ಗೊತ್ತಿಲ್ಲ, ನೋಡ್ತೀನಿ. ಇದಾರೆ ನೋಡಿ. जय श्री जगन्नाथ बलभद्र सुभद्रा महारानी की दर्शन की जय। ಇಲ್ಲ ಮತ್ತೆ ವಿಡಿಯೋ ಆನ್ ಮಾಡಿಲ್ಲ ಮಾತಾಜಿ. ವಿಡಿಯೋ ಆನ್ ಮಾಡಿಲ್ಲ. ಸಿಗ್ನಲ್ ಸಿಗಲ್ವಲ್ಲ ಮಾತಾಜಿ. ಮಹಾರಾಣಿ ಕಾಣ್ತಾ ಇಲ್ಲ ಮಾತಾಜಿ, ನೀವು ಫೋಟೋ ತೆಗೆದು ಗ್ರೂಪ್ ಅಲ್ಲಿ ಹಾಕಿ ಎಲ್ರು ನೋಡ್ತಾರೆ ಆಮೇಲೆ. ಯಾಕೆಂದ್ರೆ ಒಳಗಡೆ ಸಿಗ್ನಲ್ ಸಿಗಲ್ಲ, ನಾನು ಹೊರಗಡೆ ಇದ್ರೆ ಮಾತ್ರ ಸಿಗ್ನಲ್ ಸಿಕ್ಕದು. ತುಂಬಾ ಟೈಮ್ ಆಯ್ತು ಅನ್ಸುತ್ತೆ. ಮತ್ತೆ ಯಾರ್ದು ಪ್ರಶ್ನೆ ಇದ್ರೆ ಮತ್ತೆ ಗ್ರೂಪ್ ಅಲ್ಲಿ ಹಾಕಿ ಉತ್ತರಿಸೋಣ. ಮಾತಾಜಿ ಇವಾಗ ನರಸಿಂಹ ಸ್ತೋತ್ರದ ಕಡೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಯಾರ್ದು ಪ್ರಶ್ನೆ ಇಲ್ಲ ಮಾತಾಜಿ. ನಾವು ಕೊನೆಯದಾಗಿ ನರಸಿಂಹ ಭಜನೆನ ಹೇಳಲಿಕ್ಕೆ ಪ್ರೇಮಧಾತ್ರಿ ಮಾತಾಜಿ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಓಕೆ, ಯಾರ್ದು ಪ್ರಶ್ನೆ ಇಲ್ಲ ಅಲ್ವಾ? ಪ್ರಶ್ನೆ ಇಲ್ಲ ಮಾತಾಜಿ. ಹರೇ ಕೃಷ್ಣ. ನಂದು ಮಧ್ಯ ಅದು ನಂದು ಮ್ಯೂಟ್ ಆಗ್ಬಿಟ್ರೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ, ಕ್ಷಮೆ ಮಾಡಿ ಮಾತಾಜಿ ಪ್ಲೀಸ್. ನೋ ಪ್ರಾಬ್ಲಮ್. ಓಕೆ, ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ನಮ್ಗೆ ಇದೇ ರೀತಿ ಅವಾಗ ಬಂದು ನಿಮ್ಮ ಸಂಘವನ್ನ ನಮ್ಗೆ ಕೊಡಿ. ಇದರ ತುಂಬಾ ಅಗತ್ಯ ನಮ್ಗೆ ಇದೆ. ಸೊ ತುಂಬಾ ಚೆನ್ನಾಗಿ, ತುಂಬಾ ರಸವತ್ತಾಗಿ ನಮ್ಗೆ ವರ್ಣಿಸ್ತೀರಾ. ಸೊ ಹಾಗಾಗಿ ನಮ್ಗೆ ತಿಂಗಳಿಗೆ ಒಂದು ಕ್ಲಾಸ್ ನಿಮ್ದು ಪಕ್ಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪಾರ್ಚುನಿಟಿ. ಆದ್ರೆ ಏನು, ನೀವ್ ಹೇಳಿದ ಪ್ರಕಾರ ಜಗನ್ನಾಥ ಲೀಲೆಯನ್ನ ನನ್ಗೆ ಹೇಳಕ್ ಆಗ್ಲಿಲ್ಲ. ತುಂಬಾ ಲೀಲೆಗಳಿತ್ತು, ನಾನ್ ತುಂಬಾ ಟೈಮ್ ತಗೊಂಡೆ, ದಯವಿಟ್ಟು ಕ್ಷಮಿಸಿ. ಮತ್ತೆ ಯಾವಾಗಾದ್ರೂನು ಹೇಳೋಣಂತೆ ಮಾತಾಜಿ. ಲೀಲಾಮಯಿ ಮಾತಾಜಿ, ನೆಕ್ಸ್ಟ್ ವೀಕ್ ಏನಾದ್ರು ಇದ್ರೆ ಹೇಳ್ಬೋದು ಮಾತಾಜಿ. ಯು ಕ್ಯಾನ್ ಕಂಟಿನ್ಯೂ. ನೆಕ್ಸ್ಟ್ ವೀಕಾ? ಫ್ರೀ ಇದ್ರೆ ಕಂಟಿನ್ಯೂ ಮಾಡಿದ್ರೆ ಅದು ಒಂದು ಫ್ಲೋ ಸರಿ ಹೋಗುತ್ತಾ ಅಂತ ನೀವೇ ಮಾಡಿದ್ರೆ. ಇಟ್ಸ್ ಓಕೆ ಮಾತಾಜಿ. ಬೇರೆ ಯಾರಾದ್ರೂ ಭಕ್ತರು ತಗೊಳ್ಬೇಕೇವೆ ಅಂದ್ರೆ ನೋ ಪ್ರಾಬ್ಲಮ್. ಯಾರು ಇಲ್ಲದಿದ್ರೆ ಹೇಳಿ. ಇಲ್ಲ, ಯಾರಿಗೂ ಹೇಳಿಲ್ಲ. ಅದಕ್ಕೋಸ್ಕರ ನೀವು ಹೇಗೂ ಲೀಲೆಗಳನ್ನ ಹೇಳೋದ್ ಬಾಕಿ ಇದೆ ಅಲ್ಲ. ಸೊ ಇಂಟ್ರೊಡಕ್ಷನ್ ವಾಸ್ ವೆರಿ ನೈಸ್. ಸೊ ತುಂಬಾ ಒಳ್ಳೇದಾಯ್ತು ನೀವು ಈ ರೀತಿ ತಗೊಂಡ್ ಹೋಗಿದ್ದು. ಸೊ ನೀವೇನೆ ಮಾಡಿದ್ರೆ ಲೀಲೆಗಳು ಚೆನ್ನಾಗಿರುತ್ತೆ ಅನ್ಕೋತೀನಿ. ನೋಡಿ ನೀವು. ಓಕೆ, ಅದ್ರಲ್ಲಿ ಒಂದು ರಿಕ್ವೆಸ್ಟ್ ಮಾತಾಡಿ. ಅದು ಪಾರ್ವತಿ ದೇವಿ ಕೇಳ್ತಾಳಲ್ಲ, ಎಲ್ಲಾರ್ಗು ಪ್ರಸಾದ ಕೊಡು ನನ್ ಮಕ್ಳಿಗೆ ಅಂತ. ಸೊ ಪ್ಲೀಸ್ ಇನ್ಕೋಪರೇಟ್ ದಟ್ ಲೀಲೆ ಆಲ್ಸೋ. ಆಯ್ತು ಮಾತಾಜಿ, ಖಂಡಿತ. ಹಾ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ರಮಾಕಾಂತ ಮಾತಾಜಿ. ಓಕೆ, ದೆನ್ ನರಸಿಂಹ ಭಜನ್. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಅವ್ರಿಗೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ನಾವು ನಮ್ಮ ಧನ್ಯವಾದಗಳನ್ನ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತು ನಮ್ಮೊಂದಿಗೆ ನರಸಿಂಹ ಭಜನೆಯನ್ನು ಹೇಳಕ್ಕೆ ಪ್ರೇಮಧಾತ್ರಿ ಮಾತಾಜಿ ಅವರು ಇದ್ದಾರೆ. ಪ್ರೇಮಧಾತ್ರಿ ಪದ್ಮ ಮಾತಾಜಿ ಅವರು ಚಿತ್ರದುರ್ಗದಿಂದ. ಸೊ ಇವರು 2023 ಅವರು ತಮ್ಮ ದೀಕ್ಷೆಯನ್ನ ತಗೊಂಡಿದ್ದಾರೆ. ಪರಮ ಪೂಜ್ಯ ಜಯಪ್ರತಾಪ್ ಸ್ವಾಮಿ ಮಹಾರಾಜನ ದೀಕ್ಷೆನ ಪಡ್ಕೊಂಡಿದ್ದಾರೆ. ಮತ್ತು ಕಳೆದ 14-15 ವರ್ಷದಿಂದ ಅವರು ಕೃಷ್ಣ ಭವನಾಮೃತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತೆ
ಅಲ್ಲಿಯ ದೇವಸ್ಥಾನದಲ್ಲಿ ಅಡಿಗೆ ಸೇವೆಯಲ್ಲಿ, ರಾಧಾರಾಣಿ ಸೇವೆಯಲ್ಲಿ ಅವರು ತುಂಬಾ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ನಾವು ಅವರಿಂದ ನರಸಿಂಹ ಭಜನೆಯನ್ನು ಕೇಳೋಣ. ಓವರ್ ಟು ಯು ಮಾತಾಜಿ. ಪ್ರೇಮಧಾತ್ರಿ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್. ಹರಿ ಪ್ರಣಾಮ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಶಿಪೂರ್ವಕ್ಷ ಶೀಲಟಂಕಾನ ಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ. ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮಹಿಂ ಶರಣಾಂ ಪ್ರಪದೇ. ತವ ಕರ ಕಮಲವರೇ ನಾಥ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ ಕೇಶವಧೃತ ನರಹರಿ ರೂಪ. ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ಕೇಶವಧೃತ ನರಹರಿ ರೂಪ. ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ. ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ. ಜಯ ವಿಘ್ನ ವಿನಾಶಾಯ ಜಯ ನರಸಿಂಹ ದೇ. ವಿಘ್ನ ವಿನಾಶಾಯ ಜಯ ನರಸಿಂಹ ದೇ. ಜಯ ಭಕ್ತ ವತ್ಸಲ ಜಯ ನರಹರಿ. ಭಕ್ತ ವತ್ಸಲ ಜಯ ನರಹರಿ. ಜಯ ಪ್ರಹ್ಲಾದ ನರಸಿಂಹ ಜಯ ಪ್ರಹ್ಲಾದ ನರಸಿಂಹ. ಪ್ರಹ್ಲಾದ ನರಸಿಂಹ ಜಯ ಪ್ರಹ್ಲಾದ ನರಸಿಂಹ. ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್ ಗುರುದೇವ್ गुरुदेव जय जय गुरुदेव. जय विघ्न विनाशाय नरसिंह भगवान की जय. जय प्रहलाद महाराज की जय. पूजनीय गुरु महाराज की जय. जय जय श्री नरसिंह. हरे कृष्ण माताजी. ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನೆಕ್ಸ್ಟ್ ಕಾರ್ಯಕ್ರಮಗಳಿಗೂ ಹೀಗೆ ನೀವು ಅವಾಗ ಬರ್ತಾ ಇರಿ ಮಾತಾಜಿ. ಇವತ್ತು ಚಿತ್ರದುರ್ಗದಿಂದಾನೇ ಮಾತಾಜಿ ಅಮಲಾ ಯಶೋಧ ಮಾತಾಜಿ ಅವರು ಕೀರ್ತನೆ ಮಾಡಿದ್ರು. ಈಗ ನರಸಿಂಹ ಭಜನೆ ಸಹ ಅಲ್ಲಿಂದಾನೇ ಮಾಡಿದ್ದಾರೆ. ಸೊ ಹೀಗೆ ಎಲ್ಲಾ ಭಕ್ತರು ಮುಂದೆ ಬಂದು ತಮ್ಮ ಸೇವೆಯನ್ನು ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಎಸ್ ನಾಗರತ್ನ ಮಾತಾಜಿ, ಹೇಗಿದ್ದೀರಾ? ಮಾತಾಜಿ ಆರಾಮಿದೀವಿ ಮಾತಾಜಿ. ಮುಂದಿನ ವಾರ ನಾನ್ ಕೀರ್ತನೆ ಮಾಡ್ಬೋದಾ? ಯಾರಾದ್ರೂ ಇದ್ದಾರಾ? ಇಲ್ಲ ಇಲ್ಲ ಮಾತಾಜಿ, ಮಾಡಿ ಮಾಡಿ. ಸರಿ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ಥ್ಯಾಂಕ್ ಯು ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಓಕೆ. ಸೊ ನರಸಿಂಹ ಭಜನೆಯನ್ನು ಯಾರೋ ಮಾಡೋರಿದ್ರೆ ಹೇಳಿಬಿಡಿ. ಮಾತಾಜಿ ಹರೇ ಕೃಷ್ಣ. ನಾನ್ ಮಾಡ್ಲಾ ನರಸಿಂಹ ಭಜನೆ ನೆಕ್ಸ್ಟ್ ವೀಕ್? ಓಕೆ ಮಾತಾಜಿ, ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಓಕೆ,
ಲೆಕ್ಚರ್ ಇದು ಎಲ್ಲಾನು ಆಯ್ತು. ಇನ್ನ ಕಾಂಪೇರಿಂಗ್ ಯಾರಾದ್ರೂ ಹೇಳ್ಬಿಟ್ರೆ ನೆಕ್ಸ್ಟ್ ಕಾರ್ಯಕ್ರಮ ನಾಳೆನೆ ಮಾಡ್ಬೋದು ನೋಡಿ. ಓಕೆ, ನೋಡಿ ಎಷ್ಟು ಉತ್ಸಾಹ ಇದೆ, ಎಷ್ಟು ತುಂಬಾ ಸಂತೋಷ ಆಗತ್ತೆ ನನ್ಗೆ. ಇದೇ ರೀತಿ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಳ್ಳಿ. ಇದು ಎಲ್ಲರ ಒಂದು ಟೀಮ್ ವರ್ಕ್. ಹೀಗೆ ನಾವು ಭಕ್ತಿಲಿ ಮುಂದುವರಿಯಕ್ಕೆ ಫೋರ್ಸ್ ಬೇಕು. ಅಂದ್ರೆ ಒಬ್ಬರಿಂದ ಭಕ್ತಿಲಿ ಮುಂದುವರಿಯಕ್ ಆಗಲ್ಲ, ಬಲ ಇಲ್ಲ ಈಗ ಒಬ್ಬರಲ್ಲಿ. ಹಾಗಾಗಿ ನಾವು ಯಾವಾಗ್ಲೂ ಅದಕ್ಕೆ ಅಲ್ವಾ ನಾವು ಸಂಕೀರ್ತನೆ ಯಜ್ಞ ಯಾಕೆ ಮಾಡ್ತಾ ಇದ್ದೀವಿ, ಎಲ್ಲರೂ ಸೇರ್ಕೊಂಡು. ಚೈತನ್ಯ ಮಹಾಪ್ರಭುಗಳು ನಮ್ಗೆ ಎಲ್ಲರೂ ಒಂದು ಗ್ರೂಪ್ ಅಲ್ಲಿ ಮಾಡೋದಕ್ಕೆ ನಮ್ಗೆ ಯಾಕೆ ಹೇಳಿದ್ದಾರೆ ಅಂದ್ರೆ, ನಮ್ಮಲ್ಲಿ ಕಲಿಯುಗದಲ್ಲಿ ಇವಾಗ ತುಂಬಾ ಬಲ ಕಡಿಮೆ. ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡೇ ನಾವು ಮಾಡ್ಬೇಕು ಇವಾಗ. ಹಾಗಾಗಿ ನೆಕ್ಸ್ಟ್ ಯಾರಾದ್ರೂ ಏನ್ ಸೇವೆಯನ್ನು ಮಾಡೋದಿದ್ರೆ ದಯವಿಟ್ಟು ನಮ್ಗೆ ಗ್ರೂಪ್ ಅಲ್ಲಿ ಹಾಕಿ, ಇಲ್ಲಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಆಯ್ತಾ. ಸೊ ಏನಾದ್ರು ಅನೌನ್ಸ್ಮೆಂಟ್? ಸುಭಾಶ್ರೀ ರಾಧೆ ಮಾತಾಜಿ ಇದ್ದೀರಾ? ಲೈನ್ ಅಲ್ಲಿ ಇದ್ದಾರಾ ಶ್ಯಾಮಕಾಂತ ಮಾತಾಜಿ? ಇಷ್ಟ ಮಾತಾಜಿ. ಸುಭಾಶ್ರೀ ರಾಧೆ ಮಾತಾಜಿ ಅವ್ರು ಇದ್ದಾರಾ? ಇಲ್ಲ, ಎಕ್ಸಿಟ್ ಇಲ್ಲ ಇದ್ದಾರೆ. ಓಕೆ, ಮಾತಾಜಿ ಇದ್ದಾರೆ. ಸುಭಾಷಿಣಿ ಮಾತಾಜಿ ಮೋಸ್ಟ್ಲಿ ಬಿಸಿ ಇರ್ಬೇಕು. ಓಕೆ, ಅವರು ಸೇವೆಯಲ್ಲಿ ಇರ್ತಾರೆ. ಓಕೆ, ತೊಂದ್ರೆ ಇಲ್ಲ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಜುಲೈ 6ಕ್ಕೆ ಮೈಸೂರಲ್ಲಿ ಜಗನ್ನಾಥ ರಥಯಾತ್ರೆ ಇದೆ. ಸೊ ರಥಯಾತ್ರೆಗೆ ಎಲ್ಲರೂ ಬರ್ಬೇಕು. ಮೈಸೂರಿಗೆ ಬಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ಳೋದು ಅಲ್ಲದೆ ಜಗನ್ನಾಥನ ಕೃಪೆಗೆ ಒಳಗಾಗ್ಬೇಕು. ಸೊ ಇಲ್ಲಿ ತುಂಬಾ ಸೇವೆಗಳಿದ್ದಾವೆ. 4 ದಿವಸ ಮೊದ್ಲು ಬರ್ಬೋದು. ಸೊ ತುಂಬಾ ಸೇವೆಗಳು, ಜಗನ್ನಾಥನ ಕೃಪೆಗೆ ಪಾತ್ರರಾಗಿ ಎಲ್ರು. ಹಾಗೆ ಮುಂದೆ ನೆಕ್ಸ್ಟ್ ವೀಕ್ ಅನ್ಸುತ್ತೆ 13ಕ್ಕೆ ಚಿತ್ರದುರ್ಗದಲ್ಲಿ ಇದೆ. ನಿಮ್ಗೆ ಟೈಮ್ ಇರೋದ್ರಿಂದ 6ನೇ ತಾರೀಕಿಗೆ ಮೈಸೂರಿಗೆ ಎಲ್ಲರೂ ಬರ್ಬೋದು. ದಯವಿಟ್ಟು ಬನ್ನಿ. ಸೊ ಬಂದ್ರೆ ತುಂಬಾ ಸಂತೋಷ. ಎಲ್ಲರೂ ನಾವು ಒಂದ್ಸರಿ ಮೀಟ್ ಮಾಡ್ದಾಗೂ ಆಗತ್ತೆ. ನಾವ್ ಅನ್ಕೊಂಡಿದ್ವಿ, ನಮ್ಮದು 1 ವರ್ಷ ಆಗ್ತಾ ಇದೆ ಗೋಪಿ ಸೇನೆ ಪ್ರಾರಂಭ ಆಗಿ ಜುಲೈ 25ಕ್ಕೆ ಅನ್ಸುತ್ತೆ. ಅದರ ಮೊದಲೇನೆ ನಮ್ಮ ಜಗನ್ನಾಥ ಬರ್ತಾ ಇದ್ದಾರೆ ಕಾರ್ಟ್ ಮೇಲೆ, ರಥದ ಮೇಲೆ. ಸೊ ಆ ಟೈಮಲ್ಲಿ ಎಲ್ಲರೂ ಮೀಟ್ ಆಗೋಣ. ಎಲ್ಲರೂ ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಡಿ, ಬೇರೆ ಯಾವ್ದು ಎಂಗೇಜ್ಮೆಂಟ್ ಇಟ್ಕೊಳ್ಳದೆ ಮೈಸೂರಿಗೆ ಬರೋ ಕಾರ್ಯಕ್ರಮವನ್ನು ಹಾಕೊಳ್ಳಿ. ಮೈಸೂರು ತುಂಬಾ ದೂರ ಇಲ್ಲ, ಚಿತ್ರದುರ್ಗಕ್ಕಾಗ್ಲಿ, ಶಿವಮೊಗ್ಗಕ್ಕಾಗ್ಲಿ, ಬೆಂಗಳೂರಿಗಾಗ್ಲಿ. ಸೊ ಎಲ್ಲರೂ ದಯವಿಟ್ಟು ಬನ್ನಿ. ಇನ್ನ ಕ್ಲೋಸಿಂಗ್ ಪ್ರೇಯರ್ ಹೇಳೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ದೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ, ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ, ನಂದಗೋಪ ಸುತಂ ದೇವಿ ಪತಿಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಗುರು ಮಹಾರಾಜ್ ಕಿ ಜಯ. ನಿತಾಯ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋ. ಹರೇ ಕೃಷ್ಣ. ಮುಂದಿನ